ಆಚಾರವ ಇಲ್ಲ ಆಜ್ಞೆಯ ಅಂತನ ಅಂದರೆ ದೇವರು ಎಷ್ಟು ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆ ಆಜ್ಞೆಗಳಲ್ಲಿ ನಾವು ಸರಿಯಾದಂಥ ರೀತಿಯಲ್ಲಿ ನೋಡ್ಕೊಂಬರುವಂಥದ್ದಾದರೆ ಕಠಿಣವಾದಂಥ ಆಜ್ಞೆಗಳಿದೆ, ಈಸಿಯಾಗಿ ಪಾಲಿಸುವಂಥ ಆಜ್ಞೆಗಳು ಕೂಡ ಇದೆ. ಆದರೆ ಶಾಸ್ತ್ರಗಳ ಕಾಲದಲ್ಲಿ ನೋಡುವಾಗ ಆಚಾರಗಳು ಬರುತ್ತೆ. ಅಂದರೆ ಮಡಿ ಮೈಲಿಗೆ ಎನ್ನುವಂಥದ್ದಿದೆ, ಅದರಲ್ಲೆಲ್ಲವೂ ಕೂಡ ಶುದ್ಧಾಚಾರ ಎನ್ನುವಂಥದ್ದಿದೆ. ಅಲ್ಲಿ ಆ ರೀತಿಯಾದಂಥ ಶುದ್ಧಾಚಾರಗಳ ಆಗಿರ್ಬೋದು, ಇವೆಲ್ಲವೂ ಕೂಡ ಆಚಾರಗಳು ಕಾಣುತ್ತೆ. ಈ ದೀಕ್ಷಾ ಸ್ನಾನ ಎನ್ನುವಂಥದ್ದು ಆಚಾರವ ಇಲ್ಲ ಆಜ್ಞೆಯ, ಇದನ್ನು ಪಾಲಿಸ್ಬೇಕಾ ಇಲ್ಲ ಪಾಲಿಸಲೇ ಇದ್ದರೂ ಕೂಡ ನಡೆಯುತ್ತಾ ಎನ್ನುವಂಥದ್ದೇ ನಾವಿವತ್ತು ನೋಡ್ಕೊಳ್ಳುವಂಥ ಒಂದು ಸಂಗತಿ. ಈ ದೀಕ್ಷಾ ಸ್ನಾನದ ವಿಷಯದಲ್ಲಿ ಈ ದೀಕ್ಷಾ ಸ್ನಾನ ಅಂತೇಳಿ ನಾವೇನು ಕನ್ನಡದಲ್ಲಿ ಕರಿತೀವೋ, ಕನ್ನಡ ಬೈಬಲಲ್ಲಿ ದೀಕ್ಷಾ ಸ್ನಾನ ಎಂಬುದಾಗಿ ಏನು ಬರೆಯಲ್ಪಟ್ಟಿದೆಯೋ ಅದೇ ಮಾತನ್ನು ಇಂಗ್ಲೀಷಲ್ಲಿ ಬ್ಯಾಪ್ಟಿಸಮ್ ಎಂಬುದಾಗಿ ಹೇಳ್ತೀವಿ. ಈ ಬ್ಯಾಪ್ಟಿಸಮ್ ಎನ್ನುವಂಥ ಮಾತು ಗ್ರೀಕ್ ಭಾಷೆಯ ಬ್ಯಾಪ್ಟಿಸೋ ಎನ್ನುವಂಥ ಪದದಿಂದ ಬಂದಿದೆ. ಈ ಬ್ಯಾಪ್ಟಿಸೋ ಎನ್ನುವಂಥ ಮಾತಿನಲ್ಲಿ ಗ್ರೀಕ್ ಭಾಷೆಯಲ್ಲಿ ಅರ್ಥ ಏನು ಅಂತ ಅಂದರೆ ಮುಳುಗಿಸುವಂಥದ್ದು, ಹೂಳುವಂಥದ್ದು, ಸಮಾಧಿ ಮಾಡುವಂಥದ್ದು. ಅಂದರೆ ಈ ಮೂರು ಸಮಾನಾರ್ಥಕ ಪದಗಳು. ಹೂಳುವಂಥದ್ದಾಗಿರ್ಬೋದು, ಮುಳುಗಿಸುವಂಥದ್ದಾಗಿರ್ಬೋದು, ಈ ಮುಚ್ಚಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಕಾಣುವಂಥ ಏನಿದೆಯೋ ಅದನ್ನೇನೆ ಬ್ಯಾಪ್ಟಿಸೋ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಕರೀತಾರೆ. ಅದರಿಂದ ಬಂದಿರುವಂಥದ್ದೇ ನಾವು ಬ್ಯಾಪ್ಟಿಸಮ್ ಎಂಬುದಾಗಿ ಕರಿತೀವಲ್ಲ ಇಂಗ್ಲೀಷ್ ಭಾಷೆಯಲ್ಲಿ, ಅದು ಗ್ರೀಕ್ ಭಾಷೆಯ ಪದದಿಂದ ಬಂದಿರುವಂಥದ್ದು. ಇದನ್ನು ಸ್ಪಷ್ಟವಾಗಿ ಈ ದೀಕ್ಷಾ ಸ್ನಾನದ ವಿಚಾರದಲ್ಲಿ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಖಚಿತವಾಗಿ ನಾವು ದೀಕ್ಷಾ ಸ್ನಾನ ಅಂದರೆ ಏನು ಅಂತೇಳಿ ಕನ್ನಡದಲ್ಲಿ ಬರೆಯಲ್ಪಟ್ಟಿರುವಂಥ ಈ ದೀಕ್ಷಾ ಸ್ನಾನದ ಮಾತಿನ ಅರ್ಥ ಏನು ಅಂತೇಳಿ ನೋಡುವಾಗ ಒಂದೇ ಮಾತು ಹೇಳ್ಬೇಕು, ಅಂದರೆ ಸಮಾಧಿ ಮಾಡಲ್ಪಡುವಂಥದ್ದು. ಸಮಾಧಿ ಮಾಡಲ್ಪಡುವಂಥದ್ದನ್ನೇ, ಮುಚ್ಚಲ್ಪಡುವಂಥದ್ದನ್ನೇ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳ್ತೀವಿ. ಅಂದರೆ ಖಚಿತವಾಗಿ ಬೈಬಲು ಕೂಡ ಇದೇ ರೀತಿಯಾಗಿ ಹೇಳುತ್ತಾ ಇಲ್ವಾ ಎನ್ನುವಂಥದ್ದನ್ನು ನೋಡುವಂಥದ್ದಾದರೆ ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 12ನೇ ವಚನವನ್ನು ಯಾರಾದರೂ ಗಟ್ಟಿಯಾಗಿ ಸ್ಪಷ್ಟವಾಗಿ ಓದಿ. ಕೊಲೊಸ್ಸೆ 2:12. ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದಲೇ. ನೋಡಿ, ಇಲ್ಲಿ ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಅಂತ ಐತೆ. ಅಂದರೆ ದೀಕ್ಷಾ ಸ್ನಾನ ಅಂದ್ರೆ ಏನು ಅಂತಂದ್ರೆ ಹೂಣಲ್ಪಡುವಂಥದ್ದು, ಮುಚ್ಚಲ್ಪಡುವಂಥದ್ದು, ಸಮಾಧಿ ಮಾಡಲ್ಪಡುವಂಥದ್ದು. ಬೈಬಲ್ ಕೂಡ ಈ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಇದು ಯಾವುದು ಕೂಡ ನನ್ನ ಸ್ವಂತ ಮಾತಲ್ಲ, ಆದ್ದರಿಂದಲೇ ನೀವು ಬೈಬಲ್ನ ಸರಿಯಾದಂಥ ರೀತಿಯಲ್ಲಿ ಗಮನಿಸಬೇಕು. ಮತ್ತೆ ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ಓದಿ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ 5ನೇ ವಚನ. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಅಂದ್ರೆ ಹೂಣಲ್ಪಟ್ಟೆವು ಎಂಬುದಾಗಿದೆ. ಏನಕ್ಕೋಸ್ಕರ ಹೂಣಲ್ಪಟ್ಟಿದ್ವಿ ಅಂದ್ರೆ ದೀಕ್ಷಾ ಸ್ನಾನ ಅಂದ್ರೆ ಹೂಣಲ್ಪಡುವಂಥದ್ದೇ, ಸಮಾಧಿ ಮಾಡಲ್ಪಡುವಂಥದ್ದೇ. ಇದನ್ನು ಚೆನ್ನಾಗಿ ಅರ್ಥ ಮಾಡಬೇಕು. ದೀಕ್ಷಾ ಸ್ನಾನ ಅಂದ್ರೆ ಏನಂದ್ರೆ ಹೂಣಲ್ಪಡುವಂಥದ್ದು, ಸಮಾಧಿ ಮಾಡಲ್ಪಡುವಂಥದ್ದು. ಮುಂದೆ ಓದಿ ಏನಿದೆ ಅದನ್ನು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. ಜೀವದಿಂದ ಎದ್ದೇಳುವಂಥದ್ದು ಅಂತ ಇದೆ. ಅಂದ್ರೆ ಜೀವದಿಂದ ಎದ್ದೇಳಬೇಕು ಅಂದ್ರೆ ಏನ್ ಮಾಡಬೇಕು? ಮುಚ್ಚಲ್ಪಡಬೇಕು. ಯಾರೇ ಒಬ್ಬ ಮನುಷ್ಯನು ಈಗ ಯೇಸು ಕ್ರಿಸ್ತನು ಜೀವಂತನಾಗಿ ಎದ್ದಿದ್ದಾನೆ, ಜೀವಂತನಾಗಿ ಎದ್ದೇಳೋದಕ್ಕಿಂತ ಮೊದಲು ಏನ್ ನಡೆದಿದೆ? ಮುಚ್ಚಲ್ಪಟ್ಟಿದ್ದಾನೆ, ಸಮಾಧಿ ಮಾಡಲ್ಪಟ್ಟಿದ್ದಾನೆ, ಅನಂತರವೇ ಆತನು ಎಬ್ಬಿಸಲ್ಪಟ್ಟಿದ್ದಾನೆ. ಅಂದ್ರೆ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳೋದೇನೆ, ವಾಕ್ಯಕ್ಕೆ ವಿಧೇಯತೆಯಲ್ಲಿ ಬಂದು ವಾಕ್ಯವನ್ನು ನಂಬಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟಂಥವ್ರನ್ನ ಪರಲೋಕಕ್ಕೆ ಸೇರಿಸುವಂಥ ಏಕೈಕ ಮಾರ್ಗವೇ ದೀಕ್ಷಾ ಸ್ನಾನ. ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೋ, ಯಾರು ಮಾನಸಾಂತರ ಪಡ್ತಾರೋ, ಯಾರು ನಾವು ಪಾಪಿಗಳು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ದೇವರ ದಾರಿ ಮಾರ್ಗಗಳಲ್ಲಿ ಬರ್ತಾರೋ ಅಂಥವ್ರನ್ನ ಪರಲೋಕಕ್ಕೆ ಸೇರಿಸುವಂಥ ಏಕೈಕ ಸಾಧನವೇ ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನ ಎನ್ನುವಂಥದ್ದು ಇಲ್ದಲೇ ಇದ್ರೆ ಪರಲೋಕಕ್ಕೆ ಸೇರುವಂಥದ್ದು ಯಾವುದೇ ಕಾರಣಕ್ಕೂ ಆಗಲ್ಲ ಎನ್ನುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ಸಿಂಪಲ್ ಆಗಿ ಹೇಳ್ಕೊಳ್ತೀನಿ, ಯಾಕಂದ್ರೆ ನಿಮಗೆ ಬಹಳವಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ದರಿಂದ ದೀಕ್ಷಾ ಸ್ನಾನ ಅಂದ್ರೆ ಏನು ಅಂದ್ರೆ ಮುಚ್ಚಲ್ಪಡುವಂಥದ್ದು, ಉಣಲ್ಪಡುವಂಥದ್ದು, ಸಮಾಧಿ ಮಾಡಲ್ಪಡುವಂಥದ್ದು. ಇದನ್ನು ನೀವು ಖಚಿತವಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ದೀಕ್ಷಾ ಸ್ನಾನವನ್ನ ಹೇಗೆ ಮಾಡಿಸ್ಕೋಬೇಕು? ದೀಕ್ಷಾ ಸ್ನಾನವನ್ನ ಯಾವ ರೀತಿಯಾಗಿ ನಾವು ದೀಕ್ಷಾ ಸ್ನಾನವನ್ನು ಮಾಡಿಸ್ಕೋಬೇಕು? ದೀಕ್ಷಾ ಸ್ನಾನದ ವಿಷಯದಲ್ಲಿ ಏನಿದೆಯೋ ಒಂದ್ಸರಿ ಎಫೆಸದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 5ನೇ ವಚನವನ್ನು ಓದಿ. ಎಫೆಸದವರಿಗೆ 4ನೇ ಅಧ್ಯಾಯ 5ನೇ ವಚನ. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ ಅಂತ ಇದೆ ಇಲ್ಲಿ. ಏನಿದು ಸ್ನಾನ ದೀಕ್ಷೆ ಅಂದ್ರೆ ಏನಂದ್ರೆ ದೀಕ್ಷಾ ಸ್ನಾನದ ವಿಷಯದಲ್ಲೇನೆ. ದೀಕ್ಷಾ ಸ್ನಾನ ಎನ್ನುವಂಥದ್ದು ಒಂದೇ, ಎರಡಿಲ್ವಂತೆ. ಯಾಕೆ ಎರಡಿಲ್ಲ, ದೀಕ್ಷಾ ಸ್ನಾನ ಒಂದೇ ಎಂಬುದಾಗಿ ಖಚಿತವಾಗಿ ಬರೆಯಲ್ಪಟ್ಟಿದೆ. ನಾನು ಯಾಕೆ ಇದರ ಪ್ರಸ್ತಾಪವನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಪಾಶ್ಚಾತ್ಯ ದೇಶಗಳಲ್ಲಿ ಹಲವಾರು ರೀತಿಯಾದಂಥ ದೀಕ್ಷಾ ಸ್ನಾನಗಳು ಇವತ್ತು ಚಾಲ್ತಿಯಲ್ಲಿದೆ. ಇದು ನಿಮ್ಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ವೋ ಅದು ನನಗೆ ಗೊತ್ತಿಲ್ಲ.
ಏನೇನಲ್ಲಿ ದೀಕ್ಷಾ ಸ್ನಾನದ ವಿಚಾರದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಕೆಲವರು ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನವನ್ನು ಮಾಡಿಸ್ತಾರೆ. ಇನ್ನು ಕೆಲವರು ನೀವು ಕೂರಿಸ್ಬಿಟ್ಟು ನೀರಿಗೆ ತಲೆಯ ಮೇಲೆ ನೀರನ್ನ ಚಿಮುಕಿಸ್ತಾರೆ. ಅದು ಕೂಡ ಒಂದು ದೀಕ್ಷಾ ಸ್ನಾನ ಎಂಬುದಾಗಿ ಅವ್ರು ಭಾವಿಸ್ತಾರೆ. ಇನ್ನು ಕೆಲವರು ತಲೆ ಮೇಲೆ ನೀರನ್ನು ಸುರಿತಾರೆ, ಅದನ್ನು ಕೂಡ ದೀಕ್ಷಾ ಸ್ನಾನ ಎಂಬುದಾಗಿ ಭಾವಿಸ್ತಾರೆ. ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ, ಧ್ವಜವನ್ನು ಹಿಡಿದುಕೊಂಡು ಆ ಧ್ವಜದ ಕೆಳಗಾಸಿ ಮನುಷ್ಯನನ್ನು ಕಳಿಸಿ, ಪಾಪಿಗಳನ್ನು ಕಳಿಸಿ, ಅಂದರೆ ಪಾಪಿಯಾಗಿರುವಂಥ ಮನುಷ್ಯನನ್ನು ಮಾರ್ಪಟ್ಟಂಥವ್ರನ್ನ ಕಳಿಸಿ ದೀಕ್ಷಾ ಸ್ನಾನ ಆಗೋಯ್ತು ಎಂಬುದಾಗಿ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ಇವ್ರು ಯಾಕೆ ಈ ರೀತಿಯಾಗಿ ಚುಮುಕಿಸುವಂಥ ದೀಕ್ಷಾ ಸ್ನಾನವನ್ನ, ಇಲ್ಲ ತಲೆ ಮೇಲೆ ನೀರು ಸುರಿಯುವಂಥದ್ದನ್ನ ಮಾಡಿ ಯಾಕೆ ಇದೇ ದೀಕ್ಷಾ ಸ್ನಾನ ಎಂಬುದಾಗಿ ಭಾವಿಸ್ತಾ ಇದ್ದಾರೆ ಅಂದರೆ, ಅವರ ನೀರು ಗಡ್ಡೆ ಕಟ್ಟುತ್ತೆ, ಅಲ್ಲಿ ಸರಿಯಾದಂಥ ರೀತಿಯಲ್ಲಿ ನೀರಿರಲ್ಲ, ಆದ್ದರಿಂದಲೇ ಈ ರೀತಿಯಾಗಿ ಮಾಡಬೇಕು ಎಂಬುದಾಗಿ ಇವರು ಅಂದ್ಕೊಳ್ತಾ ಇದ್ದಾರೆ. ಆದರೆ ಇವರಿಗೆ ಬೇರೆ ಯಾವುದೇ ಕೆಲಸಕ್ಕೂ ನೀರು ಗಡ್ಡೆ ಕಟ್ಟಲ್ಲ, ಸ್ನಾನ ಮಾಡೋದಕ್ಕೆ ನೀರು ಗಡ್ಡೆ ಕಟ್ಟಲ್ಲ, ಇಲ್ಲ ಇವರು ದೈನಂದಿನ ದಿನಬಳಕೆಗೋಸ್ಕರ ಯಾವುದಕ್ಕೂ ನೀರು ಗಡ್ಡೆ ಕಟ್ಟಲೇ ಇರುವಂಥದ್ದು, ಇದಕ್ಕೆ ಮಾತ್ರ ನೀರು ಗಡ್ಡೆ ಕಟ್ಟುತ್ತೆ ದೀಕ್ಷಾ ಸ್ನಾನದ ವಿಷಯದಲ್ಲಿ. ಒಂದು ವೇಳೆ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು ಅನ್ನುವಂಥದ್ದು ಖಚಿತವಾಗಿ ಹೀಗೆ ಮಾಡಿಸ್ಕೋಬೇಕು ಅನ್ನೋಂಥದ್ದು ಬೈಬಲಲ್ಲಿ ಇದ್ರೂ ಕೂಡ ಇವರು ನೀರು ಗಡ್ಡೆ ಕಟ್ಟುತ್ತೆ ಅಂತ ಹೇಳ್ಬಿಟ್ಟು ಆ ಚುಮುಕಿಸುವಂಥ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡ್ರೆ ಇದು ವಾಕ್ಯ ಒಪ್ಪುತ್ತಾ ಅಂತ ನೋಡಿದ್ರೆ ಖಚಿತವಾಗಿ ಅದು ವಾಕ್ಯ ಒಪ್ಪಲ್ಲ. ಸ್ನಾನ ದೀಕ್ಷೆ ಒಂದೇ ಎಂಬುದಾಗಿ ಇದೆ. ಸ್ನಾನ ದೀಕ್ಷೆ ಒಂದೇ ಅಂತ ಅಂದರೆ ಯಾವ ರೀತಿಯಾಗಿ ಅವರು ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡಿದ್ದಾರೆ, ದೀಕ್ಷಾ ಸ್ನಾನ ಎನ್ನುವಂಥದ್ದನ್ನ ಯಾವ ರೀತಿಯಾಗಿ ಮಾಡಿಸ್ಕೊಂಡಿದ್ದಾರೆ ಬೈಬಲಲ್ಲಿ ಅದು ಕೂಡ ಇದೆ. ಯೋಹಾನ್ ಸುವಾರ್ತೆ 3:23 ವಚನವನ್ನು ಓದಿ. ಯೋಹಾನ್ ಸುವಾರ್ತೆ 3:23 ವಚನವನ್ನು. ಯೋಹಾನನು ಸಲುಮೂರಿನ ಹತ್ತಿರವಿರುವ ಐನೋನ್ ಎಂಬ ಸ್ಥಳದಲ್ಲಿದ್ದು ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು. ಇಲ್ಲಿ ಮತ್ತೆ ಓದು. ಯೋಹಾನನು, ಸ್ನಾನಿಕನಾದಂಥ ಯೋಹಾನನ್ ಇದನ್ನಲ್ಲ, ಯೋಹಾನನು ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಇದ್ದಾನೆ 1ನೇ ಶತಮಾನದಲ್ಲಿ. ಆ ಫಸ್ಟ್ ಸೆಂಚುರಿಯಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಸಮಯದಲ್ಲಿ ಆತನು ಎಲ್ಲಿ ಮಾಡಿಸ್ತಾ ಇದ್ದಾನೆ, ಮುಂದೆ ಓದು. ಸಲಿಮೂರಿನ ಹತ್ತಿರವಿರುವ ಐನೋನ್ ಎಂಬ ಸ್ಥಳದಲ್ಲಿದ್ದು ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು. ಅಲ್ಲಿ ಬಹಳ ನೀರಿತ್ತಂತೆ. ಯಾಕೆ ಆತನು ಬಹಳ ನೀರಿರುವಂತ ಜಾಗದಲ್ಲಿ ಹೋಗ್ಬೇಕು? ಚಿಮ್ಕಿಸುವುದಕ್ಕೆ ಬಹಳ ನೀರು ಬೇಕಾ? ತಲೆ ಮೇಲೆ ನೀರು ಸುರಿಯೋದಕ್ಕೆ ಬಹಳ ನೀರು ಬೇಕಾ? ಬೇಕಾಗಿಲ್ಲ. ಚಿಮ್ಕಿಸುವುದಕ್ಕೆ ಸ್ವಲ್ಪ ಒಂದು ಲೋಟ ಆದ್ರೂ ಸಾಕಾಗುತ್ತೆ, ಇಲ್ಲ ಒಂದು ಚೊಂಬಾದ್ರೂ ಆದ್ರೂ ಸಾಕಾಗುತ್ತೆ. ತಲೆ ಮೇಲೆ ನೀರು ಸುರಿಯೋದಕ್ಕೆ ಒಂದು ಬಿಂದಿಗೆ ಆದ್ರೂ ಸಾಕಾಗುತ್ತೆ. ಆದ್ರೆ ಬಹಳ ನೀರಿರುವಂಥ ಜಾಗದಲ್ಲಿ ಸ್ಥಾನಿಕನಾದಂಥ ಯೋಹಾನನ ಏನಕ್ಕೋಸ್ಕರ ಆತನು ದೀಕ್ಷಾ ಸ್ನಾನವನ್ನು ಮಾಡಿಸೋದಕ್ಕೆ ಹೋಗಿದ್ದಾನೆ? ಇದು ಬೈಬಲಲ್ಲಿ ಇರುವಂಥದ್ದು, ನಾನು ಹೇಳ್ತಿರುವಂಥ ಕಥೆ ಅಲ್ಲ. ಇಲ್ಲಿ ಚೆನ್ನಾಗಿ ಗಮನಿಸಿ. ಅಂದರೆ ಬಹಳವಾಗಿ ನೀರು ಬೇಕಾ ದೀಕ್ಷಾ ಸ್ನಾನವನ್ನು ಮಾಡಿಸೋದಕ್ಕೆ? ಬೇಕು. ನಾವು ಮೊದಲನೇ ಭಾಗದಲ್ಲಿ ನಾವು ನೋಡ್ಕೊಂಡಂಥ ರೀತಿಯಲ್ಲಿ ದೀಕ್ಷಾ ಸ್ನಾನ ಅಂದರೆ ಮುಚ್ಚಲ್ಪಡುವಂಥದ್ದು, ಸಮಾಧಿ ಮಾಡಲ್ಪಡುವಂಥದ್ದು ಅಂತ ಹೇಳಿ ನೋಡ್ಕೊಂಡಿದ್ದೀವಿ. ಈಗ ನಾವು ಕೂಡ ಸತ್ತಂಥ ಶವಗಳನ್ನು ತಗೊಂಡೋಗಿ ನಾವು ಸಮಾಧಿಯನ್ನು ಮಾಡ್ತೀವಿ. ಸಮಾಧಿಯನ್ನ ಮಾಡ್ತೀವಿ ಅಂತಂದ್ರೆ ಮಣ್ಣನ್ನು ತೆಗೆದುಕೊಂಡೋಗಿ ಆ ಶರೀರದ ಮೇಲೆ ಈ ರೀತಿಯಾಗಿ ಚಿಮ್ಕಿಸ್ಬಿಟ್ಟು ಮುಗಿದೋಯ್ತು ಎಂಬುದಾಗಿ ಬಿಡ್ತೀವ, ಇಲ್ಲ ಕಂಪ್ಲೀಟ್ ಆಗಿ ಮಣ್ಣನ್ನು ಮುಚ್ಚುತ್ತೀವ? ಅದೇ ತಾನೇ ಸಮಾಧಿ ಅಂತ ಅಂದ್ರೆ. ಈಗ ಕೆಲವರು ನಾವು ಹೇಳ್ತಿದ್ವಿ ಸಮಾಧಿ ಆಗಿ ಹೋಗಿದ್ದಾನೆ ಎಂಬುದಾಗಿ, ಜೀವಂತ ಸಮಾಧಿ ಆಗಿ ಹೋಗಿದ್ದಾನೆ ಎಂಬುದಾಗಿ. ಈ ಭೂಕಂಪಗಳು ಬಂದಂಥ ಸಮಯದಲ್ಲಿ ಜೀವಂತ ಸಮಾಧಿ ಆಗಿದ್ದಾರೆ ಎಂಬುದಾಗಿ ನ್ಯೂಸ್ ಅಲ್ಲಿ ತೋರಿಸ್ತಾರೆ. ಏನು, ಇಷ್ಟು ಜನ ಮಣ್ಣಿನಲ್ಲಿ ಸೇರಿ ಹೋಗಿದ್ದಾರೆ, ಮಣ್ಣಿನಲ್ಲಿ ಮುಚ್ಚೋಗಿದ್ದಾರೆ ಅಂತನ. ಇವತ್ತು ನಾವು ಯಾವುದೋ ಶವವನ್ನು ಹೋಗಿ ಮಣ್ಣನ್ನು ತೆಗೆದುಕೊಂಡು ನೀರು ಚಿಮ್ಕಿಸಿದಂಥ ರೀತಿಯಲ್ಲಿ ಚಿಮ್ಕಿಸ್ಬಿಟ್ಟು ಬಂದ್ಬಿಡ್ತೀವ, ಇಲ್ಲ ಕಂಪ್ಲೀಟ್ ಆಗಿ ಮುಚ್ಚುತ್ತೀವ, ಬಾಡಿ ಕಾಣ್ದಿಲ್ದಂಗೆ. ಕಾರಣದಿಂದಂಗೆ ಮುಚ್ಚಿದಾಗಲೇ ಅದು ಸಮಾಧಿ ಎಂಬುದಾಗಿ ನಾವು ಹೇಳ್ತೀವಿ. ಸಮಾಧಿ ಮಾಡಲ್ಪಡುವಂಥದ್ದು, ಊಣಲ್ಪಡುವಂಥದ್ದು, ಅದು ಮುಚ್ಚಲ್ಪಡುವಂಥದ್ದು ಎಂಬುದಾಗಿ ಆವಾಗಲೇ ನಾವು ಭಾವಿಸೋದಕ್ಕೆ ಸಾಧ್ಯ. ಒಂದ್ ವೇಳೆ ನಾವು ಆ ರೀತಿಯಾಗಿ ಮಣ್ಣನ್ನು ನೀರನ್ನು ಚಿಮ್ಕಿಸಿದಂಥ ರೀತಿಯಲ್ಲಿ ಸ್ವಲ್ಪ ಮಣ್ಣನ್ನು ಚಿಮ್ಕಿಸಿ ಬಂದ್ಬಿಟ್ರೆ ಶವ ವಾಸನೆ ಬಂದ್ಬಿಡ್ತದೆ. ಅದನ್ನ ಸಮಾಧಿ ಎಂಬುದಾಗಿ ಹೇಳಲ್ಲ, ಮುಚ್ಚಿದೀವಿ ಎಂಬುದಾಗಿ ಹೇಳಲ್ಲ, ಸುಮ್ಮನೆ ಎಸ್ತು ಬಂದ್ಬಿಟ್ಟಿದ್ದಾರೆ ಎಂಬುದಾಗಿ ಹೇಳ್ತೀವಿ. ಆದ್ರಿಂದ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಏನು ಅಂತ ಅಂದ್ರೆ, ಕಂಪ್ಲೀಟ್ ಆಗಿ ಬಾಡಿಯನ್ನ ಮುಚ್ಚಿದಾಗ್ಲೇನೆ ಸಮಾಧಿ ಮಾಡಲ್ಪಟ್ಟಿದೀವಿ, ಸಮಾಧಿ ಆಗಿದೆ ಇಲ್ಲ ಮುಚ್ಚಲ್ಪಟ್ಟಿದೆ ಎಂಬುದಾಗಿ ನಾವು ತೀರ್ಮಾನ ಮಾಡ್ತೀವಿ. ಆ ರೀತಿಯಾಗಿ ಇಲ್ಲಿ ದೀಕ್ಷಾ ಸ್ನಾನ ಅಂದ್ರೆ ಏನಂದ್ರೆ ಊಣಲ್ಪಡುವಂಥದ್ದು, ಮುಚ್ಚಲ್ಪಡುವಂಥದ್ದು, ಸಮಾಧಿ ಮಾಡಲ್ಪಡುವಂಥದ್ದು ಅಂತಂದ್ರೆ ನೀರಿನಿಂದ ಸಂಪೂರ್ಣವಾಗಿ ಒಳಗೆ ಹೋಗ್ಬೇಕಾ, ಇಲ್ಲ ನೀರನ್ನ ತೆಗೆದುಕೊಂಡು ನೆತ್ತಿ ಮೇಲೆ ಚಿಮ್ಕಿಸ್ಬೇಕಾ? ಯಾವ ರೀತಿಯಾಗಿ ಮಾಡಬೇಕು? ಸ್ನಾನಿಕನಾದಂಥ ಯೋಹಾನನು ಬಹಳ ನೀರಿದ್ದಂಥ ಜಾಗದಲ್ಲಿ ಹೋಗಿದ್ದಾನೆ. ಏನಕ್ಕೋಸ್ಕರ ಹೋಗಿದ್ದಾನೆ? ಏನಕ್ಕೋಸ್ಕರ ಅಲ್ಲಿ ಹೋಗಿದ್ದಾನೆ? ಮುಚ್ಚಲ್ಪಡುವಂಥದ್ದಂದ್ರೆ ಕಂಪ್ಲೀಟ್ ಆಗಿ ನೀರಿನಲ್ಲಿ ಉಣ್ಬೇಕು. ಅಂದ್ರೆ ನಾವೆಲ್ಲರೂ ದೀಕ್ಷಾ ಸ್ನಾನವನ್ನು ಯಾವ ರೀತಿಯಾಗಿ ಪಡಿಬೇಕು ಅಂತ ಅಂದ್ರೆ, ನೀರಿನಲ್ಲಿ ಕಂಪ್ಲೀಟ್ ಆಗಿ ಮುಳುಗಿ ಎದ್ದೇಳಬೇಕು. ಮುಳುಗಿ ಎದ್ದಾಗ್ಲೇನೆ ಅದು ಮುಚ್ಚಲ್ಪಟ್ಟಂತ ರೀತಿಯಲ್ಲಿ, ಸಮಾಧಿ ಮಾಡಲ್ಪಟ್ಟಂತ ರೀತಿಯಲ್ಲಿ ಆಗುತ್ತೆ. ಆದ್ರಿಂದಲೇ ಸ್ನಾನಿಕರಂತ ಯೋಹಾನನ ಅಂತ ಒಂದು ಜಾಗಕ್ಕೆ, ಬಹಳ ನೀರಿದ್ದಂಥ ಜಾಗಕ್ಕೆ ಹೋಗಿ ದೀಕ್ಷಾ ಸ್ನಾನ ಮಾಡಿಸಿದಾನೆ ಎನ್ನುವಂಥದ್ದು ಬೈಬಲ್ ಹೇಳುವಂಥ ಮಾತು. ಮತ್ತೆ ಇನ್ನೊಂದು ಮಾತನ್ನ ನೋಡುವಂಥದ್ದಾದ್ರೆ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 36ನೇ ವಚನ 36ರಿಂದ 38 ಓದಿ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ
ಅವನು 36ರಿಂದ 38. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಇಲ್ಲಿ ಜಾಗ್ರತೆಯಿಂದ ಗಮನಿಸಬೇಕು. ಫಿಲಿಪ್ಪಿ ಮತ್ತೆ ಕಂಚುಕಿ ಏನಿದನೋ ಆ ನಪಂಸಕನು ಈತನು ಕೂಡ ನೀರಿನಲ್ಲಿ ಇಳಿದಿದ್ದಾರಂತೆ. ಅಂದ್ರೆ ಚಿಮ್ಕಿಸುವಂತ ಶಾಸ್ತ್ರವನ್ನ ಮಾಡ್ತಾ ಇದಾರಲ್ಲ, ಚಿಮ್ಕಿಸುವಂತ ಆಚಾರವನ್ನ ಈ ಪಾಶ್ಚಾತ್ಯ ದೇಶಗಳು ಫಾರಿನ್ಗಳಲ್ಲಿ ಮಾಡ್ತಾ ಇದಾರಲ್ಲ, ಒಂದ್ ವೇಳೆ ಇಲ್ಲೇ ಮಾಡುವಂಥದ್ದಾದ್ರೂ ಅದು ತಪ್ಪ ಸರಿನಾ ಅಂತ ಅಂದ್ರೆ ತಪ್ಪೇನೇನೆ. ಯಾಕೆ ಅಂತಂದ್ರೆ ನೀರಿನಲ್ಲಿ ಚಿಮ್ಕಿಸುವುದಕ್ಕೆ ಸ್ವಲ್ಪ ನೀರನ್ನು ತೆಗೆದುಕೊಂಡ್ಬಂದು ಈತನು ಚಿಮ್ಕಿಸ್ಬೇಕಾಯ್ತು. ಫಿಲಿಪ್ಪನು ದೀಕ್ಷಾ ಸ್ನಾನ ಮಾಡಿಸುವಂಥದ್ದು ಚಿಮ್ಕಿಸುವಂತ ಪದ್ಧತಿ ಕರೆಕ್ಟ್ ಆಗಿದ್ದಿದ್ರೆ ಆತನು ಹೋಗಿ ನೀರನ್ನು ತೆಗೆದುಕೊಂಡ್ಬಂದು ಈ ಕಂಚಿಕೆ ಮೇಲೆ ಚಿಮ್ಕಿಸ್ಬೇಕಾಯ್ತು. ಆದ್ರೆ ಇಬ್ಬರು ನೀರಿನಲ್ಲಿ ಇಳಿದ್ರು ಎಂಬುದಾಗಿದೆ. ಏನಕ್ಕೋಸ್ಕರ ನೀರಿನಲ್ಲಿ ಇಳಿತಾರೆ ಅಂದ್ರೆ ನೀರಿನಲ್ಲಿ ಇಳಿಬೇಕಂದ್ರೆ ಬಹಳ ನೀರಿರ್ಬೇಕಲ್ಲವ್ರ. ಇನ್ನೊಂದ್ಸರಿ ಮತ್ತೆ ಓದಿ ಯಾಕದ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ. ಸಾಕು, ಇಲ್ಲಿ ನೋಡಿ, ನೀರನ್ನ ಬಿಟ್ಟು ಅವ್ರು ಮೇಲಕ್ಕೆ ಬಂದಿದ್ದಾರೆ. ಅಂದ್ರೆ ಯಾವಾಗ ಮುಚ್ಚಲ್ಪಡ್ತೀವಿ ಎಂಬುದಾಗಿ ನೋಡುವಂತಂದ್ರೆ ಶರೀರವು ಸಂಪೂರ್ಣವಾಗಿ ನೀರಿನೊಳಗೆ ಹೋದಾಗ್ಲೇ ಅದು ಉಣಲ್ಪಟ್ಟಿದ್ವಿ, ಮುಚ್ಚಲ್ಪಟ್ಟಿದ್ವಿ, ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡಿದ್ವಿ ಎನ್ನುವಂಥದ್ದು ಬೈಬಲ್ ಹೇಳುವಂಥ ಮಾತು. ಖಚಿತವಾಗಿ ಅರ್ಥ ಮಾಡ್ಕೋಬೇಕು. ಈಗ ಧ್ವಜವನ್ನು ಹಿಡಿದುಕೊಂಡು ದೃಢಗಾಸಿ ಹೋಗಿ ಇದೇ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಂಥದ್ದು ಸರಿನಾ ತಪ್ಪ? ತಪ್ಪ ಸರಿನಾ? ಮತ್ತೆ ನೀರನ್ನು ಚುಮ್ಕಿಸುವಂಥದ್ದು ಸರಿನಾ? ನೀರಿನ ತಲೆ ಮೇಲೆ ಸುರಿಯುವಂಥದ್ದು ಸರಿನಾ? ಬೈಬಲ್ ಇದು ಯಾವುದಕ್ಕೂ ಕೂಡ ಅನುಮತಿ ಕೊಟ್ಟಿಲ್ಲ. ಬೈಬಲ್ ಅನುಮತಿ ಕೊಟ್ಟಿರುವಂಥದ್ದು ಒಂದೇ, ಸ್ನಾನ ದೀಕ್ಷೆ ಒಂದೇ ಎಂಬುದಾಗಿ ಎಫೆಸ 4:5 ಬರೆಯಲ್ಪಟ್ಟಿರುವಂಥ ಮಾತನ್ನು ನೋಡುವಂಥದ್ದಾದ್ರೆ ನೀರಿನಲ್ಲಿ ಕಂಪ್ಲೀಟ್ ಆಗಿ ಉಣಲ್ಪಡುವಂಥದ್ದು ಒಂದೇ ಮಾರ್ಗ. ಆ ಒಂದೇ ರೀತಿಯಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಬೇಕು. ಇದನ್ನು ಚೆನ್ನಾಗಿ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈಗ ಹೇಗೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಬೇಕು ಎನ್ನುವಂಥದ್ದು ಗೊತ್ತಾಯ್ತು. ಮತ್ತೆ ಯಾವಾಗ ದೀಕ್ಷಾ ಸ್ನಾನವನ್ನು ತೆಗೆದುಕೋಬೇಕು? ಒಬ್ಬ ಮನುಷ್ಯನು ಆತನು ಪಾಪದ ಮಾರ್ಗದಿಂದ ನೀತಿಯ ಮಾರ್ಗಕ್ಕೆ ತಿರುಗಿಕೊಳ್ತಾನೆ. ಆತನು ನಾನು ಪಾಪಿ ಎನ್ನುವಂಥ ಅರಿವನ್ನು ತಂದುಕೊಂಡು ನಾನು ನನ್ನನ್ನು ಪಾಪದಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಒಬ್ಬ ರಕ್ಷಕನು ಬೇಕು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಆತನು ಮಾನಸಾಂತರ ಪಟ್ಟಾಗ ಆತನು ದೀಕ್ಷಾ ಸ್ಥಾನವನ್ನು ಯಾವಾಗ ತೆಗೆದುಕೊಳ್ಬೇಕು ಅದನ್ನು ನೋಡುವಂಥದ್ದಾದರೆ, ಇವತ್ತು ಎಷ್ಟೋ ಜನ ಸಭೆಗಳಲ್ಲಿ ಕೆಲವರು ಮಾನಸಾಂತರ ಪಡ್ತಾರೆ. ಅವರು ಪಾಸ್ಟರ್ ಬಳಿಗೆ ಹೋಗ್ತಾರೆ, ನನಗೆ ದೀಕ್ಷಾ ಸ್ಥಾನ ಬೇಕು ಎಂಬುದಾಗಿ ಹೇಳ್ತಾರೆ. ಆದರೆ ಈ ಲೋಕದ ಜನದ ರೀತಿಯಲ್ಲಿ ಕ್ರೈಸ್ತರು ಕೂಡ ಮಾತನಾಡುವಂಥ ಮಾತುಗಳು ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ಕೇಳ್ಪಟ್ಟಿರುವಂಥದ್ದು ಏನು ಅಂತಂದರೆ, ಒಳ್ಳೆ ಗಳಿಗೆಗಳು ಬರಲಿ ಆವಾಗ ಮಾಡಿಸ್ತೀವಿ. ಅಂದರೆ ಇವರು ಕೂಡ ಒಳ್ಳೆ ಗಳಿಗೆಗಳು ಕೆಟ್ಟ ಗಳಿಗೆಗಳು ಎಂಬುದಾಗಿ ತೀರ್ಮಾನಿಸ್ತಾರೆ. ಮತ್ತು ಯಾವುದೋ ಕ್ರಿಸ್ಮಸ್ ಬರಲಿ ಆವಾಗ ಮಾಡಿಸ್ತೀವಿ, ಇಲ್ಲ ಇಂಥ ಒಂದು ದಿನ ಮಾಡಿಸ್ತೀವಿ. ನಾನು ಮಾರ್ಪಟ್ಟಂಥ ದಿನದಲ್ಲಿ ನಾನು ದೀಕ್ಷಾ ಸ್ನಾನ ಬೇಕು ಎನ್ನುವಂಥದ್ದನ್ನು ನಾನು ಅರ್ಥ ಮಾಡಿಕೊಂಡು ನಾನು ದೀಕ್ಷಾ ಸ್ನಾನ ಬೇಕು ಎನ್ನುವಂಥ ರೀತಿಯಲ್ಲಿ ನಾನು ಹೋಗಿ ಕೇಳಿದ್ದೀನಿ. ನಾನು ದೇವರ ಕಡೆಗೆ ತಿರುಗಿಕೊಂಡು ನಾನು ಬೈಬಲ್ನ ಕೈಯಲ್ಲಿ ಹಿಡಿದಂಥ 3 ತಿಂಗಳಿಗೆ ನನಗೆ ದೀಕ್ಷಾ ಸ್ನಾನ ಅವಶ್ಯ ಎನ್ನುವಂಥದ್ದು ವಿಚಾರ ಗೊತ್ತಾಗ್ತಿದ್ದಂಗೆ ನನಗೆ ದೀಕ್ಷಾ ಸ್ನಾನಕ್ಕೋಸ್ಕರ ಕೇಳಿದ್ರೆ ಅವರು ತಟ್ಟಿಯನ್ನು ತೊಳೆದಿಲ್ಲ, ಮತ್ತು ಬಹಳ ಜನಗಳ ಬೇಕು, ನಿಮ್ಮೊಬ್ಬರಿಗೆ ಮಾಡಿಸೋದಕ್ಕಾಗಲ್ಲ, ಈ ರೀತಿಯಾದಂಥ ರೀಸನ್ಗಳನ್ನು ಹೇಳಿದ್ದಾರೆ. ನಾನು 3 ತಿಂಗಳಿಗೆ ದೀಕ್ಷಾ ಸ್ನಾನವನ್ನು ಕೇಳಿದ್ರೆ ಅವ್ರು 6ನೇ ತಿಂಗಳಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದರೆ, ಸರಿನಾ? ಇದು ಸರಿನಾ ತಪ್ಪ? ಇವ್ರು ಹೇಳುವ ಸರಿನಾ? ಇಲ್ಲಿ ಈ ಕೆಲವರು ಇನ್ನೂ ಏನು ಹೇಳ್ತಾರೆ ಅಂದರೆ, ಚೆನ್ನಾಗಿ ನೀನು ವಾಕ್ಯವನ್ನು ತಿಳಿದುಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ನೀನು ವಾಕ್ಯವನ್ನು ಚೆನ್ನಾಗಿ ತಿಳಿದುಕೊಂಡೋಗ್ಲಿ ನಿನಗೆ ದೀಕ್ಷಾ ಸ್ನಾನವನ್ನು ಮಾಡಿಸ್ತೀವಿ, ಅಂಥವ್ರಿಗೂ ಮಾಡಿಸಲ್ಲ ಅಂತಾನೆ. ಒಂದನ್ನು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಬೈಬಲ್ ಎನ್ನುವಂಥದ್ದು ಮಹಾಜ್ಞಾನ ಗಣಿ. ಇದು ಸಾಮಾನ್ಯವಾದಂಥ ಗ್ರಂಥ ಅಲ್ಲ. ಬೈಬಲ್ ಎನ್ನುವಂಥದ್ದು ಈ ಒಂದು ಸೃಷ್ಟಿಯ ವಿಷಯದಲ್ಲಿ, ದೇವರ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ, ಎಲ್ಲ ಕೋನಗಳಲ್ಲಿ, ಎಲ್ಲ ಒಂದು ರಂಗದಲ್ಲೂ ಕೂಡ ಯಾವುದೇ ಒಂದು ತಪ್ಪುಗಳಿಲ್ಲದಂಥ ರೀತಿಯಲ್ಲಿ ದೇವರು ಬರೆಸಿ ಮನುಷ್ಯನ ಕೈಗೆ ಕೊಟ್ಟಿದ್ದಾನೆ. ಅಂದರೆ ಇದು ಮಹಾಸಾಗರ. ಈ ಬೈಬಲಿನ 66 ಪುಸ್ತಕಗಳನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವ ಮನುಷ್ಯನ ಜೀವಿತ ಕಾಲಗಳು ಸಾಕಾಗಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವ ಮನುಷ್ಯನ ಜೀವಿತ ಕಾಲಗಳು ಸಾಕಾಗಲ್ಲ. ನಾವೇನೋ ಒಂದು ವರ್ಷದಲ್ಲಿ ಓದ್ಬಿಡ್ತೀವಿ, ಇಲ್ಲ 6 ತಿಂಗಳಲ್ಲಿ ಓದ್ಬಿಡ್ತೀವಿ ಅಂದರೆ ನೀನು ಅಕ್ಷರಗಳನ್ನು ಓದ್ಕೊಂಡು ಹೋಗ್ಬೋದು ಅಷ್ಟೇ. ಆದರೆ ಅದರಲ್ಲಿರುವಂಥ ಸಾರವನ್ನು ಗ್ರಹಿಸುವುದಕ್ಕೆ ಯಾವ ಮನುಷ್ಯನ ಜೀವಿತ ಕಾಲವೇ ಸಾಕಾಗಲ್ಲ. ಅಂದರೆ ಈಗ ನಾನಿದ್ದೀನಿ ಅಂದ್ಕೊಳ್ಳಿ, ನಾನು ಮಾರ್ಪಟ್ಟಿದ್ದೀನಿ, ಈಗ ನಾನು ಅದನ್ನು ಅರ್ಥ ಮಾಡಿಕೊಳ್ಬೇಕಂತ ನನ್ನ ಜೀವಿತ ಕಾಲ ಸಾಕಾಗಲ್ಲ ಅಂದರೆ ಮತ್ತೆ ನಾನು ದೀಕ್ಷಾ ಸ್ನಾನವನ್ನು ಯಾವಾಗ ಪಡೆದುಕೊಳ್ಬೇಕು? ನಾನು ಸತ್ತಾದ್ಮೇಲೆ ದೀಕ್ಷಾ ಸ್ನಾನ ಪಡ್ಕೊಳೋದಕ್ಕಾಗತ್ತಾ? ದೀಕ್ಷಾ ಸ್ನಾನ ಮಾಡಿಸ್ಕೊಳೋದಕ್ಕಾಗತ್ತಾ? ಆಗಲ್ಲ. ಅರ್ಥ ಮಾಡ್ಕೋಬೇಕೀಗ. ಅಂದರೆ
ನಾವು ದೀಕ್ಷಾ ಸ್ನಾನ ಎನ್ನುವಂಥದ್ದು ಬೇಕು, ಅವಾಗಲೇ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಎನ್ನುವಂಥ ವಿಚಾರ ಗೊತ್ತಾಗ್ತಿದ್ದಂಗೆ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿನ್ನನ್ನು ಕಾದು ನೋಡ್ತೀನಿ ಎನ್ನುವಂಥ ಪಾಸ್ಟರ್ ಆ ರೀತಿಯಾಗಿ ಹೇಳಿದ್ದಾರೆ ಅಂದರೆ ಅವೆಲ್ಲವೂ ಕೂಡ ತಪ್ಪು. ನಿನಗೆ ಆ ಟೈಮಲ್ಲಿ ಮಾಡ್ತೀನಿ, ಈ ಟೈಮಲ್ಲಿ ಮಾಡಿಸ್ತೀವಿ, ಕ್ರಿಸ್ಮಸ್ ಬರಲಿ ಮಾಡಿಸ್ತೀವಿ, ಗುಡ್ ಫ್ರೈಡೆ ಬರಲಿ ಮಾಡಿಸ್ತೀವಿ ಅಂತಂದರೆ ಅವೆಲ್ಲವೂ ಕೂಡ ತಪ್ಪಾಗಿ ಹೋಗ್ತದೆ. ಯಾಕೆ ಅಂತ ಅಂದರೆ ಬೈಬಲ್ ಈ ವಿಚಾರದಲ್ಲಿ ಏನು ಹೇಳಿದೆಯೋ ಒಂದು ಸಾರಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ರಿಂದ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಪೌಲನು ಸೀಲರು ಇಲ್ಲಿ ಜೈಲಲ್ಲಿದ್ದಾರೆ. ಇದನ್ನ ಚೆನ್ನಾಗಿ ಗಮನಿಸಬೇಕು. ಜೈಲಲ್ಲಿದ್ದಾರೆ ಇವರು. ಏನಕ್ಕೆ? ಯೇಸು ಕ್ರಿಸ್ತನ ವಿಷಯದಲ್ಲಿ ಸುವಾರ್ತೆಯನ್ನು ಸಾರಿದ್ದಕ್ಕೋಸ್ಕರ. ಇವರೆಲ್ಲರೂ ಕೂಡ ಈ ಮನುಷ್ಯನಾಗಿ ಬಿಟ್ಟು ಬಂದಂಥ ಕ್ರಿಸ್ತನನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಈತನ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದಂಥದ್ದು. ನರಮನುಷ್ಯನಾಗಿ ಹುಟ್ಟಿ ಈತನನ್ನು ದೇವರು ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ ಎಂಬುದಾಗಿ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಈ ಪೌಲ ಸೀಲರನ್ನ ಅಪೊಸ್ತಲರನ್ನು ಹಿಡಿದುಬಿಟ್ಟು ಜೈಲಲ್ಲೇ ಹಾಕ್ತಾರೆ. ಈ ಜೈಲಲ್ಲೇ ಹಾಕಿದಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಿರ್ತಾರೆ? ಸ್ತುತಿ ಪದಗಳನ್ನು ಹಾಡ್ತಾ ಇದ್ದಾರಂತೆ. ಮುಂದೆ ಓದಿ ಅಕ್ಕ. ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಇಲ್ಲಿ ಮಹಾ ಭೂಕಂಪ ಉಂಟಾಗಿದೆ ಅಂತ. ಅಕಸ್ಮಾತ್ ಆಗಿ ಮಹಾ ಭೂಕಂಪ ಉಂಟಾಗಿದೆ, ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಸೆರೆಮನೆಯ ಕದಗಳು ತೆರೆದಿದ್ದವೆ. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಬೇಡಿಗಳು ಕಳಚಿ ಬಿದ್ದಿದ್ದಾವೆ. ಯಾರು ಬಿಚ್ಚಿಲ್ಲ, ತನ್ನಟಿಗೆ ತಾನೇ ಬೇಡಿಗಳು ಕಳಚಿ ಬಿದ್ದಿದ್ದಾವೆ. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು. ಆ ಸೆರೆ ಯಜಮಾನನ ಏನಿದ್ನೋ, ಈ ಸೆರೆ ಯಜಮಾನನು ಅಂತಂದ್ರೆ ಸಾಮಾನ್ಯವಾದಂಥ ಯಾರೋ ಒಬ್ಬ ಸೈನಿಕನಲ್ಲ. ಈತನು ಎಷ್ಟೋ ಸೈನಿಕರುಗಳ ಮೇಲೆ ಅಧಿಕಾರಿಯಾಗಿರುವಂಥವನೇ ಸೆರೆ ಯಜಮಾನನು. ಅಂದ್ರೆ ಆತನ ಕೈ ಕೆಳಗೆ ಎಷ್ಟೋ ಜನ ಸೈನಿಕರುಗಳಿರ್ತಾರೆ. ಈತನ ಕೈ ಕೆಳಗೆ ಯಾರನ್ನ ಹೋಗಿ ಹಿಡ್ಕೊಂಬರ್ರಿ ಅಂತ ಹೇಳಿ ಇವನು ಆಜ್ಞಾಪನೆ ಮಾಡಿದ್ರು ಕೂಡ ಹಿಡ್ಕೊಂಬರ್ತಾರೆ. ಯಾರನ್ನ ಬಿಡು ಅಂತ ಹೇಳಿ ಹೇಳಿದ್ರು ಕೂಡ ಬಿಡ್ತಾನೆ. ಎಲ್ಲವನ್ನೂ ನಡೀತಿರ್ತದೆ. ಅಂದ್ರೆ ಈತನು ಸೆರೆಮನೆಯ ಯಜಮಾನ. ಈತನು ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ. ಈತನು ನಿದ್ದೆಯಿಂದ ಎಚ್ಚರವಾಗಿದ್ದಾನೆ. ಅಂದ್ರೆ ಅಂಥವ್ರಿಗೂ ನಿದ್ದೆ ಮಾಡ್ತಿದ್ನ ಅಂತ ನೋಡಿದ್ರೆ ನಿದ್ದೆ ಮಾಡ್ತಾ ಇದ್ದಾನೆ. ಯಾಕೆ ನಿದ್ದೆ ಮಾಡ್ತಾ ಇದ್ದಾನೆ ಅಂದ್ರೆ ಅಂಥವ್ರಿಗೂ ಕಾಯ್ತಾ ಇದ್ದವ್ರಿಗೆ ಅಲ್ಲಿ ಆ ರೀತಿಯಾದಂಥ ಅದ್ಭುತ ನಡೆದಿದೆ. ಯಾವಾಗ ಮೆರಕಲ್ ಆಗ್ತಿದ್ದಂಗೆನೇ ಆ ಮೆರಕಲ್ ನಡೆಯುವಂಥ ಸಮಯದಲ್ಲಿ ಇವರಿಗೆ ನಿದ್ದೆ ಹೋದಂಥ ಪರಿಸ್ಥಿತಿಯಲ್ಲಿ ಹೋಗಿದ್ದಾರೆ. ಆಮೇಲೆ ಅವರು ಎಚ್ಚರವಾಗಿದ್ದಾರೆ. ಆ ಎಚ್ಚರವಾದಂಥ ಸಮಯದಲ್ಲಿ ಅಲ್ಲಿ ಏನ್ ನಡೆದಿದೆ ಎಲ್ಲ ತೆರೆದಿರುವಂಥದ್ದನ್ನು ನೋಡ್ತಾ ಇದ್ದಾರೆ. ಓದಿ ಯಾಕೆ ಅದನ್ನು. ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರನ್ನು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಅವನು ಕದಗಳೆಲ್ಲ ತೆರೆದಿರುವಂಥದ್ದನ್ನು ನೋಡ್ಬಿಟ್ಟು ಒಳ್ಳೆ, ಯಾಕಂದ್ರೆ ಪೌಲ ಸೀಲರನ್ನ ಹಿಡಿದಿಟ್ಟಿದ್ವಲ್ಲ, ಖಂಡಿತವಾಗ್ಲೂ ಅವ್ರು ಓಡಿ ಹೋಗಿದ್ದಾರೆ. ಕದಗಳೆಲ್ಲ ತೆರೆದಿರ್ತಾರೆ ಅಂದ್ರೆ ಕೈದಿಗಳು ಇರ್ತಾರ, ಓಡಿ ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ರಾಜಾಜ್ಞೆ ಇನ್ನ ನನ್ನ ಮೇಲೆ ಬಂದ್ಬಿಡುತ್ತೆ, ರಾಜನಿಂದ ಕೇಡು ಬರುತ್ತೆ, ನಾನು ಹೆಂಗೋ ಸಾಯಲೇಬೇಕಾಗುತ್ತೆ ಅಂತ ಹೇಳಿ ಈತನೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಮುಂದೆ ಓದಿ. ಆದರೆ ಪೌಲನು ಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಹೊಳಕ್ಕೆ ಹಾರಿ ನಡಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು. ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ಇಲ್ಲಿ ನೋಡಿ ಏನಾಗಿದೆ ಅಂತಂದ್ರೆ ಆತನು ಆ ಬೇಡಿಗಳೆಲ್ಲ ಕಳಚಿ ಬಿದ್ದಿದ್ದಾವೆ. ಇದನ್ನೆಲ್ಲವನ್ನ ಕಣ್ಣಾರೆ ಕಂಡಿದ್ದಾನೆ ಆ ಜೈಲು ಅಧಿಕಾರಿ. ಇವೆಲ್ಲವನ್ನ ಕಣ್ಣಾರೆ ಕಾಣ್ತಿದ್ದಂಗೆನೆ ಆತನು ಮಾನಸಾಂತರ ಪಟ್ಟಿದ್ದಾನೆ. ಅಂದ್ರೆ ಅವನ ಮನಸ್ಸನ್ನು ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನೆ. ಅವನು ಆರಿ ನಡುಗಿ ಅವನು ಪೌಲ ಸೀಲರ ಮುಂದೆ ಬಿದ್ದು ನಡುಗುತ್ತಾ ಅವನು ಏನ್ ಕೇಳ್ತಾ ಇದ್ದಾನೆ? ಸ್ವಾಮಿ, ರಕ್ಷಣೆ ಹೊಂದುವುದಕ್ಕೆ ನಾನು ಏನ್ ಮಾಡಬೇಕು? ಈ ಜೈಲಧಿಕಾರಿಯ ಬಾಯಲ್ಲಿ ಇಂಥ ಒಂದು ವಿಚಿತ್ರವಾದಂಥ ಮಾತೇನಕ್ಕೆ? ಅಂದ್ರೆ ರಕ್ಷಣೆ ಹೊಂದುವುದಕ್ಕೆ ನಾನು ಏನ್ ಮಾಡ್ಬೇಕೆಂಬುದಾಗಿ ಕೇಳ್ತಾ ಇದ್ದೇನೆ. ಅಂದ್ರೆ ಈತನಿಗೆ ಸುವಾರ್ತೆ ಎನ್ನುವಂಥದ್ದು ಅರ್ಥ ಆಗಿದೆ. ಯೇಸು ಕ್ರಿಸ್ತನ ವಿಷಯ ಸಂಗತಿ ಅರ್ಥ ಆಗಿದೆ. ಇವ್ರು ಯಾವಾಗ ಸ್ತುತಿ ಪದಗಳನ್ನ ಆಡ್ತಾ ಇದ್ರು, ಯಾವಾಗ ಪೌಲರು ಸೀಲರು ಮಾಡ್ತಿರುವಂಥ ಅದ್ಭುತಗಳು, ಅವ್ರು ಮಾಡ್ತಿರುವಂಥ ಉಪದೇಶಗಳು, ಇವೆಲ್ಲವನ್ನ ಕೇಳಿದ್ರು, ಆತನ ಮನಸ್ಸನ್ನ ಆ ಕ್ಷಣದಲ್ಲಿ ಆತನ ಬದಲಾಯಿಸ್ಕೊಂಡಿದ್ದಾನೆ. ಯಾವಾಗ ಬದಲಾಯಿಸ್ಕೊಂಡಿದ್ದಾನೆ ಅಂತಂದ್ರೆ ಯಾವಾಗ ಆ ಅದ್ಭುತ ನಡೆಯುವುದನ್ನ ಕಣ್ಣಾರೆ ಕಂಡನೋ, ಆ ಕದಗಳೆಲ್ಲ ತೆರೆದಿರುವಂಥದ್ದನ್ನು ನೋಡಿದ್ರು ಕೂಡ, ಆತನು ಆ ಕದೆ ತೆರೆದಿರುವಂಥದ್ದು ಇದ್ರೂ ಕೂಡ ಪೌಲ ಸೀಲರು ತಪ್ಪಿಸಿಕೊಳ್ಳದೇ ಇರುವಂಥದ್ದನ್ನ ನೋಡಿ, ಮತ್ತೆ ಆ ಅದ್ಭುತ ನಡೆದಿರುವಂಥದ್ದು ಇವನ ಗಮನಕ್ಕೆ ಬಂದು, ದೇವರು ನಿಜವಾಗ್ಲೂ ಇವ್ರು ಹೇಳುವಂಥದ್ದು ಸತ್ಯ, ಅಂದ್ರೆ ಯೇಸು ಕ್ರಿಸ್ತನು ಸತ್ಯ, ಅಂದ್ರೆ ನಾವು ಪಾಪಿ ಎನ್ನುವಂಥದ್ದು ಕೂಡ ಸತ್ಯ, ಒಂದು ವೇಳೆ ನಾವು ಪಾಪದಲ್ಲಿ ಸತ್ರೆ ನರಕಕ್ಕೆ ಹೋಗ್ಬೇಕಾಗಿರುವಂಥದ್ದು ಕೂಡ ಸತ್ಯ ಅಂತ ಹೇಳಿ ಎಲ್ಲಾ ರೀತಿಯಾದಂಥ ನಂಬಿಕೆಯನ್ನ ಇಟ್ಟು ಈತನು ಆ ಪೌಲ ಸೀಲರನ್ನ ಕೇಳ್ತಾ ಇದ್ದಾನೆ. ಹಂಗಾದ್ರೆ ನೀವು ಹೇಳುವಂಥದ್ದೆಲ್ಲವೂ ನಿಜ. ಈಗ ನಾನು ರಕ್ಷಣೆ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಎಂಬುದಾಗಿ ಆತನ ಜೈಲಧಿಕಾರಿ ಕೇಳ್ತಾ ಇದ್ದಾನೆ. ಮುಂದೆ ಓದಿ.
ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಹಾ. ಆಗ ನೀನು ರಕ್ಷಣೆ ಹೊಂದುವಿ, ಹಾ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಹಾ ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವನು ಆ ರಾತ್ರಿಯ ಅದೇ ಗಳಿಗೆಯಲ್ಲಿ ಮತ್ತೆ ಓದಿಯಾಕಲ್ಲ ಇನ್ನು ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅಂದ್ರೆ ರಾತ್ರಿಯಲ್ಲಿ ನಡೆದಿದೆ ಈ ಇನ್ಸಿಡೆಂಟ್. ಇದು ಬೆಳಿಗ್ಗೆ ಹೊತ್ತಿನ ನಡೆದಿರುವಂತದ್ದಲ್ಲ. ರಾತ್ರಿಯಲ್ಲಿ ಬಾಗಿಲುಗಳೆಲ್ಲ ತೆರೆದಿದೆ, ಭೂಕಂಪ ಬಂದಿದೆ, ಇವೆಲ್ಲವೂ ಆಗಿದೆ. ಆತನು ಕೂಡ ಪೌಲೋಸ್ಯನರನ್ನ ಕೇಳಿದಂತ ಸಮಯದಲ್ಲಿ ಆತನು ದೇವ್ರ ಬಗ್ಗೆ ಹೇಳಿರುವಂಥದ್ದು, ಇವನು ಮಾನಸಾಂತರ ಪಟ್ಟಿರೋದು ಎಲ್ಲವೂ ಕೂಡ ರಾತ್ರಿಯಲ್ಲಿ ನಡೆದಿದೆ. ಆ ರಾತ್ರಿಯಲ್ಲಿನೇ ಅವ್ರ ಮನೆಯವರಿಗೆ ದೇವರ ವಾಕ್ಯವನ್ನು ಹೇಳಿದ್ದಾನೆ. ಪೌಲನು ಸೀಲನನ್ನ ಆ ಜೈಲಧಿಕಾರಿಯ ಮನೆಯವರಿಗೆ ರಾತ್ರಿಯಲ್ಲಿ ದೇವರ ವಾಕ್ಯವನ್ನು ಹೇಳಿದ್ದಾರೆ. ವಾಕ್ಯವನ್ನ ಕೇಳ್ತಿದ್ದಂಗೆ ಅವರೇನ್ ಮಾಡಿದ್ದಾರೆ? ಮುಂದೆ ಓದಿ. ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಜೈಲಧಿಕಾರಿ ಅಂದ್ರೆ ಇವತ್ತೊಂದು ದೊಡ್ಡ ಅಧಿಕಾರಿ. ಈ ದೊಡ್ಡ ಅಧಿಕಾರಿ ಯಾಕೆ ಆತನು ಮಾರನೇ ದಿನ ಮಾಡಿಸ್ಕೊಳ್ಳೋಣ ಎಂಬುದಾಗಿ ಆತನ ನೆಗ್ಲೆಕ್ಟ್ ಮಾಡಿಲ್ಲ? ಏನಕ್ಕೆ ಮಾಡಿಲ್ಲ? ಇಲ್ಲ ಇನ್ನೊಂದು ಯಾವುದೋ ಒಂದು ಶುಭ ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಂಡು ಯಾಕೆ ಆ ದಿನದಲ್ಲಿ ಮಾಡಿಸ್ಕೊಂಡಿಲ್ಲ? ಅರ್ಧ ರಾತ್ರಿಯಲ್ಲಿ ದೇವರ ವಾಕ್ಯವನ್ನ ಕೇಳಿ ಅರ್ಧ ರಾತ್ರಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳುವಂತ ಒಂದು ಗತಿ ಏನು? ಇವತ್ತು ನಾವು ಯಾರಾದ್ರೂ ಅರ್ಧ ರಾತ್ರಿಯಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡಿದೀವ? ನಮ್ಗೆ ಎಷ್ಟೋ ಜನ ಪಂಪ್ ಹೊಡಿಬೇಕು, ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಿ ಅಂದ್ರೆ ದೀಕ್ಷಾ ಸ್ನಾನ ಏನಕ್ಕೋಸ್ಕರ ಮಾಡಿಸ್ಕೋಬೇಕು ಅವರು ಸರಿಯಾಗಿ ಹೇಳಲ್ಲ, ನಾವು ಸರಿಯಾಗಿ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ. ದೀಕ್ಷಾ ಸ್ನಾನವನ್ನು ಏನಕ್ಕೋಸ್ಕರ ಮಾಡಿಸ್ಕೋಬೇಕು? ಇವ್ರು ಯಾವ ರೀತಿಯಾಗಿ ಮಾಡಿಸ್ಕೊಂಡಿದ್ದಾರೆ ನೋಡಿ. ಅರ್ಧ ರಾತ್ರಿಯಲ್ಲೇ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ. ಮತ್ತೆ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯವನ್ನ ತೆಗಿರಿ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 9ರಿಂದ 18 ಓದಿ. ಅವನು 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಯಾರು ಇಲ್ಲಿ 3 ದಿನ ಊಟ ಮಾಡಿ ಏನು ತಿಂದಿಲ್ಲ ಕುಡಿದಿಲ್ಲ ಗೊತ್ತಾ? ಯಾರು? ಸೌಲನು. ಆತನು ಯಾವಾಗ ದುಷ್ಟನಾಗಿದ್ನೋ, ಆತನು ಯಾವಾಗ ದೇವರ ಒಂದು ಅಂದ್ರೆ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ನಿಂತಿದ್ನೋ, ಯೇಸು ಕ್ರಿಸ್ತನಿಗೆ ಯಾರ್ಯಾರು ಯೇಸು ಕ್ರಿಸ್ತನ ಹಿಂಬಾಲಿಸುವಂಥವ್ರು ಎಲ್ಲರಿಗೂ ಕೂಡ ಆತನು ದ್ವೇಷ ಮಾಡುತ್ತಾ ಅವ್ರನ್ನ ಜೈಲಿಗೆ ಹಾಕಿಸ್ತಾ ಅವ್ರನ್ನ ಸಾಯಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ದಲ್ಲ ಪರಿಸ್ಥಿತಿಯಲ್ಲಿ ಆತನು ಹೋರಾಡ್ತಾ ಇದ್ನೋ, ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ದರ್ಶನವನ್ನು ಕೊಟ್ಟಿದ್ದಾನೆ. ಆ ದರ್ಶನವನ್ನು ಕೊಟ್ಟಿದ್ದ ಪ್ರಭಾವದಿಂದ ಈತನಿಗೆ ಕಣ್ಣು ಕಾಣದಂಥ ರೀತಿಯಲ್ಲಿ ಆಗೋಗಿದೆ. ಆತನು 3 ದಿನ ಏನು ತಿಂದಿಲ್ವಂತೆ, ಏನು ಕುಡ್ದಿಲ್ವಂತೆ. ಆಲೋಚನೆ ಮಾಡಿ, ಇದು ಒಂದು ದಿನ ಆಗಿರುವಂಥದ್ದಲ್ಲ. ನಾವು ಒಂದೊತ್ತು ಊಟ ಬಿಟ್ರೆ ಏನಾಗ್ತೀವಿ, ಯಾವ ರೀತಿಯಾಗಿರ್ತೀವಿ ನಮ್ಮ ಪರಿಸ್ಥಿತಿ? ಇಲ್ಲ ಒಂದು ದಿನ ಬಿಟ್ರೆ ಯಾವ ರೀತಿಯಾಗಿರ್ತದೆ, 2 ದಿನ ಬಿಟ್ರೆ ಯಾವ ರೀತಿಯಾಗಿರ್ತದೆ, 3 ದಿನ ಬಿಟ್ರೆ ಭಯಂಕರ ಘೋರವಾಗಿರ್ತದೆ. ಏನು ತಿಂದು ಕುಡಿದಲೇ ಇದ್ರೆ. ಯಾಕಂದ್ರೆ ನಾವು ಒಂದು ದಿನಕ್ಕೆ ಊಟ ಮಾಡದಲ್ಲೇ ಇದ್ರೂ ಕೂಡ ನೀರನ್ನು ಕುಡಿತೀವ, ಹಂಗೆ ಇರ್ತೀವ. ಕುಡಿಲೇಬೇಕು ಕೂಡ. ಒಂದು ಟೀ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೋ ತಿಂದು ಕುಡಿಲೇಬೇಕು. ಪ್ರಾಣಕ್ಕಾದ ಆಧಾರ, ನಾವು ಇಡೋದಕ್ಕಾಗಲ್ಲ. ಆದ್ರೆ ಈ ತರ 3 ದಿನ ಏನು ತಿಂದಿಲ್ಲ, ಏನು ಕುಡಿದಿಲ್ವಂತೆ ಪೌಲನು. 18ನೇ ವಚನ ಕೂಡಲೇ ಅವನ ಕಣ್ಣುಗಳಿಂದ ಹಿಂದೆ ಇನ್ನೊಂದು ಲೈನ್ ಹಿಂದಿಂದ ಒಂದು ವಚನ 17ರಿಂದ ಓದು. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಇಲ್ಲಿ ನೋಡಿ ಏನಿದೆಯೋ, ಪೌಲನು 3 ದಿನ ಆತನು ಏನೂ ತಿಂದಿಲ್ಲ, ಏನು ಕುಡಿದಲೇ ಇರುವಂತ ಸುಸ್ತಾಗಿರುವಂತ ಪರಿಸ್ಥಿತಿಯಲ್ಲಿ ಆತನು ಕಣ್ಣುಗಳು ತೆರೆಯಲ್ಪಟ್ಟ ಕೂಡನೆ ಆತನಿಗೆ ಕಣ್ಣು ಕಾಣದಂತ ಪರಿಸ್ಥಿತಿಯಲ್ಲಿ ಆಗೋಗಿದೆ. ಅವನಿಗೆ ಪರೆಗಳಂತೆ ಬಿದ್ದು ಕಣ್ಣು ಕಂಡಿದೆ. ಕಣ್ಣು ಕಾಣ್ತಿದ್ದಂಗೆ ನನಗೆ ನೀರನ್ನು ಕೊಡಿ, ಇಲ್ಲ ನನಗೆ ಊಟವನ್ನು ಕೊಡಿ ಎಂಬುದಾಗಿ ಕೇಳಿಲ್ಲ. ಎದ್ದು ಪಟ್ಟನೆ ಆತನ ಏನ್ ಮಾಡಿದ್ದಾನೆ, ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದಾನೆ. ಏನಕ್ಕೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೋಬೇಕು ಅಂತ? ಅರ್ಜೆಂಟಾಗಿ ದೀಕ್ಷಾ ಸ್ನಾನ ತೆಗೆದುಕೋಬೇಕಾ? ಸೆರೆಮನಿ ಅಧಿಕಾರಿ ಅವನವನ ಮನೆಯವರು ಅರ್ಧ ರಾತ್ರಿಯಲ್ಲಿ ದೀಕ್ಷಾ ಸ್ನಾನ ತೆಗೆದುಕೋಬೇಕಾ? ಇಲ್ಲಿ ನೀವು ಒಂದೊಂದು ತಪ್ಪಾಗಿ ಅರ್ಥ ಮಾಡ್ಕೋಬಾರದು. ಜೈಲಧಿಕಾರಿ ಅಲ್ವಾ, ಎಲ್ಲರೂ ಯೇಸು ಕ್ರಿಸ್ತನ ದ್ವೇಷ ಮಾಡ್ತಾ ಇದ್ರು ಅಲ್ವಾ, ಆದ್ರದಿಂದ ಇವನು ಯಹೂದ್ಯರಿಗೋ ಇಲ್ಲ ಸದ್ದುಕಾರಿ ಪರಿಸಯರಿಗೋ ಇವ್ರು ಯಾರಿಗೋ ಎದುರುಕಟ್ಟು ಭಯಪಟ್ಟು ಆತನ ಅರ್ಧ ರಾತ್ರಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದಾನೆ ಅಂದ್ರೆ ಅದು ಸುಳ್ಳು. ಯಾಕೆ ಅಂತಂದ್ರೆ ಆತ ನೀವೆಲ್ಲವನ್ನ ಕೇಳಿ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾನೆ. ಅಂದ್ರೆ ಯಾರೇ ಏನೇ ಅಂದ್ರೂ ಚಿಂತೆ ಇಲ್ಲ, ನನಗೆ ದೇವರು ಬೇಕು ಎನ್ನುವಂತ ರೀತಿಯಲ್ಲಿ ಆತನ ಬದಲಾಗಿ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡಿದ್ದಾನೆ. ಆ ರೀತಿಯಾಗಿ ಅಂದ್ಕೊಂಡಂತವನು ಬೆಳಿಗ್ಗೆ ದೀಕ್ಷಾ ಸ್ನಾನ ಮಾಡಿಸ್ಕೊಳಕ್ಕೆ ಎದ್ರಕಂತಿದ್ನ? ಖಂಡಿತವಾಗ್ಲೂ ಇಲ್ಲ. ಆದ್ರೂ ಏನಕ್ಕೋಸ್ಕರ ಅರ್ಧ ರಾತ್ರಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದಾನೆ ಅಂದ್ರೆ ಖಚಿತವಾಗಿ ಇಲ್ಲಿ ಬೈಬಲ್ ಹೇಳುವಂತ ಮಾತು, ಈ ಭಾವಗಳು ಏನು ಅಂತಂದ್ರೆ ದೀಕ್ಷಾ ಸ್ನಾನ ಎನ್ನುವಂಥದ್ದು ಅರ್ಜೆಂಟ್ ಆಗಿ ಮಾಡಿಸ್ಕೊಳ್ಬೇಕು. ಅದನ್ನೇ ಅವರು ಮಾಡಿದ್ದಾರೆ ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತು ಅಪೊಸ್ತಲರ ಕೃತ್ಯಗಳು 22:16 ಓದಿ. ಅಪೊಸ್ತಲರ ಕೃತ್ಯಗಳು 22:16. ಈಗ ನೀನೇಕೆ
ಸಾವಕಾಶ ಮಾಡುತ್ತಿ ಹಾ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ಹಾ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಹಾ ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ನೋಡಿ ಇಲ್ಲಿ ಏನಿದೆಯೋ ಇದು ಪೌಲನ ವಿಷಯದಲ್ಲೇ ಬರೆಯಲ್ಪಟ್ಟಿರುವಂತ ಮಾತು. ಈಗ ನೀನೇಕೆ ಸಾವಕಾಶವನ್ನು ಮಾಡಿಸ್ತೀಯ ಅಂದ್ರೆ, ಸಾವಕಾಶ ಅಂದ್ರೆ ನೀನೇನು ನಿಧಾನವನ್ನು ಮಾಡ್ತಾ ಇದೆಯಾ, ನೀನೇನಕ್ಕೆ ಇನ್ನು ತಾಳ್ಮೆಯಿಂದ ಇದೆಯಾ, ಎದ್ದು ಪಟ್ಟಣ ನೀನು ದೀಕ್ಷಾ ಸ್ನಾನವನ್ನು ಮಾಡಿಸ್ಕೋ ಎಂಬುದಾಗಿ ಮತ್ತೆ ಓದಿಯಾಕದು. ಈಗ ನೀನೇಕೆ ಸಾವಕಾಶ ಮಾಡುತ್ತಿ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವಂತವನಾಗಿ ನೀನು ದೀಕ್ಷಾ ಸ್ನಾನವನ್ನು ಮಾಡಿಸ್ಕೋ. ಅಂದ್ರೆ ಯಾಕೆ ಪೌಲನ ಅಂತ ಅರ್ಜೆಂಟಾಗಿ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕೆಂಬುದಾಗಿ ನೋಡಿದ್ರೆ ಅನನೀಯನೇ ಹೇಳಿದ್ದಾನೆ, ನೀನು ಪಟ್ಟಂತ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೋ, ನೀನೇನಕ್ಕೆ ಚಿಂತೆ ಮಾಡ್ಕೊಂಡು ಕುಂತಿದ್ಯಾ, ಏನಕ್ಕೆ ಲೇಟ್ ಮಾಡ್ತಾ ಇದೆಯಾ ಅಂತ. 3 ದಿನದಿಂದ ಊಟ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವಿದ್ರೆ ನಮ್ಮನ್ನ ಯಾರೋ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ನಾವೇನು ಹೇಳ್ತೀವಿ? ಇಲ್ಲ ಯಾರೋ ನೀವು 3 ದಿನ ಊಟ ಇಲ್ಲದಂಥ ಪರಿಸ್ಥಿತಿಯಲ್ಲಿದ್ದಾಗ ನೀನು ಮೊದಲು ಹೋಗಿ ಪ್ರಾರ್ಥನೆ ಮಾಡೋದ್ರೆ ಏನು ಮಾಡ್ತೀವಿ ನಾವು? ಮೊದಲು ಹೋಗಿ ಊಟದ ಕಡೆಗೆ ಹೋಗ್ತೀವಿ, ಇಲ್ಲ ನೀರಿನ ಕಡೆಗೆ ಹೋಗ್ತೀವಿ. ಮೊದಲು ಊಟ ಬೇಕು, ನೀರು ಬೇಕು ಎಂಬುದಾಗಿ ಭಾವಿಸ್ತೀವಿ. ಆದ್ರೆ ಅವ್ರು ಅಷ್ಟು ಬೇಗ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡಿದ್ದಾರೆ ಅಂದರೆ ಖಚಿತವಾಗಿ ಒಬ್ಬ ಮನುಷ್ಯನು ಆತನ ಪಾಪದಿಂದ ಬದಲಾವಣೆ ಆದಂಥ ಮನುಷ್ಯನು, ಮಾನಸಾಂತರ ಪಟ್ಟಂಥ ಮನುಷ್ಯನು ಬೇಗನೆ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೋಬೇಕು. ಯಾಕೆ ಬೇಗನೆ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು? ಒಂದು ಉದಾಹರಣೆಗೆ ಒಂದು ಮಾತನ್ನು ಹೇಳ್ತೀನಿ ನೋಡಿ. ಒಂದು ಆಕ್ಸಿಡೆಂಟ್ ಆಗಿದೆ ಅಂದ್ಕೊಳ್ಳಿ ರೋಡಲ್ಲಿ, ಆತನಿಗೆ ಬಹಳವಾದಂಥ ರಕ್ತಸ್ರಾವವಾಗ್ತಾ ಇದೆ, ಅವನು ಅಸ್ವಸ್ಥನಾಗೋಗಿದ್ದಾನೆ. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದಂಥ ಆ ರೋಗಿಗೆ ಪ್ರಥಮ ಚಿಕಿತ್ಸೆ ಬೇಕಾ ಬೇಡವಾ? ಆ ರೋಡಲ್ಲಿ ಆತನನ್ನು ಬಿಟ್ಬಿಟ್ರೆ ಏನಾಗ್ತಾನೆ? ಒಂದು ವೇಳೆ ಆತನ ಕರ್ಕೊಂಡೋಗಿ ಬೇಗ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಏನಾಗ್ತಾನೆ? ಹಂಗೆ ಯಾವುದೇ ಒಬ್ಬ ಮನುಷ್ಯನ ಸಾವು ಯಾವತ್ತು ಬರುತ್ತೋ ಗೊತ್ತಿದ್ಯಾ? ಇವತ್ತು ನಮ್ಮೆಲ್ಲರ ಸಾವು ಯಾವತ್ತೆಂಬುದಾಗಿ ಗೊತ್ತಿದ್ಯಾ? ಯಾವ ಮನುಷ್ಯನಿಗೂ ತಿಳಿಯದೇ ಇರುವಂಥ ಸಂಗತಿ ಇದು, ಯಾವ ಮನುಷ್ಯನಿಗೂ ಕೂಡ ತಿಳಿಯದೇ ಇರುವಂಥ ವಿಚಾರ ಇದು. ಆಗಿದ್ದಂಥ ಸಮಯದಲ್ಲಿ ಈಗ ನಾನು ಮಾರ್ಪಟ್ಟಿದ್ದೀನಿ ಅಂತ ಹೇಳಿ, ಇವತ್ತು ನಾನು ಮಾರ್ಪಟ್ಟಿದ್ದೀನಿ. ಇವತ್ತು ನನಗೆ ಯೇಸು ಕ್ರಿಸ್ತನ ಏನು, ದೇವರು ಅಂದ್ರೆ ಏನು, ಪವಿತ್ರಾತ್ಮನ ಅಂದ್ರೆ ಏನು, ಚರ್ಚ್ ಅಂದ್ರೆ ಏನು, ಬೈಬಲ್ ಏನು, ಎಲ್ಲವೂ ಗೊತ್ತಾಗಿದೆ. ನಾನೊಬ್ಬ ಪಾಪಿ ಎಂಬುದಾಗಿ ಗೊತ್ತಾಗಿದೆ. ನನ್ನ ಪಾಪಕ್ಕೆ ರಕ್ಷಕನು ಬೇಕು ಎಂಬುದಾಗಿ ಗೊತ್ತಾಗಿದೆ. ಆ ರಕ್ಷಣೆಗೆ ಅಂದ್ರೆ ಪರಲೋಕಕ್ಕೆ ಸೇರೋದಕ್ಕೆ ಆ ರಕ್ಷಕನು ಕೊಟ್ಟಿರುವಂಥ ಆಜ್ಞೆಯಾಗಿ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡ್ರೆ ಮಾತ್ರವೇ ಸಾಧ್ಯ ಎಂಬುದಾಗಿ ಎನ್ನುವಂಥ ವಿಚಾರ ಗೊತ್ತಾಗಿದೆ. ಈಗ ನಾನು ಏನು ಮಾಡ್ತೀನಿ, ಹೋಗ್ತೀನಿ ಪಾಸ್ಟರ್ ಬಳಿಗೆ ಕೇಳ್ತೀನಿ, ನನಗೆ ದೀಕ್ಷಾಸ್ನಾನ ಎನ್ನುವಂಥದ್ದು ಬೇಕೇ ಬೇಕೆಂಬುದಾಗಿ ಹೇಳ್ತೀನಿ. ಅವ್ರು ಯಾವುದೋ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ ಅಂದ್ಕೊಳ್ಳಿ, ಇನ್ನೊಂದು 15 ದಿನ ಬಿಟ್ಕೊಂಡು, ಇಲ್ಲ ತಿಂಗಳು ಬಿಟ್ಕೊಂಡು, ಇಲ್ಲ ಈ ಮುಂದಿನ ವರ್ಷನೋ ಏನೋ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಆ ಒಂದು ಸಮಯದವರೆಗೆ ನಾನು ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳಕ್ಕಾಗ್ದಲೇನೆ ನಾನೇನಾದರೂ ಸತ್ತೋಗ್ಬಿಟ್ರೆ, ಒಂದು ವೇಳೆ ನಾನು ಅಷ್ಟರೊಳಗೆ ನಾನು ಸತ್ತೋದೆ ಅಂದ್ಕೊಳ್ಳಿ, ಎಲ್ಲಿಗೆ ಹೋಗ್ತೀನಿ ನಾನು? ಅಂದ್ರೆ ದೀಕ್ಷಾಸ್ನಾನ ಅನ್ನುವಂಥದ್ದು ಪ್ರಾಮುಖ್ಯ ಇದೆ. ನಿಮಗೆ ಇದನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ದೀಕ್ಷಾಸ್ನಾನ ಎನ್ನುವಂಥದ್ದು ಇಲ್ದಲೇ ಯಾರು ಕೂಡ ಪರಲೋಕಕ್ಕೆ ಸೇರೋದಕ್ಕೆ ಸಾಧ್ಯ ಇಲ್ಲ. ಈಗ ದೀಕ್ಷಾಸ್ನಾನವನ್ನು ಮಾಡಿಸೋದಕ್ಕೋಸ್ಕರ ಅವ್ರು ಡೇಟನ್ನು ಫಿಕ್ಸ್ ಮಾಡಿಸಿದ್ರು. ಈಗ ಆ ಡೇಟ್ ಬರೋದಕ್ಕಿಂತ ಮೊದಲೇನೇ ನಾನು ಸತ್ತಿದ್ದೀನಿ. ಈಗ ಎಲ್ಲಿಗೆ ಹೋಗ್ತೀನಿ ನಾನು? ಖಚಿತವಾಗಿ ನಾನು ಪರಲೋಕಕ್ಕೆ ಹೋಗ್ತೀನಿ ಅಂದ್ರೆ ಮಾತ್ರ ಸುಳ್ಳು ಅದು. ಯಾಕೆ ಅಂತ ಅಂದ್ರೆ ದೀಕ್ಷಾಸ್ನಾನ ಎನ್ನುವಂಥ ಇದು ಆಚಾರವಲ್ಲ, ಇದು ಆಜ್ಞೆ, ಇದು ಏನೋ ಸಂಪ್ರದಾಯ ಅಲ್ಲ. ಇದು ಇವತ್ತು ನಮ್ಮ ಚರ್ಚಿನ ಒಂದು ಟ್ರೆಡಿಷನ್ ಎಂಬುದಾಗಿ ಅವ್ರು ಏನೇನೋ ಸಂಪ್ರದಾಯಗಳನ್ನು ಮಾಡ್ಕೊಳ್ತಿರ್ತಾರೆ. ಆದರೆ ಬೈಬಲಲ್ಲಿರುವಂಥ ಪ್ರತಿಯೊಂದು ಮಾತುಗಳು ಕೂಡ ವ್ಯರ್ಥವಾದಂಥವುಗಳಲ್ಲ. ಬೈಬಲಲ್ಲಿರುವಂಥ ಮಾತುಗಳು ಪ್ರತಿಯೊಂದು ಕೂಡ ಖಂಡಿತವಾದಂಥವುಗಳು. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಅದೇ ಮಾತು ಸ್ಪಷ್ಟವಾಗಿದೆ. ಭೂಮಿ ಆಕಾಶಗಳು ಒಡೆದೋಗುತ್ತೆ, ದೇವರ ಮಾತುಗಳು ಯಾವುದೇ ಕಾರಣಕ್ಕೂ ಒಡೆದೋಗಲ್ಲ ಎಂಬುದಾಗಿ. ಆದ್ದರಿಂದ ಬೈಬಲಲ್ಲಿರುವಂಥ ಪ್ರತಿಯೊಂದು ಮಾತುಗಳು ಕೂಡ ಇಂಪಾರ್ಟೆಂಟನ್ನೇ. ಇವತ್ತು ಆ ಒಂದು ಸಮಯದವರೆಗೆ ನಾನು ಒಂದು ವೇಳೆ ಸತ್ತರೆ ನರಕಕ್ಕೆ ಹೋಗ್ತೀನಿ, ಇಲ್ಲ ಒಂದು ವೇಳೆ ನನ್ನ ಮನಸ್ಸನ್ನು ನಾನು ಮಾರ್ಪಡಿಸ್ಕೊಂಡ್ಬಿಟ್ರೆ, ನಾನು ಪಾಪಿ ಎನ್ನುವಂಥ ಅರಿವು ಬಂದು ನಾನು ದೀಕ್ಷಾಸ್ನಾನಕ್ಕೋಸ್ಕರ ನಾನು ಸಿದ್ಧನಾಗಿದ್ದೆ, ಅವರು ದೀಕ್ಷಾಸ್ನಾನವನ್ನು ಕೊಟ್ಟಿಲ್ಲ, ಮುಂದಕ್ಕೆ ಹಾಕಿದ್ದಾರೆ. ನಾನು ಈ ಲೋಕದ ಎಲ್ಲವನ್ನ ಮಾಯೆಯನ್ನು ನೋಡ್ಬಿಟ್ಟು ನಾನು ಮಾನಸಾಂತರ ಪಟ್ಟಿದ್ದಂಥವನು ನಾನು ಲೋಕದ ಕಡೆಗೆ ವಾಪಸ್ ಹೋಗ್ಬಿಟ್ರೆ ಮತ್ತೆ ಮತ್ತೆ ರಕ್ಷಣೆ ಮಾರ್ಗಕ್ಕೆ ಬರ್ತೀನಿ ನಾನು. ಮತ್ತೆ ನನ್ನ ಗತಿ ಏನು? ಯಾವತ್ತು ಸತ್ರು ನನ್ನ ನರಕನೇನ? ಇದೇ ಒಂದು ಇನ್ಸಿಡೆಂಟ್ ನಡೆದಿದೆ. ಒಬ್ರು ತುಂಬಾ ದಿನದಿಂದ ಚರ್ಚಿಗೆ ಹೋಗಿದೆ, ಬಹಳ ವರ್ಷಗಳಿಂದ ಸಭೆಗೆ ಹೋಗಿದ್ದಾರೆ. ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸ್ಕೊಂಡಿಲ್ಲ. ಏನಕ್ಕೋಸ್ಕರ ಅವ್ರು ಮಾಡಿಸ್ಕೊಂಡಿಲ್ಲ ಅಂದ್ರೆ ಏನೇನೋ ಆಲೋಚನೆಗಳಿದೆ ಅವರಲ್ಲಿ. ಮಗನ ಮದುವೆಯನ್ನು ಮಾಡಿಲ್ಲ, ಆ ಮಗನ ಮದುವೆ ಮಾಡ್ಬೇಕು ಅನ್ನುವಂಥ ಉದ್ದೇಶದಿಂದ ಅವರು ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡಿಲ್ಲ. ಅಂದ್ರೆ ಇವರ ಆಲೋಚನೆ ತಪ್ಪಾದ ಅಂತ ಆಲೋಚನೆ ಏನು ಅಂತ ಅಂದ್ರೆ, ನಾನು ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡ್ರೆ ನನ್ನ ಮಗನ ಮದುವೆಯನ್ನು ಮಾಡಂಗಿಲ್ಲ, ಆ ಸಂಪ್ರದಾಯಗಳನ್ನು ಮಾಡಂಗಿಲ್ಲ ಎನ್ನುವಂಥದ್ದು. ಇದು ತಪ್ಪಾದಂಥ ಆಲೋಚನೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತಪ್ಪಾದಂಥ ಆಲೋಚನೆ, ಇದು ಸರಿಯಾದಂಥ ಆಲೋಚನೆ ಅಲ್ಲ. ಯಾಕೆಂದ್ರೆ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡ ಆ ಕ್ಷಣಕ್ಕೆ ಯಾವುದೋ ಒಂದು ಮದುವೆಗೆ ಹೋಗುವಂಥದ್ದು ತಪ್ಪು, ಆ ಸಂಪ್ರದಾಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ತಪ್ಪು ಅಂತಂದ್ರೆ ಇದು ಮಾತ್ರ ನಮ್ಮ ತಪ್ಪು. ಯಾಕಂದ್ರೆ ಬೈಬಲ್ ಇದು ಯಾವುದನ್ನು ಕೂಡ ಒಪ್ಪಲ್ಲ. ಯಾವ ಸಂಪ್ರದಾಯಗಳನ್ನ ಮಾಡಿದ್ರು, ಯಾವ ಮಗನ ಮದುವೆಯನ್ನ ಮಾಡಿದ್ರು, ಇದು ಯಾವುದಕ್ಕೂ ಕೂಡ ದೇವರು ಅಡ್ಡಿಪಡಿಸಲ್ಲ. ಅದು ತಂದೆಗೆ ಮಗನ ಮೇಲೆ ಇರುವಂಥ ಜವಾಬ್ದಾರಿ, ಅದನ್ನು ಮಾಡಲೇಬೇಕು. ಅದು ಬಿಟ್ಬಿಟ್ಟು ದೀಕ್ಷಾಸ್ನಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಈ ರೀತಿಯಾಗಿ ತಪ್ಪನ್ನು ತಿಳ್ಕೊಂಡು ಈತನ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ಳೋದೇ ಎಷ್ಟೋ ವರ್ಷಗಳಿದ್ದಾನೆ. ಆತನು ಈ ಮಾತನ್ನು ನನಗೆ ಗೊತ್ತಾಗ್ತಿದ್ದಂಗೆನೇ ಆತನಿಗೆ ದೀಕ್ಷಾಸ್ನಾನ ವಿಷಯದಲ್ಲಿ ನಾನು ಸ್ಪಷ್ಟವಾಗಿ ಆತನ ಹೊಲ್ತ ಕರ್ಕೊಂಡೋಗಿ ನಾನು ಹೇಳಿದ್ದೀನಿ. ಏನೋ ಕೆಲಸ ಇತ್ತು ಅಂತೇಳಿ ಹೋಗಿದ್ದ ಸಮಯದಲ್ಲಿ ಹೇಳಿದ್ದೀನಿ.
ಆತನ ಆವಾಗಲೇ ಹೋಗಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಹೆಸರನ್ನ ಕೊಟ್ಟಿದ್ದಾನೆ. ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಹೆಸರನ್ನ ಕೊಟ್ಟಿದ್ದಾನೆ. ಅವರು ಒಂದಿನ ಡೇಟನ್ನು ಫಿಕ್ಸ್ ಮಾಡಿ ಇಷ್ಟು ಜನಕ್ಕೆ ದೀಕ್ಷಾ ಸ್ನಾನ ಮಾಡಿಸ್ತೀನಿ ಎಂಬುದಾಗಿ ಅವರು ಹೇಳಿದರೆ ಅಷ್ಟರೊಳಗೆ ಈತನ ಅಂತ್ಯ ಆಗೋಯ್ತು. ಈತನು ಭಯಂಕರ ರೀತಿಯಲ್ಲಿ ಆ ಯಪ್ಪ ಸತ್ಬಿಟ್ಟ. ಎಷ್ಟರ ಮಟ್ಟಿಗೆ ನಾನು ಅದನ್ನು ಶಾಕ್ ಆಗಿದ್ದೀನಿ ಅಂತಂದ್ರೆ ಅಷ್ಟರ ಮಟ್ಟಿಗೆ ಶಾಕ್ ಆಗೋದೆ. ಏನಕ್ಕೆ ಅಂತಂದ್ರೆ ಒಂದು ಆತ್ಮ ನರಕಕ್ಕೆ ಕೊಟ್ಟೋಯ್ತು. ಯಾಕೆ ಅಂತಂದ್ರೆ ನಾವೇನೇ ನೀತಿ ಮಾರ್ಗದಲ್ಲಿ ನಡ್ಕೊಂಡ್ರು ಕೂಡ ದೇವರ ಆಜ್ಞೆನ ಪಕ್ಕಕ್ಕಿಡುವಂಥದ್ದು ಇದೆಯಲ್ಲ, ಯಾವುದೇ ಕಾರಣಕ್ಕೂ ಅದು ಒಳ್ಳೇದಲ್ಲ. ಯಾಕೆಂದ್ರೆ ಅದು ನಡೆಯಲ್ಲ. ಅದು ದೇವರ ಆಜ್ಞೆಗಳನ್ನು ಕೊಟ್ಟಿದ್ದಾನೆ, ಅದರ ಪ್ರಕಾರವಾಗಿ ಹೋಗ್ಲೇಬೇಕು. ಇವತ್ತೊಬ್ಬ ಮನುಷ್ಯ ಆತನು ಮಾನಸಾಂತರ ಪಟ್ಟ ಮೇಲೆ ಮೊದಲನೇ ಮೆಟ್ಟಿಲಾಗಿ ಆತನು ದೀಕ್ಷಾ ಸ್ನಾನ, ಅನಂತರ ಮೊದಲು ನಂಬಿಕೆ, ಅನಂತರ ದೀಕ್ಷಾ ಸ್ನಾನ, ಅನಂತರ ರಕ್ಷಣೆ ಮಾರ್ಗದಲ್ಲಿ ಕಷ್ಟಗಳನ್ನು ಅನುಭವಿಸುವಂಥದ್ದು, ಬೈಬಲನ್ನು ಓದುವಂಥದ್ದು, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಸುವಾರ್ತೆ ಸಾರುವಂಥದ್ದು, ಪರಿಪೂರ್ಣತೆಯಿಂದ ಪರಿಪೂರ್ಣತೆಗೆ ಆತನು ಹೋಗ್ತಾ ಇರಬೇಕು. ಆತನು ಯಾವುದೋ ಒಂದನ್ನು ಮಾಡಿ ಒಂದನ್ನು ಬಿಟ್ಟು ಬಿಡ್ತೀನಿ ಅಂದರೆ ಅದು ಸುಳ್ಳು. ಇವತ್ತು ನಾನು ಎಲ್ಲ ಪ್ರಾರ್ಥನೆ ಬಹಳ ಚೆನ್ನಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ, ನಾನು ಯಾರಿಗೂ ಒಬ್ರಿಗೆ ದೇವ್ರ ಮಾತನ್ನು ಹೇಳಲ್ಲ ಅಂತಂದ್ರೆ ವೇಸ್ಟ್. ನಾನು ದೇವ್ರ ವಾಕ್ಯವನ್ನು ಕೂಡ ಹೇಳಬೇಕು, ಪ್ರಾರ್ಥನೆಯನ್ನು ಮಾಡಬೇಕು, ಪ್ರತಿಯೊಂದನ್ನು ಮಾಡಲೇಬೇಕು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವ ಒಂದು ಆಜ್ಞೆಯು ಕೂಡ ಏನೋ ಮುಖ್ಯವಾದಂಥದ್ದು, ಯಾವುದೋ ಒಂದು ಆಜ್ಞೆ ಕೀಳಾದಂಥದ್ದು ಅಂತೇಳಿ ನಾವು ನೋಡಂಗಿಲ್ಲ. ರೋಮಪುರದವರಿಗೆ ಬರೆದ ಪತ್ರಕ್ಕೆ 9ನೇ ಅಧ್ಯಾಯ 10ನೇ ವಚನಗಳಲ್ಲಿ ಏನಿದೆ, ಯೇಸು ಕ್ರಿಸ್ತನ ನೀವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ ರಕ್ಷಣೆ ಎಂಬುದಾಗಿ ಇದೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 10ನೇ ವಚನಗಳಲ್ಲೆಲ್ಲ ಕಡೆವರೆಗೂ ತಾಳ್ಕಟ್ಟ ರಕ್ಷಣೆ ಎಂಬುದಾಗಿದೆ. ಅಂದ್ರೆ ಈಗ ಪರಲೋಕ, ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 2-3 ವಚನಗಳಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ನಿನ್ನ ಪರಲೋಕ ಎಂಬುದಾಗಿದೆ. ಈ 3 ವಚನಗಳಲ್ಲಿ ಯಾವುದನ್ನ ಮಾಡಿದ್ರೆ ಪರಲೋಕ? ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಪರಲೋಕವಾ, ಇಲ್ಲ ಕಡೆವರೆಗೂ ತಾಳ್ಕೊಂಡ್ರೆ ಪರಲೋಕವಾ, ಇಲ್ಲ ಹೃದಯದಿಂದ ನಂಬಿಟ್ರೆ ಸಾಕು ಪರಲೋಕವಾ? ಮೂರನ್ನು ಮಾಡಬೇಕು. ಒಬ್ಬ ಮನುಷ್ಯನು ಆತನು ಮಾನಸಾಂತರ ಪಡ್ತಿದ್ದಂಗೆ ದೇವರನ್ನ ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡು ಆತನು ಕಡೆವರೆಗೂ ತಾಳ್ಬೇಕು. ಇವೆಲ್ಲವನ್ನ ಮಾಡಬೇಕು. ದೀಕ್ಷಾಸ್ನಾನವು ಪ್ರಾಮುಖ್ಯವೇ, ನಂಬುವಂಥದ್ದು ಪ್ರಾಮುಖ್ಯವೇ, ಕಡೆವರೆಗೂ ತಾಳ್ಕೊಳ್ಳುವಂಥದ್ದು ಪ್ರಾಮುಖ್ಯವೇ, ಎಲ್ಲವೂ ಪ್ರಾಮುಖ್ಯವೇ. ಯಾವುದೋ ಒಂದು ಮೇಲು ಒಂದು ಕೀಳು ಎನ್ನುವಂಥ ರೀತಿಯಲ್ಲಿ ನಾವು ಬೈಬಲ್ ನೋಡಂಗಿಲ್ಲ. ಯಾಕಂದ್ರೆ ಬೈಬಲ್ ಎನ್ನುವಂಥದ್ದು ಕಥೆ ಪುಸ್ತಕವಲ್ಲ. ಇದನ್ನು ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ. ಅಂದ್ರೆ ಒಬ್ಬ ಆಕ್ಸಿಡೆಂಟ್ ಆಗಿರುವಂಥ ವ್ಯಕ್ತಿಗೆ ತುರ್ತು ಚಿಕಿತ್ಸೆ ಎನ್ನುವಂಥದ್ದು ಯಾವ ರೀತಿಯಾಗಿ ಇಂಪಾರ್ಟೆಂಟು, ಮಾನಸಾಂತರ ಪಟ್ಟಂತ ಒಬ್ಬ ಪಾಪಿಗೆ ದೀಕ್ಷಾಸ್ನಾನ ಎನ್ನುವಂಥದ್ದು ಅತಿ ಬೇಗನೆ ಕೊಟ್ಟು ಆತನ ರಕ್ಷಣೆಯಲ್ಲಿ ಭದ್ರಪಡಿಸಬೇಕು. ಯಾವ ಮನುಷ್ಯನು ಯಾವ ಸಮಯದಲ್ಲಿ ಸತ್ತು ನರಕದ ಪಾಲಾಗ್ತಾನೋ ಗೊತ್ತಿಲ್ಲ. ಪಾಪಿಯಾಗಿ ಸತ್ತರೆ ನರಕವೇ ಗತಿ. ಯೋಬ 21:13 ಆ ಮಾತಿದೆ ಒಂದ್ಸತಿ ಓದಿ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಸಮಾಧಿಗೆ ಇಳಿಯುವರು. ಆದರೆ ಸಾಕು. ಇದೇ ಮಾತು ತೆಲುಗು ಬೈಬಲಲ್ಲಿ ಏನಿದೆ ಅಂತಂದ್ರೆ, వారు శ్రేయస్సు కలిగి ತಮ್ಮ ದಿನವನ್ನು ಗಡುಪುದರು ಒಕ್ಕ ಕ್ಷಣములోనే ಪಾತಾಳమునకు దిగుదురు ಎಂಬುದಾಗಿದೆ. ಅಂದ್ರೆ ಒಂದು ಕ್ಷಣದಲ್ಲಿ ಪಾತಾಳ ಕೊಟ್ಟೋಗ್ತಾನೆ ಅಂತ. ಈ ಲೋಕದಲ್ಲಿ ಅವನು ಯಾವ ರೀತಿಯಾಗಿ ಬದುಕಿದ್ರು ಕೂಡ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗ್ಬಿಡ್ತಾನಂತ. ಅಂದ್ರೆ ಪಾಪಿಗಳನ್ನ ಪಾತಾಳ ಎನ್ನುವಂಥದ್ದು ಯಾವ ರೀತಿಯಾಗಿ ಎಳ್ಕೊಳ್ತತೆ ಅಂತಂದ್ರೆ, ಒಂದು ಅಯಸ್ಕಂತ ಒಂದು ಕಬ್ಬಿಣದ ಚೂರನ್ನು ಯಾವ ರೀತಿಯಾಗಿ ಎಳ್ಕೊಳ್ತತೋ ಆ ರೀತಿಯಾಗಿ ಎಳ್ಕೊಂಡ್ಬಿಡುತ್ತೆ. 24:19 ಅದೇ ಪುಸ್ತಕದಲ್ಲಿ ಅದಿದೆ, ಅದನ್ನು ಓದಿ. ಯೋಬನ ಗ್ರಂಥ 24ನೇ ಅಧ್ಯಾಯ 19ನೇ ವಚನವನ್ನ. ಬರಗಾಲವು ಬಿಸಿಲು ಅಂದ್ರೆ ಬರಗಾಲ ಬಂದ್ರೆ ಭೂಮಿ ಯಾವ ರೀತಿಯಾಗಿರುತ್ತೆ, ಬಿಸಿಲು ಬಂದ್ರೆ ಭೂಮಿ ಯಾವ ರೀತಿಯಾಗಿರುತ್ತೆ, ಅದ್ರ ಮೇಲೆ ನೀರನ್ನು ಹನಿಯನ್ನು ಹಾಕಿದ್ರೆ ಯಾವ ರೀತಿಯಾಗಿ ಎಳ್ಕೊಳ್ಳುತ್ತೆ, ಆ ರೀತಿಯಾಗಿ ಮಂಜುನ ಯಾವ ರೀತಿಯಾಗಿ ಅದು ಎಳ್ಕೊಳ್ಳುತ್ತೋ ಆ ರೀತಿಯಾಗಿ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಪಾಪಿಗಳನ್ನ ಪಾತಾಳ ಎನ್ನುವಂಥದ್ದು ಎಳ್ಕೊಂಡ್ಬಿಡ್ತತೆ. ಅಂದ್ರೆ ತನ್ನ ಹೋಲಿಕೆಯಲ್ಲಿ ದೇವರು ಮನುಷ್ಯನನ್ನ ಮಾಡಿದ್ದಾನೆ, ತನ್ನ ಹೋಲಿಕೆಯಲ್ಲಿ ಇರುವಂತ ಮನುಷ್ಯನನ್ನ ಪಾತಾಳ ಎಳ್ಕೊಂಡು ಹೋಗುತ್ತೆ ಅಂದ್ರೆ ಏನ್ ಅರ್ಥ? ಇವತ್ತು ನಮ್ಮ ಮಕ್ಕಳನ್ನ ನಾವು ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿರ್ತೀವಿ, ಯಾರೊಬ್ಬ ಕ್ರೂರಿ ಮನುಷ್ಯನ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಇದ್ರೆ ಏನ್ ಅರ್ಥ? ತಂದೆ ತಾಯಿಗಳೇ ಆತನಿಗೆ ಹೇಳಿದಾರೆ ಅಂತಾನ. ತಂದೆ ತಾಯಿಗಳು ಅದನ್ನು ನೋಡ್ಕೊಂಡು ಕೂಡ ಸುಮ್ಮನೆ ಇದ್ದಾರೆ ಅಂತಂದ್ರೆ ತಂದೆ ತಾಯಿಗಳೇ ಹೇಳಿದ್ದಾರೆ ಅಂತ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಬಂದು ಮಕ್ಕಳನ್ನ ಎಳ್ಕೊಂಡು ಹೋಗುವಂಥದ್ದನ್ನ ಕಣ್ಣರೇ ನೋಡ್ತಿರುವಂಥ ತಾಯಿಗಳು ನೆಮ್ಮದಿಯಾಗಿದ್ದಾರೆ ಅಂದ್ರೆ ಏನರ್ಥ? ತಂದೆ ತಾಯಿಗಳೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅರ್ಥ. ಇವತ್ತು ಪಾತಾಳ ಎನ್ನುವಂಥದ್ದು ದೇವರ ಸ್ವರೂಪದಲ್ಲಿರುವಂಥ ಮನುಷ್ಯನನ್ನು ಎಳ್ಕೊಳ್ತಾ ಇದೆ ಅಂದ್ರೆ ಏನರ್ಥ? ದೇವರೇ ಪಾತಾಳಕ್ಕೆ ಅಂತ ಅಧಿಕಾರವನ್ನು ಕೊಟ್ಟಿದ್ದಾನೆ. ಮುಂದೆ ಓದಿಯಾಕ ಅದೇನಿದೆಯೋ, ಹೆತ್ತ ಹೊಟ್ಟೆ ಅವನನ್ನು ಮರೆತು ಬಿಡುವುದು, ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು, ಇನ್ನು ಮೇಲೆ ಅವನ ನೆನಪಿನ ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುತ್ತಂದ್ರೆ ಪಾಪಿಗಳಿಗೆ ಪಾತಾಳವೇ ಗತಿಯ? ಪಾತಾಳವೇ ಗತಿ. ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಆತನು ಮಾನಸಾಂತರ ಪಟ್ಟಂತ ಒಬ್ಬ ಪಾಪಿಯನ್ನ, ಒಬ್ಬ ಮನುಷ್ಯನನ್ನ ಯಾವಾಗಲಾದ್ರೂ ಎಲ್ಲಿಯಾದ್ರೂ ಎಂಥ ಸಂದರ್ಭದಲ್ಲಾದ್ರೂ ಕೂಡ ದೀಕ್ಷಾ ಸ್ನಾನವನ್ನ ಕೊಟ್ಟು ರಕ್ಷಣೆಯಲ್ಲಿ ಭದ್ರಪಡಿಸ್ಬೇಕು. ಯಾಕಂದ್ರೆ ಯಾವ ಕ್ಷಣದಲ್ಲಿ ಸತ್ತು ಆತನ ನರಕದ ಪಾಲಾಗಿ ಹೋಗ್ತಾನೋ ಗೊತ್ತಿಲ್ಲದೆ ಇರುವಂತ ಕಾರಣ ದೀಕ್ಷಾ ಸ್ನಾನವನ್ನು ಮಾಡಿಸೋದಕ್ಕೆ ಎಷ್ಟು ಜನ ಇರಬೇಕು? ದೀಕ್ಷಾ ಸ್ನಾನವನ್ನು ಮಾಡಿಸೋದಕ್ಕೆ ಎಷ್ಟು ಜನ ಇರಬೇಕು? ಸಭೆಗಳೆಲ್ಲ ಇರಬೇಕು ಎಂಬುದಾಗಿ ಕರೀತಾರಲ್ಲ, 8 ಜನ ಇರಬೇಕು? ಇಬ್ಬರೇ ಅಷ್ಟೇನೆ. ಬಹಳವಾಗಿ ಜನ ಸೇರುವಂತ ತಪ್ಪ ಅಂತ ಅಂದ್ರೆ ತಪ್ಪಲ್ಲ.
ಎಷ್ಟು ಜನ ಸೇರ್ಕೊಳ್ಳಿ ಅದೆಲ್ಲ ಮುಖ್ಯ, ಆದರೆ ಇಬ್ಬರಿದ್ರೂ ಸಾಕು. ಒಬ್ಬರು ದೀಕ್ಷಾಸ್ನಾನವನ್ನು ಮಾಡಿಸುವಂಥವನು, ಒಬ್ಬ ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥವನು, ಇಬ್ಬರು ಇದ್ರೆ ಸಾಕು. ದೀಕ್ಷಾಸ್ನಾನವನ್ನು ಕಂಪಲ್ಸರಿಯಾಗಿ ಮಾಡಿಸ್ಬೋದು. ಯಾಕೆಂತಂದ್ರೆ ಅಪೊಸ್ತಲರ ಕೃತ್ಯಗಳು 8ನೇ ನೋಡ್ಕೊಂಡಿದ್ದೀವಲ್ಲ ನಾವು. ಕಂಚುಕಿ ಫಿಲಿಪಿ ಇಬ್ಬರೇ, ಫಿಲಿಪಿ ದೀಕ್ಷಾಸ್ನಾನ ಕೊಡುವಂಥವನು, ಕಂಚುಕಿ ದೀಕ್ಷಾಸ್ನಾನವನ್ನು ಹೊಂದಿಕೊಳ್ಳುವಂಥವನು. ಇಬ್ಬರಿದ್ರೆ ದೀಕ್ಷಾಸ್ನಾನ ಎನ್ನುವಂಥದ್ದು ನಡೆದೋಗುತ್ತೆ. ಅದರಲ್ಲಿ ಯಾವ ತಪ್ಪಿಲ್ಲ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಮತ್ತೆ ಎಫೆಸ 4:5 ಮತ್ತೆ ಓದಿ. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನದೀಕ್ಷೆ ಒಂದೇ ಎಂಬುದಾಗಿ ಇದೆ. ಇಲ್ಲಿ ಚೆನ್ನಾಗಿ ನಾವು ಅರ್ಥ ಮಾಡಬೇಕು, ಸ್ನಾನದೀಕ್ಷೆ ಒಂದೇ ಎಂಬುದಾಗಿದೆ. ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಅವರು ಬೇರೆ ಬೇರೆ ವಿಧದಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ದೀಕ್ಷಾ ಸ್ನಾನ ಒಂದೇ ಎಂಬುದಾಗಿ ಬರೆಯಲ್ಪಟ್ಟಿದೆ ಬಿಟ್ಟರೆ ದೀಕ್ಷಾಸ್ನಾನ ಒಂದೇ ಸರಿ ಮಾಡಿಸ್ಕೋಬೇಕೆಂಬುದಾಗಿ ಬರೆಯಲ್ಪಟ್ಟಿಲ್ಲ. ಯಾಕಂದ್ರೆ ಅವ್ರಿಗೆ ತಪ್ಪಾದಂಥ ರೀತಿಯಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡಿದ್ದಾರಲ್ಲ, ಅವ್ರು ಸರಿಯಾದಂಥ ರೀತಿಯಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೋಬೋದಾ ಇನ್ನೊಂದ್ಸರಿ? ಈಗ ತಪ್ಪಾದಂಥ ರೀತಿಯಲ್ಲಿ ಧ್ವಜದ ಕೆಳಗೆ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಧ್ವಜದ ಕೆಳಗೆ ತೂರು ಹೋಗುವಂಥದ್ದನ್ನು ಇದೇ ದೀಕ್ಷಾಸ್ನಾನ ಎಂಬುದಾಗಿ ಭಾವಿಸಿದ್ದಾರೆ. ನೀರನ್ನು ಚಿಮುಕಿಸುವಂಥದ್ದನ್ನು ತಿಳ್ಕೊಂಡಿದ್ದಾರೆ. ನೀರು ತಲೆ ಮೇಲೆ ಸುರಿಯುವಂಥದ್ದನ್ನು ದೀಕ್ಷಾಸ್ನಾನ ಎಂಬುದಾಗಿ ಅವ್ರು ತಿಳ್ಕೊಂಡಿದ್ದಾರೆ, ಭಾವಿಸಿದ್ದಾರೆ, ಅವ್ರು ಸುಮ್ಮನೆ ಇದ್ದಾರೆ. ಈಗ ತಪ್ಪು ಎಂಬುದಾಗಿ ಗೊತ್ತಾಗಿದೆ, ಮತ್ತೆ ಅವ್ರು ಸರಿಯಾದಂಥ ದೀಕ್ಷಾಸ್ನಾನವನ್ನು ಮಾಡಿಸ್ಕೋಬೋದಾ? ಈಗ ನಾವು ಯಾವುದೋ ಒಂದು ಬಸ್ಸನ್ನು ಹತ್ಕೊಂತೀವಿ. ನಾನು ಇಲ್ಲಿಂದ ತುಮಕೂರಿಗೆ ಹೋಗ್ಬೇಕು. ತುಮಕೂರಿಗೆ ಹೋಗೋದಕ್ಕೆ ನಾನು ಹೋಗಿ ಮೈಸೂರಲ್ಲಿ ತುಮಕೂರು ರೂಟಿನ ಬಸ್ಸನ್ನು ಹತ್ಬೇಕು ನಾನು. ಆದರೆ ಬೇರೆ ಯಾವುದೋ ಒಂದು ಬಸ್ಸನ್ನು ಹತ್ಬಿಟ್ಟಿದ್ದೀನಿ, ಕೊಳ್ಳೇಗಾಲ ಕಡೆಗೆ ಹೋಗೋ ಬಸ್ಸನ್ನು ಹತ್ಬಿಟ್ಟಿದ್ದೀನಿ ನಾನು. ಈಗ ಬಸ್ ಆ ಕಡೆಗೆ ಹೋಗಲ್ಲ ಎನ್ನುವಂಥ ವಿಚಾರ ನನಗೆ ಗೊತ್ತಾದಾಗ ನಾನು ಏನು ಮಾಡಬೇಕು? ಇಳಿದ್ಬಿಟ್ಟು ನಾನು ನನ್ನ ರೂಟಿನ ಬಸ್ ಹತ್ಬೇಕು ತಾನೆ, ಸರಿಯಾಗಿರುವಂಥ ರೂಟಿಗೆ ಹೋಗುವಂಥ ಬಸ್ ಹತ್ಬೇಕು ತಾನೆ. ಆ ರೀತಿಯಾಗಿ ದೀಕ್ಷಾಸ್ನಾನ ಎನ್ನುವಂಥದ್ದು ತಪ್ಪಾಗಿದೆ ಎನ್ನುವಂಥ ವಿಚಾರ ನಮಗೆ ಒಂದು ವೇಳೆ ನಮಗೆ ಅನ್ಸಿದ್ರೆ, ತಪ್ಪಾಗಿದ್ದರೆ ಸರಿಯಾದಂಥ ದೀಕ್ಷಾಸ್ನಾನವನ್ನು 2ನೇದಾಗಿರ್ಬೋದು, 3ನೇದಾಗಿರ್ಬೋದು, 100ನೇದಾಗಿರ್ಬೋದು, 1000ದಾಗಿರ್ಬೋದು, ಎಷ್ಟನೇ ದೀಕ್ಷಾಸ್ನಾನ ಆಗಿದ್ರು ವಾಕ್ಯಕ್ಕನುಸಾರವಾದಂಥ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳೇಬೇಕು. ಇದನ್ನ ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ. ಅಂದ್ರೆ ದೀಕ್ಷಾಸ್ನಾನವನ್ನು 2ನೇ ಸಾರಿ ಯಾರಾದರೂ ಬೈಬಲಲ್ಲಿ ಮಾಡಿಸ್ಕೊಂಡಿದ್ದಾರಾ? ಮಾಡಿಸ್ಕೊಂಡಿದ್ದಾರೆ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯವನ್ನು 1ರಿಂದ 5ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನವನ್ನ. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ, ಇಲ್ಲಿ ನೋಡಿ, ಪೌಲನು ಅವ್ರನ್ನ ಕೇಳ್ತಾ ಇದ್ದಾನೆ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದ್ಕೊಂಡಿದ್ದೀರಾ ಎಂಬುದಾಗಿ ಕೇಳ್ತಾ ಇದ್ದಾರೆ. ಅಂದ್ರೆ ಪವಿತ್ರಾತ್ಮನ ವಿಚಾರದಲ್ಲಿ ಮಾತಾಡ್ತಾ ಇದ್ದಾನೆ. ಅವ್ರೇನ್ ಹೇಳ್ತಾರೆ? ಅವನಿಗೆ ಇಲ್ಲ, ಪವಿತ್ರಾತ್ಮ ವರವು ಉಂಟೆ, ಪವಿತ್ರಾತ್ಮ ವರ ಇದೆ, ಪವಿತ್ರಾತ್ಮನ ಯಾರು ಎನ್ನುವಂತ ಸಂಗತಿನೇ ನಮಗೆ ಗೊತ್ತಿಲ್ಲ ಎಂಬುದಾಗಿ ಅವರೇ ಹೇಳ್ತಾ ಇದ್ದಾರೆ. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿ, ಮತ್ತೆ ನೀವು ಯಾವುದನ್ನು ನಂಬಿ ನೀವು ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರು ಆಲ್ರೆಡಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾರೆ. ಅವಾಗ ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾರಾ ಎಂಬುದಾಗಿ ಕೇಳ್ತಾ ಇದ್ದಾನೆ. ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಇಲ್ಲಿ ನೋಡಿ, ಸ್ನಾನಿಕನಾದಂಥ ಯೋಹಾನನು ದೀಕ್ಷಾಸ್ನಾನವನ್ನು ಮಾಡಿಸಿದಾನೆ. ಆತನ ಏನನ್ನು ಹೇಳಿದಾನೆ? ನಿಮ್ಮಲ್ಲಿ ಪ್ರತಿಯೊಬ್ಬನು ಕೂಡ ನೀವು ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ, ಪಾಪ ಪರಿಹಾರಕ್ಕೋಸ್ಕರ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ, ಇದನ್ನ ಹೇಳಿದಾನೆ ಬಿಟ್ರೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ ಎಂಬುದಾಗಿ ಹೇಳಿದಾನ? ಇಲ್ಲ. ಇವ್ರೇನ್ ಮಾಡಿದರೆ? ಸ್ನಾನಿಕನಾದಂಥ ಯೋಹಾನನ ಬೋಧನೆಯನ್ನು ಕೇಳಿದ್ದಾರೆ, ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಪೌಲನ್ ಏನ್ ಹೇಳ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಸ್ನಾನಿಕನಾದಂಥ ಯೋಹಾನನ ಬೋಧನೆಯನ್ನು ಕೇಳಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದೀವಿ ಅಷ್ಟೇನೆ ಎಂಬುದಾಗಿ. ಮುಂದೆ ಏನಾಗುತ್ತೆ ಓದಿ. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಮತ್ತೆ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾರೆ ಅವರು. ಯಾಕೆ? ಒಂದ್ಸಾರಿ ತಪ್ಪಾದಂಥ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡಿದ್ದಾರೆ. ಪವಿತ್ರಾತ್ಮನ ಯಾರು ಎನ್ನುವಂಥ ಸಂಗತಿ ಅವರಿಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಯಾರು ಎಂಬುದಾಗಿ ಸಂಗತಿ ಅವರಿಗೆ ಗೊತ್ತಿಲ್ಲ. ತಂದೆಯಾದಂಥ ದೇವರು ಮೊದಲೇ ಗೊತ್ತಿತ್ತು. ಆದ್ರಿಂದ ಅವ್ರು ಏನ್ ಮಾಡಿದ್ದಾರೆ? ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಅದು ವಾಕ್ಯದ ಪ್ರಕಾರ ತಪ್ಪೇನೇನೆ. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ, ಅಂದ್ರೆ ತಂದೆಯಾದಂಥ ದೇವರು, ಯೇಸು ಕ್ರಿಸ್ತನು, ಪವಿತ್ರಾತ್ಮನು, ಈ 3 ಜನದ ಹೆಸರಿನಲ್ಲಿ ಸರಿಯಾದಂಥ ರೀತಿಯಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸ್ಕೋಬೇಕು. ಅಂದ್ರೆ ಇವ್ರು 3 ಜನದ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಮಾತ್ರವೇ ಸರಿಯಾದಂಥ ದೀಕ್ಷಾಸ್ನಾನ, ಇಲ್ಲಾಂದ್ರೆ ತಪ್ಪಾದಂಥ ದೀಕ್ಷಾಸ್ನಾನ. ಚೆನ್ನಾಗಿದ್ದನ್ನು ಅರ್ಥ ಮಾಡ್ಕೋಬೇಕು. ಈ ಕೆಲವೊಂದು ವಾಕ್ಯಗಳನ್ನು ನೋಡಿ ನಿಮ್ಗೆ ಅಪೊಸ್ತಲರ ಕೃತ್ಯಗಳು 2:38 ಆಗಿರ್ಬೋದು, ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಕೊಂಡ್ರೆ ಆಗ ಪವಿತ್ರಾತ್ಮನ ದಾನವನ್ನು ಹೊಂದುತ್ತೀರಿ ಎಂಬುದಾಗಿ. ಯಾಕಂದ್ರೆ ಎಲ್ಲ ವಚನ ಓದೋದಕ್ಕೆ ಆಗಲ್ಲ, ಲೇಟ್ ಆಗುತ್ತೆ, ಅದ್ರಗದಲ್ಲಿ ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸಿರಿ ಎಂಬುದಾಗಿದೆ. ಮತ್ತೆ ಅಲ್ಲಿ ಆ ವಚನದಲ್ಲಿ ಆ ರೀತಿಯಾಗಿದೆ, ಈ ವಚನದಲ್ಲಿ ಈ ರೀತಿಯಾಗಿದೆ ಅಂತಂದ್ರೆ ಏನು ಸಂದರ್ಭಗಳಿದು ಅಂತಂದ್ರೆ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ದೀಕ್ಷಾಸ್ನಾನ ಕಂಪಲ್ಸರಿಯಾಗಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲೇ ದೀಕ್ಷಾಸ್ನಾನ ಮಾಡಿಸ್ಕೋಬೇಕು. ಆದ್ರೆ ಯಾಕೆ ಅಪೊಸ್ತಲರ ಕೃತ್ಯಗಳು 2:38 ಆ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಂತಂದ್ರೆ
ಅಲ್ಲಿ ಯಹೂದ್ಯರಿದ್ರು, ಆ ಯಹೂದ್ಯರಿಗೆ ಅಪೊಸ್ತಲರೆಲ್ಲ ಹೋಗಿ ಸುವಾರ್ತೆಯನ್ನ ಹೇಳ್ಬೇಕಾಗಿತ್ತು. ಆ ಯಹೂದ್ಯರಿಗೆ ಸುವಾರ್ತೆಯನ್ನು ಹೇಳುವಂತ ಸಮಯದಲ್ಲಿ ಯಹೂದ್ಯರು ಎಲ್ಲರಿಗೂ ಕೂಡ ತಂದೆಯಾದಂಥ ದೇವರ ಬಗ್ಗೆ ಗೊತ್ತಿತ್ತು. ತಂದೆಯಾದಂಥ ದೇವರ ಬಗ್ಗೆ ಅವರಲ್ಲೇ ಧರ್ಮಶಾಸ್ತ್ರ ಇದ್ದಿತ್ತು. ಅನ್ಯರಲ್ಲಿ ಎಲ್ಲರೂ ಕೂಡ ಧರ್ಮಶಾಸ್ತ್ರ ಎನ್ನುವಂಥದ್ದು ಇರಲಿಲ್ಲ. ಬೈಬಲ್ ಎನ್ನುವಂಥದ್ದು ನಮ್ಮೆಲ್ಲರ ಅನ್ಯರಾದಂಥ ನಮ್ಮೆಲ್ಲರ ಕೈಗೂ ಇತ್ತೀಚೆಗೆ ಬಂದಿರುವಂಥದ್ದು ಅಷ್ಟೇ. ಆದರೆ ಮೋಶೆಯ ಕಾಲದಿಂದಲೂ 1ನೇ ಶತಮಾನದವರೆಗೂ ಕೂಡ ಧರ್ಮಶಾಸ್ತ್ರ ಎನ್ನುವಂಥದ್ದು ಅವರಲ್ಲಿ ಮಾತ್ರವೇ ಇತ್ತು. ಅವರು ಸ್ಪಷ್ಟವಾಗಿ ತಂದೆಯಾದಂಥ ದೇವರು ಅವರಿಗೆ ಗೊತ್ತಿದ್ರು. ಆದರೆ ಪವಿತ್ರಾತ್ಮನೂ ಕೂಡ ಗೊತ್ತಿದ್ದ. ಆದರೆ ಯೇಸು ಕ್ರಿಸ್ತನ ವಿಚಾರ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಬತ್ತಾನೆ ಅಂತೇಳಿ, ಮೆಸ್ಸಿಯನ್ ಬತ್ತಾನೆ ಅಂತೇಳಿ ಎದುರು ನೋಡ್ತಾ ಇದ್ರು. ಆದರೆ ಯೇಸು ಕ್ರಿಸ್ತನ ಮನುಷ್ಯನ ರೂಪದಲ್ಲಿ ಹುಟ್ಟಿ ಬರ್ತಾನೆ ಅಂತೇಳಿ ಇವ್ರು ಅಂದ್ಕೊಂಡಿರಲಿಲ್ಲ. ಎಲ್ಲ ಫ್ಲೈಟ್ ಬಂದು ಇಳಿದಂಥ ರೀತಿಯಲ್ಲಿ ಬ್ಯಾಲಿಂದ ಬಂದ್ಬಿಡ್ತಾನೆ ಅಂತ ಹೇಳಿ ಹಿಂಗೆ ಅಂದ್ಕೊಂಡಿದ್ರು. ಆದ್ರಿಂದಲೇನೆ ಮನುಷ್ಯನ ರೂಪದಲ್ಲಿ ಬಂದಂಥ ಯೇಸು ಕ್ರಿಸ್ತನನ್ನು ಅವರು ಅವತ್ತಿಗೂ ಒಪ್ಕೊಂಡಿಲ್ಲ, ಇವತ್ತಿಗೂ ಕೂಡ ಒಪ್ಕೊಳ್ತಾ ಇಲ್ಲ. ಇಸ್ರಾಯೇಲ್ ದೇಶದಲ್ಲಿರುವಂತಹ ಜೂಗಳು, ಆ ಯಹೂದ್ಯರು ಏನಿದಾರೋ ಅವ್ರು ಇವತ್ತಿಗೂ ಒಪ್ಪಲ್ಲ. ಯೇಸು ಕ್ರಿಸ್ತನೇ ರಕ್ಷಕನು ಎಂಬುದಾಗ ಅವ್ರು ಇವತ್ತು ಒಪ್ಪಲ್ಲ. ಮುಂದೆ ಬರ್ತಾನೆ ಅಂತೇಳಿ ಎದುರು ನೋಡ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ಯೇಸು ಕ್ರಿಸ್ತನೇ ಮೆಸ್ಸಿಯನು ಎಂಬುದಾಗಿ, ಯೇಸು ಕ್ರಿಸ್ತನೇ ಲೋಕ ರಕ್ಷಕನು ಎಂಬುದಾಗಿ ಅವ್ರು ತಿಳಿಸಬೇಕಾಗಿರುವಂಥ ಉದ್ದೇಶ ಇದ್ದಿದ್ರಿಂದಲೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಅದ್ಭುತಗಳು ನಡೀತಾ ಇದೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಮಹತ್ ಕಾರ್ಯಗಳು ನಡೀತಾ ಇದೆ, ಇಂಥ ಮಾತುಗಳನ್ನು ಹೇಳಿದ್ದಾರೆ ಅಷ್ಟೇನೆ. ಖಚಿತವಾಗಿ ದೀಕ್ಷಾಸ್ನಾನ ಎನ್ನುವಂಥದ್ದು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಹೊರತಾಗಿ ಬೇರೆ ಇನ್ಯಾರ ಹೆಸರಿನಲ್ಲೂ ಅಲ್ಲ. ಇದನ್ನು ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಅಂದ್ರೆ ಅವರು ಮೊದಲು ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡಿದ್ರು. ಈಗ ಪವಿತ್ರಾತ್ಮನ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳದೆ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಪೌಲನ್ ಏನ್ ಮಾಡಿದ್ದಾನೆ, ಮತ್ತೆ ಅವರಿಗೆ ದೀಕ್ಷಾಸ್ನಾನವನ್ನು ಕೊಟ್ಟಿದ್ದಾನೆ. ಅವ್ರು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ. ಮತ್ತೆ ಅದನ್ನ ಓದಿಯಕ್ಕಲ್ಲ ಇನ್ನೊಂದು ಮಾತ್ರ. ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಾಗಿ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಸಾಕು. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವ್ರು ಏನು ಮಾಡಿದ್ದಾರೆ, ದೀಕ್ಷಾಸ್ನಾನ ಮಾಡಿಸ್ಕೊಂಡು. ಅಂದರೆ ಯೇಸು ಕ್ರಿಸ್ತನನ್ನು ನಂಬಿ, ಪವಿತ್ರಾತ್ಮನ ವಿಷಯದಲ್ಲಿ ನಂಬಿ, ತಂದೆಯಾದ ದೇವರನ್ನ ನಂಬಿ, ಅಂದರೆ 3 ಜನವನ್ನು ಒಪ್ಪಿಕೊಂಡು ದೀಕ್ಷಾಸ್ನಾನ ಮತ್ತೆ ಅವರು ಮಾಡಿಸ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಅಂದರೆ ವಾಕ್ಯಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ದೀಕ್ಷಾಸ್ನಾನ ಎನ್ನುವಂಥದ್ದನ್ನು ನಾವು ಮಾಡಿಸ್ಕೊಂಡಿದ್ರೆ, ಸರಿಯಾದಂಥ ದೀಕ್ಷಾಸ್ನಾನವನ್ನು 2ನೇದಾಗಿರ್ಬೋದು, 3ನೇದಾಗಿರ್ಬೋದು, ಎಷ್ಟನೇದಾಗಿರ್ಬೋದು ಆಗಿದ್ರು ಸರಿ, ಅದನ್ನು ಮಾಡಿಸ್ಕೊಳ್ಳೇ ತೀರಬೇಕು. ಆವಾಗಲೇ ಸರಿಯಾದಂಥ ದೀಕ್ಷಾಸ್ನಾನ ಆಗುವಂಥದ್ದು. ಇಲ್ಲಾಂದರೆ ತಪ್ಪಾಗಿ ಹೋಗುತ್ತೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಇಂಪಾರ್ಟೆಂಟ್ ವಿಚಾರ ನೋಡಿ, ದೀಕ್ಷಾಸ್ನಾನ ಎನ್ನುವಂಥದ್ದು ಏನಕ್ಕೋಸ್ಕರ ಬೇಕು, ಹೇಗೆ ಮಾಡಿಸ್ಕೋಬೇಕು ಅದು ಗೊತ್ತಾಗಿದೆ, ಯಾವಾಗ ಮಾಡಿಸ್ಕೋಬೇಕು ಗೊತ್ತಾಗಿದೆ. ಏನಕ್ಕೋಸ್ಕರ ದೀಕ್ಷಾಸ್ನಾನ ಎನ್ನುವಂಥದ್ದು ಬೇಕು, ಮನುಷ್ಯನಿಗೆ ದೀಕ್ಷಾಸ್ನಾನ ಎನ್ನುವಂಥದ್ದು ಅವಶ್ಯಕತೆ ಇದೆಯಾ, ಇದನ್ನೇ ನೋಡ್ಕೊಳ್ಳೋಣ. ಇವತ್ತು ದೀಕ್ಷಾಸ್ನಾನ ಎನ್ನುವಂಥದ್ದು ಏನಕ್ಕೆ ಬೇಕು ಅಂತಂದ್ರೆ, ಕೆಲವೊಬ್ಬರ ಮನುಷ್ಯನಲ್ಲಿ ಹಲವಾರು ರೀತಿಯಾದಂಥ ಆಲೋಚನೆಗಳಿದೆ. ಕೆಲವರು ನಮ್ಗೇನೋ ಸರ್ಟಿಫಿಕೇಟ್ ಬೇಕು ಅಂತಲೋ, ಇನ್ನು ನಮ್ಮ ಕೆಲವರೆಲ್ಲ ನಮ್ಮ ಕುಟುಂಬದವರೆಲ್ಲ ಕ್ರೈಸ್ತರಾಗಿದ್ದಾರೆ, ನಾವು ಕೂಡ ಕ್ರೈಸ್ತರಾಗಬೇಕು ಅನ್ನುವಂಥ ಉದ್ದೇಶದಿಂದಲೋ, ಇನ್ನು ಕೆಲವರು ಮದುವೆ ಆಗೋದಕ್ಕೋಸ್ಕರವೋ, ಇನ್ನು ಕೆಲವರು ಹಲವಾರು ರೀತಿಯಾದಂಥ ಅಭಿಪ್ರಾಯಗಳನ್ನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ದೀಕ್ಷಾಸ್ನಾನ ಬೇಕು ಎಂಬುದಾಗಿ ಭಾವಿಸ್ತಾರೆ. ಆದರೆ ಖಚಿತವಾಗಿ ಬೈಬಲ್ ಎನ್ನುವಂಥದ್ದು ಈ ದೀಕ್ಷಾಸ್ನಾನದ ವಿಷಯದಲ್ಲಿ ಯಾವ ರೀತಿಯಾಗಿ ಹೇಳಿದೆಯೇ, ಏನು ಹೇಳಿದೆಯೋ ಒಂದು ಸಾರಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನು ಓದಿ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ 4ನೇ ವಚನ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು. ಇಲ್ಲಿ ನೋಡಿ, ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು ಎಂಬುದಾಗಿ ಯೇಸು ಕ್ರಿಸ್ತ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಆಜ್ಞೆ. ಆತನು ದೇವರ ವಾಕ್ಯವನ್ನ ಹೇಳ್ತಾ ಇದ್ದಾನೆ. ಆತನು ನಿಕೋದೇಮನು ಅರ್ಧರಾತ್ರಿಯಲ್ಲಿ ಬಂದಿದ್ದಾನೆ. ಈ ನಿಕೋದೇಮನ್ ಯಾರು ಅಂದ್ರೆ ಧರ್ಮಶಾಸ್ತ್ರವನ್ನು ಉಪದೇಶ ಮಾಡುವಂತವನೇ ಯಹೂದ್ಯರಲ್ಲಿ. ಈತನ ಏನ್ ಮಾಡಿದ್ದಾನೆ, ಅರ್ಧರಾತ್ರಿಯಲ್ಲಿ ಯೇಸು ಕ್ರಿಸ್ತನ ಹತ್ರ ಬಂದಿದ್ದಾನೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ಏನೇನೋ ಕೇಳ್ತಾ ಇದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನ ಏನ್ ಹೇಳ್ತಾ ಇದ್ದಾನೆ, ಯಾವನಾದ್ರೂ ತಿರುಗಿ ಊಟದಲ್ಲಿ ಇದ್ರೆ ಅವನು ದೇವರ ರಾಜ್ಯವನ್ನ ಕಾಣಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತೆ ಮುಂದೆ ಓದೋದನ್ನ, ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ, ಅವನು ತನ್ನ ತಾಯಿ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ. ಆ ತಿರುಗಿ ಹುಟ್ಟಬೇಕು ಎನ್ನುವಂತ ಯೇಸು ಕ್ರಿಸ್ತನ ಮಾತನ್ನ ಈತನ ತಪ್ಪಾಗಿ ಅರ್ಥ ಮಾಡಿಕೊಂಡು ಈತನ ಏನ್ ಹೇಳ್ತಾ ಇದ್ದಾನೆ, ಮನುಷ್ಯನು ಹುಟ್ಟುತ್ತಾನೆ, ಬೆಳಿತಾನೆ, ವಯಸ್ಸಾಗುತ್ತೆ, ಮುದುಕನಾಗಿ ಹೋಗ್ತಾನೆ, ಮುದುಕನಾದ್ಮೇಲೆ ಅವನು ಸತ್ಬಿಟ್ಟು ಮತ್ತೆ ಹುಟ್ಟುವಂಥದ್ದ, ಇನ್ನೊಂದು ಸತಿ ಅವನ ತಾಯಿಯ ಗರ್ಭದಲ್ಲಿ ಸೇರಿ ಹುಟ್ಟುವುದಕ್ಕೆ ಸಾಧ್ಯವಾ ಎಂಬುದಾಗಿ ಆತನ ಕೇಳ್ತಾ ಇದ್ದಾನೆ. ಅಂದ್ರೆ ಮತ್ತೆ ಹುಟ್ಟಬೇಕು ಅಂದ್ರೆ ನಿಕೋದೇಮನ್ ಏನ್ ಅಂದ್ಕೊಂಡಿದ್ದಾನೆ, ನಾವು ಸತ್ತಾದ್ಮೇಲೆ ಮತ್ತೆ ಹುಟ್ಟಬೇಕು ಅಂತಲೋ, ಇಲ್ಲ ಮತ್ತೆ ವಯಸ್ಸಾದಂಥ ರೀತಿಯಲ್ಲಿ ಮತ್ತೆ ತಾಯಿ ಗರ್ಭವನ್ನು ಸೇರ್ಬೇಕೇನೋ ಅಂತ ಹೇಳಿ ಈತನ ಅರ್ಥ ಮಾಡ್ಕೊಂಡಿದ್ದಾನೆ. ಯೇಸು ಕ್ರಿಸ್ತನ ಏನು ಉತ್ತರವನ್ನು ಕೊಡ್ತಾನೆ, ಓದಿ ಮುಂದೆ ಅದನ್ನು. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಲ್ಲೇ ಇದ್ರೆ ದೇವರ ರಾಜ್ಯಕ್ಕೆ ಸೇರಲಾರನು. ಅಂದ್ರೆ ಇದರ ಅರ್ಥ ಏನು, ನೀರಿನಿಂದ ಹುಟ್ಟಬೇಕಂತೆ. ಅಂದ್ರೆ ನೀರಿನಿಂದ ಯಾವ ರೀತಿಯಾಗಿ ಹುಟ್ಟೋದು, ನೀರಿನಿಂದ ಹುಟ್ಟುವಂಥದ್ದು ಅಂದ್ರೆ ಏನು, ಮಣ್ಣಿನಲ್ಲಿ ಮುಚ್ಚಿದೀವ, ಸಮಾಧಿ ಮಾಡಲ್ಪಟ್ಟಿದ್ದೀವಿ. ಆ ರೀತಿಯಾಗಿ ನಾವು ಕೂಡ ನೀರಿನೊಳಗೆ ಹೋಗಿದ್ದೀವ, ಸಮಾಧಿ ಮಾಡಲ್ಪಟ್ಟಿದ್ದೀವಿ. ನಾವೆಲ್ಲರೂ ಕೂಡ ಸಮಾಧಿ ಮಾಡಲ್ಪಟ್ಟಿದ್ದೀವಿ. ಸಮಾಧಿ ಆಗಿರುವಂಥವ್ರು ಹುಟ್ಟೋದು ಅಂದ್ರೆ ಯಾವ ರೀತಿಯಾಗಿ, ಯೇಸು ಕ್ರಿಸ್ತನು
ತಿರುಗಿ ಜನ್ಮಿಸಿದಾನ, ತಿರುಗಿ ಹುಟ್ಟಿದಾನ ಅಂದ್ರೆ ಆತನ ಪುನರುತ್ಥಾನ ಆಗಿರುವಂಥದ್ದೇ ತಿರುಗಿ ಹುಟ್ಟಿರುವಂಥದ್ದು. ಈಗ ನಾವು ಯಾವ ರೀತಿಯಾಗಿ ಮತ್ತೆ ಆಗ್ಬೇಕು? ನಾವು ಕೂಡ ಶಿಲುಬೆ ಮೇಲೆ ನೇತಾಡಿ ಸತ್ತು ಉಣಲ್ಪಟ್ಟು ಜೀವಂತವಾಗಿ ಎದ್ದು ಬರುವಂಥದ್ದ? ಅದು ನಮ್ಮ ಕೈಯಲ್ಲಿ ಆಗುತ್ತಾ ಇವಾಗ? ಮತ್ತೆ ಯಾವ ರೀತಿಯಾಗಿದು? ನೀರಿನ ಒಳಗಿಂದ ನೀರಿಂದ ಮೇಲೆ ಬರುವಂಥದ್ದೇ, ಇದೇ ತಿರುಗಿ ಹುಟ್ಟುವಂಥದ್ದು. ಓದಿ ಅದನ್ನು ಮುಂದೆ ಓದೋದನ್ನು. ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಹಾ ದೇವರ ರಾಜ್ಯಕ್ಕೆ ಸೇರಲಾರನು. ಹಾ ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಸಾಕು. ಇಲ್ಲಿ ನೋಡಿ, ಅಂದ್ರೆ ಖಚಿತವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಏನು ಅಂತಂದ್ರೆ, ನೀರಿನಿಂದ ಹುಟ್ಟುವುದು ಅಂತ ಏನು ಅಂದ್ರೆ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡದಲ್ಲಿ ಇದ್ರೆ ಪರಲೋಕಕ್ಕೆ ಹೋಗಲ್ಲ. ಇದು ದೇವರ ಮಾತು. ಮಾರ್ಕನ ಬರೆದ ಸುವಾರ್ತೆ 16:16 ನಾವು ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನವನ್ನು. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ಹಾ ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ನೋಡಿ, ಗುರಿಯಾಗುವನು. ಇಲ್ಲಿ ಯೇಸು ಕ್ರಿಸ್ತನು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಯಾವಾಗ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ ಅಂತಂದ್ರೆ, ಪುನರುತ್ಥಾನನಾಗಿ ಎದ್ದು ಬಂದ ಮೇಲೆ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ಓದ್ಕೊಂಡ್ವಲ್ಲ, ಅದು ಯಾವಾಗ? ನಿಕೋದೇಮನ ಜೊತೆಯಲ್ಲಿ ಹೇಳ್ತಾ ಇದ್ದಾನೆ. ಈ ಮಾತು ಹೇಳ್ತಿರುವಂಥದ್ದು ಯಾವಾಗ? ಮಾರ್ಕನ ಬರೆದ ಸುವಾರ್ತೆ 15ನೇ ವಚನದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಜಗತ್ತಿಗೆಲ್ಲ ಹೋಗಿ ಸರ್ವಲೋಕಕ್ಕೆ ಸುವಾರ್ತೆನ ಸಾರಿ ಅಂತ. ಓದಿಯಾಕದನ 15ನೇ ವಚನವನ್ನ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ಇದು ಅಪೊಸ್ತಲರಿಗೆ ಹೇಳುವಂತ ಮಾತಿದು. ಇದು ಯಾವ ಸಂದರ್ಭದಲ್ಲಿ ಹೇಳುವಂತ ಮಾತು ಅಂದ್ರೆ, ದೀಕ್ಷಾ ಸ್ನಾನ ಕೊಡುವಂತ ಈ ದೀಕ್ಷಾನ ಮಾಡಿಸ್ಕೊಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನಲ್ಲ, ಇದು ಪುನರುತ್ಥಾನನಾಗಿ ಎದ್ದು ಬಂದ ಮೇಲೆ ಹೇಳ್ತಿರುವಂಥದ್ದು. ಚೆನ್ನಾಗಿಲ್ಲ, ಅರ್ಥ ಮಾಡ್ಕೋಬೇಕು. ಯಾಕೆ ನಿಮ್ಗೆ ಈ ಡೌಟ್ ನಿಮ್ಗೆ ಕ್ಲಿಯರ್ ಮಾಡಬೇಕು ಅಂದ್ಕೊಂತ ಇದ್ದೀನಿ ಅಂದ್ರೆ, ಈಗ ಶಿಲುವೆ ಮೇಲೆ ಆ ಒಂದು ಕಳ್ಳನ ಏನ್ ಮಾಡಿಬಿಡ್ತಾನೆ, ಮಾನಸಾಂತರ ಪಟ್ಟುಬಿಡ್ತಾನೆ. ಮಾನಸಾಂತರ ಪಡ್ತಿದಂಗೆ ಯೇಸು ಕ್ರಿಸ್ತನ ಏನಂತ ಹೇಳ್ತಾರೆ, ಇವತ್ತಿನ ನನ್ನ ಸಂಗಡ ನೀನು ಪರದೇಶದಲ್ಲಿ ಇರ್ತೀಯ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಆತನು ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡಿಲ್ಲ. ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡಲ್ಲಿರುವಂಥವನು ಯಾವ ರೀತಿಯಾಗಿ ನೀತಿವಂತರಿರುವಂಥ ಜಾಗಕ್ಕೆ ಹೋಗ್ಬಿಟ್ಟ ಅಂದ್ರೆ, ಸ್ವರ್ಗೋಲೋಕವನ್ನು ಯಾವ ರೀತಿಯಾಗಿ ಸೇರ್ತಾನ ಅವನು? ಇದು ನಿಮ್ಮ ಆಲೋಚನೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು ಎನ್ನುವಂಥ ಆಜ್ಞೆಯನ್ನ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿ ಅಂದ್ರೆ ಸಾವನ್ನು ಜಯಿಸ್ಕೊಂಬಂದು ಎದ್ದು ಬಂದ ಮೇಲೆ ಹೇಳಿರುವಂಥ ಆಜ್ಞೆ ಬಿಟ್ರೆ, ಮೊದಲೇ ಆತನು ಭೂಮಿ ಮೇಲೆ ಇದ್ದಾಗಲೇ ಸೇವೆ ಮಾಡುವಂಥ ಸಮಯದಲ್ಲಿ ಹೇಳಿರುವಂಥ ಮಾತಲ್ಲ ಇದು. ಯಾವಾಗ ಲೆಕ್ಕ ಅಂತ ನೋಡುವಾಗ ಈ ಆಜ್ಞೆಯನ್ನು ಕೊಟ್ಟಾಗಲೇನೆ, ಆಜ್ಞೆಯು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ ಎಂಬುದಾಗಿದೆ. ಈಗ ಒಂದು ಸಮಯದಲ್ಲಿ ಧರ್ಮಶಾಸ್ತ್ರ ಮೋಶೆಯ ಕಾಲದಲ್ಲಿ ಧರ್ಮಶಾಸ್ತ್ರ ಬಂತು. ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಪಾಪವನ್ನು ನಡೆದ್ರೆ ಯಾವ ರೀತಿಯಾಗಿತ್ತು? ಅದು ಲೆಕ್ಕಕ್ಕಿಲ್ಲ. ನಿಮ್ಗೆ ಒಂದು ಸಂಗತಿಯನ್ನು ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಇಲ್ಲಿ ಒಂದು ಸಂಗತಿಯನ್ನು ಹೇಳ್ತೀನಿ. ಆದಾಮನು ಅವ್ವಳು ಇದ್ದಾರೆ, ಇದು ಗೊತ್ತಿದ್ಯಾ? ಆದಾಮ ಅವ್ವಳಿದ್ದಾರೆ. ಈ ಆದಾಮನ ಮಕ್ಕಳು ಯಾರು? ಕಾಯಿನನು ಏಬೆಲಿದ್ದಾರೆ. ಈಗ ಕಾಯಿನನು ಏಬೆಲನ್ನು ಇಬ್ಬರೇ ಇದ್ದಾರೆ. ಏಬೆಲನನ್ನ ಕಾಯಿನನ್ ಏನ್ ಮಾಡಿದಾನೆ? ಕೊಂದಿದ್ದಾನೆ. ಇನ್ನು ಎಷ್ಟು ಜನ ಉಳ್ಕೊಂಡ್ರು? 3 ಜನ ಉಳ್ಕೊಂಡ್ರ? ಆದಾಮ ಅವ್ವಳು ಕಾಯಿನ್ ಏಬೆಲ್ 4 ಜನ ಇದ್ದಾರೆ. 2 ಮಕ್ಕಳು 2 ತಂದೆ ತಾಯಿದರು, 4 ಜನ ಇದ್ದಾರೆ. ಈ ಕಾಯಿನು ಏಬೆಲನ್ನು ಕೊಂದಾಕಿದ್ದಾನೆ. ಇನ್ನೆರಡು ಜನ ಉಳ್ಕೊಂಡ್ರು? 3 ಜನ ಉಳ್ಕೊಂಡಿದ್ದಾರೆ. ಈಗ ಮತ್ತೆ ಯಾರು? ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಮಕ್ಕಳಾದ ಎಂಬುದಾಗಿದೆ. ಕಾಯಿನ್ ಯಾರನ್ನ ಮದುವೆ ಆಗಿದ್ದಾನೆ? ಇದು ನಿಮಗೆ ಗೊತ್ತಾಯ್ತಾ? ಒಂದ್ಸರಿ ಆದಿಕಾಂಡ ಅದು ನೋದು, ಒಂದ್ಸರಿ ಬೇಗ ಚೆಕ್ ಅಂತ, ಲೇಟ್ ಆಗುತ್ತೆ. ಅದ್ರ ಮೇಲಿನ ವಚನ ಸಂಗತಿಗಳನ್ನೆಲ್ಲ ನೋಡ್ಕೊಂಡ್ ಬರುವಂತದ್ದಾದ್ರೆ, ಅವನು ಯಾರನ್ನ ಏಬೆಲನ್ನ ಕೊಂದಾಕಿದ್ದಾನೆ. ಅವಾಗ ದೇವ್ರು ಏನ್ ಮಾಡ್ತಾರೆ? ನೀನು ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಶಾಪ ಬಂತು. ಇದೆಲ್ಲವನ್ನ ಆಗುತ್ತೆ. ಅವಾಗ ಅಲ್ಲಿ ಏನಿದೆ ಮುಂದೆ? ಈಗ ಇರದೆ 3 ಜನ ಉಳ್ಕೊಂಡಿದ್ದಾರೆ. ಮತ್ತೆ ಇವನ್ ಯಾರನ್ನು ಕೂಡಿದ್ದಾನೆ? ಯಾರನ್ನ ಹೆಂಡತಿಯನ್ನಾಗಿ ಮಾಡ್ಕೊಂಡಿದ್ದಾನೆ? ಯಾರ ಮೂಲಕವಾಗಿ ಮಕ್ಕಳನ್ನ ಪಡ್ತಿದ್ದಾನೆ? ಅರ್ಥ ಆಗ್ತಾಯ್ತಾ ಇದು? ಯಾರನ್ನಾಗಿರ್ಬೋದು? ಬೇರೆ ಮನುಷ್ಯರಿದ್ದಾರ ಅಲ್ಲಿ? ಅಪೊಸ್ತಲರ ಕೃತ್ಯಗಳು 17:26ನೇ ವಚನದಲ್ಲಿ ಏನಿದೆ? ಆತನು ಒಬ್ಬನಿಂದಲೇ ಲೋಕದ ಎಲ್ಲಾ ಜನಾಂಗಗಳನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿದೆ. ಅಂದ್ರೆ ಆದಾಮ ಅವಳ ಗರ್ಭದಿಂದಲೇ ಇಡೀ 800 ಕೋಟಿ ಮನುಷ್ಯರು ಕೂಡ ಬಂದಿದ್ದಾರೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲದಂತ ಮಾತು. ಆಗಿರುವಂಥ ಸಮಯದಲ್ಲಿ ಆದಾಮ ಅವಳ ಗರ್ಭವನ್ನು ಬಿಟ್ಟು ಬೇರೆ ಯಾರ ಗರ್ಭದ ಮೂಲಕವಾಗಿಲ್ಲ, ಬೇರೆ ಜನಾಂಗ ಎನ್ನುವಂಥದ್ದು ಇತ್ತ ಭೂಮಿ ಮೇಲೆ? ಇಲ್ಲ. ಮತ್ತೆ ಯಾರನ್ನ ಮದುವೆ ಆಗಿದ್ದಾನೆ ಈತನು? ಆದಾಮನಿಂದ ಬಂದಂತ ಹೆಣ್ಮಕ್ಳನ್ನೇ ಮದುವೆ ಆಗಿದ್ದಾನೆ. ಆದಾಮನಿಗೆ ಹೆಣ್ಮಕ್ಳಿದಾರ? ತಡಿ ಇರುವ ನಿಮಿಷ. ಆದಾಮನಿಗೆ ಹೆಣ್ಮಕ್ಳಿದಾರ? ಕಾಯಿನ್ ಗೊತ್ತಾ?
ಕಾಯಿನ್ ಗೊತ್ತಾ, ಹೇಬೆಲ್ ಏನು ಗೊತ್ತಾ, ಗೊತ್ತಾನೆ ಇದು. ಇವರಿಬ್ಬರು ಮಾತ್ರ ನಮಗೆ ಗೊತ್ತೈತೆ. ಆಮೇಲೆ ಸೇತನ ಹುಟ್ಟುವಂಥದ್ದು ಗೊತ್ತಿದೆ. ಆದರೆ ಹೆಣ್ಮಕ್ಳಿದ್ದಾರೆ ಆದಾಮನಿಗೆ ಗೊತ್ತಾ ಇದು? ಆತನ ಬದುಕಿದ್ದು ಎಷ್ಟು ವರ್ಷ? 930 ವರ್ಷ ಆತನ ಬದುಕಿದ್ದಾನೆ. ಆತನ ಆಯುಷ್ ಕಾಲದಲ್ಲಿ ಆತನ ಎಷ್ಟು ಜನ ಮಕ್ಕಳನ್ನ ಪಡೆದಿದ್ದಾರೆ ಗೊತ್ತಾ? ಅದನ್ನ ಓದೊಂದು ಸತಿನ. ಆದಾಮನ 7 ಮಕ್ಕಳನ್ನ 130 ವರ್ಷದಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಸೇತನು ಅಂದ್ರೆ ಹೇಬೆಲನ ತರುವಾಯ ಸೇತನ ಹುಟ್ಟಿದ್ದಾನೆ. ಸೇತನು ಹುಟ್ಟಿದ ಮೇಲೆ ಹಾ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 800 ವರ್ಷ ಬದುಕಿದನು. ಗಂಡು ಹೆಣ್ಣು ಮಕ್ಕಳನ್ನ ಪಡೆದು ಎಂಬುದಾಗಿ ಇಲ್ಲಿದೆ ನೋಡಿ. ಆದಾಮನ ಏನ್ ಮಾಡಿದಾನಂತೆ? ಗಂಡು ಹೆಣ್ಣು ಮಕ್ಕಳನ್ನ ಪಡೆದಿನ. ಮತ್ತೆ ಓದೋದನ್ನ. ಅದೇ ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಗಂಡು ಹೆಣ್ಣು ಮಕ್ಕಳನ್ನ ಪಡೆದಿದ್ದಾನೆ. ಅಂದ್ರೆ ಅವರೆಲ್ಲರ ಚರಿತ್ರೆ ಬರ್ಕೊಂಬರಕ್ಕಾಗಲ್ಲ. ಈಗ ಅವನಿಗೊಂದ ಹೆಚ್ಚು ಕಡಿಮೆ ಅವನು 930 ವರ್ಷ ಬದುಕಿದ್ದಂತ ಅವನ ಆಯುಷ್ಕಾಲವನ್ನ ನೋಡ್ಕೊಂಡ್ರೆ 8 ಜನ ಮಕ್ಕಳು ಹುಟ್ಟಿರ್ತಾರ, 100 ಜನ ಮಕ್ಕಳು ಹುಟ್ಟಿದಾರೋ ಏನ್ ಕಥೆನ ಯಾರಿಗೂ ಗೊತ್ತಿದೆ. 8 ಜನದ ಹೆಸರನ್ನೆಲ್ಲ ಬರ್ಕೊಂಡು ಏನಕ್ಕೆ? ದೇವರು ಯಾವ್ದನ್ನ ಇಂಪಾರ್ಟೆಂಟ್ ಆಗಿರ್ಬೇಕು ಅದನ್ನ ಮಾತ್ರವೇ ಬರ್ಸಿದ್ದಾರೆ. ಅಂದ್ರೆ ಆದಾಮನಿಗೆ ಇಲ್ಲಿ ಹೆಣ್ಮಕ್ಳು ಹುಟ್ಟಿದ್ದಾರೆ. ಅಂದ್ರೆ ಯಾರನ್ನ ಮದ್ವೆ ಆಗಿರ್ತಾನ ಕಾಯನ್? ಈಗ ತಂಗಿನೇ ಮದುವೆ ಆಗಿದ್ದಾನ. ತಂಗಿಯೇ ಮದುವೆ ಆಗ್ಬೇಕು ಕೂಡ. ಅರ್ಥ ಮಾಡ್ಕೊಳ್ಳಿದ್ದಾನ. ತಂಗಿಯೇ ಮದುವೆ. ಈಗ ದೇವರು ಅರಣ್ಯಕಾಂಡದಲ್ಲಿ ಯಾಜಕಕಾಂಡದಲ್ಲಿ ನೋಡುವಾಗ ಯಾರು ಕೂಡ ತಂಗಿಯನ್ನು ಮದುವೆ ಮಾಡ್ಕೋಬಾರ್ದು ಎಂಬುದಾಗಿ ಆಜ್ಞೆ ಕೊಟ್ಟಿದ್ದಾನೆ. ದೇವರ ಆಜ್ಞೆ ಕೊಟ್ಟಿದ್ದಾನೆ. ಮತ್ತೆ ಆ ರೀತಿಯಾಗಿ ಇಲ್ಲಿ ಶಾಸ್ತ್ರಗಳ ಕಾಲದಲ್ಲಿ ಈ ರೀತಿಯಾಗಿ ಆಜ್ಞೆಗಳನ್ನ ಕೊಟ್ಟಿದ್ದಾನೆ. ಅಲ್ಲಿ ನೋಡಿದ್ರೆ ಕಾಯಿನ ನೋಡಿದ್ರೆ ತಂಗಿಯನ್ನು ಮದುವೆ ಮಾಡ್ಕೊಂಡಿದ್ದಾನೆ. ಮತ್ತೆ ಇದೇನರ್ಥ? ಏನರ್ಥ ಇದು? ಅಪೊಸ್ತಲರ ಕೃತ್ಯಗಳು 17:30 ಓದಿ ಸ್ಪಷ್ಟವಾಗಿ ಬೇಗ. ಅಪೊಸ್ತಲರ ಕೃತ್ಯಗಳು 17:30 ವಚನ. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿ. ಆ ಅಜ್ಞಾನ ಕಾಲಗಳನ್ನ ದೇವರು ಲಕ್ಷ್ಯಕ್ಕೆ ತಂದಿಲ್ಲ. ಏನಕ್ಕೆ? ಆಜ್ಞೆ ಇಲ್ಲದಲೇ ಇರುವಂತ ಸಮಯದಲ್ಲಿ ಪಾಪ ಎನ್ನುವಂಥದ್ದು ಅಚೇತನ. ಅಂದ್ರೆ ದೇವ್ರ ಆಜ್ಞೆ ಕೊಟ್ಟಾಗ್ಲೇನೆ ಮನುಷ್ಯನು ದಂಡನೆಗೆ ಸಿಗಾಕಂತಾನೆ. ಆಜ್ಞೆ ಕೊಡದಲ್ಲೇ ಇದ್ದಾಗ ಇವತ್ತು ನಮ್ಮ ಮಕ್ಕಳು ತಿಳಿದಲ್ಲಿರುವಂಥ ಮಕ್ಕಳುಗಳು ಯಾವುದೊಂದು ತಪ್ಪನ್ನ ಮಾಡ್ಬಿಡ್ತವೆ ಅಂದ್ಕೊಳ್ಳಿ. ನಾವು ಅವರಿಗೆ ಮೊದಲನೇ ನಿನ್ನ ತಪ್ಪನ್ನ ಮಾಡಬಾರ್ದು, ಇಂಥದ್ದಲ್ಲಿ ಇದೆ, ಅಲ್ಲಿ ಕೆಸರಿದೆ, ಅಲ್ಲಿಗೆ ಹೋಗ್ಬಾರ್ದು ಎಂಬುದಾಗಿ ಹೇಳಿದ್ರು ಕೂಡ ಅವ್ನು ಹೋಗಿ ಕೆಸರಲ್ಲಿ ಬಿದ್ದರೆ ಏನು ಮಾಡ್ತೀವಿ ನಾವು? ಸಿಟ್ಟತ್ತಿ ಕೊಡ್ತೀವಿ ಹೋದೆ. ಇಲ್ಲ ಒಂದು ವೇಳೆ ನಾವು ಕೆಸರಿರುವಂಥದ್ದು ಅವನಿಗೆ ನಾವು ಹೇಳಿಲ್ಲ, ಅವನಿಗೆ ಬುದ್ಧಿನೂಲ ಕಡೆ ಹೋಗಿ ಬಿದ್ದಿದ್ದಾನೆ ಅಂತಂದ್ರೆ ಏನು ಮಾಡ್ತೀವಿ? ಏನೋ ಬಿದ್ದು ಬಿಡ್ತಾನೆ ಅಂತೇಳಿ ತೊಳೆದು ಬಿಡ್ತೀವಿ. ಅರ್ಥ ಆಯ್ತಾ? ಆ ರೀತಿಯಾಗಿ ಆಜ್ಞೆ ಎನ್ನುವಂಥದ್ದು ಬರದಲ್ಲೇ ಇರುವಂಥ ಕಾಲದಲ್ಲಿ ತಪ್ಪನ್ನ ಮಾಡಿದ್ರು ಕೂಡ ಅದು ಅಚೇತನ ಎಂಬುದಾಗಿ, ಲೆಕ್ಕಕ್ಕಿಲ್ಲ ಎಂಬುದಾಗಿ ಹೇಳುತ್ತೆ. ಆದ್ರೆ ಆಜ್ಞೆ ಬಂದಂಥ ತರುವಾಯ ಖಂಡಿತವಾಗ್ಲೂ ಪಾಲಿಸಲೇಬೇಕು. ಆ ರೀತಿಯಾಗಿ ದೀಕ್ಷಾಸ್ನಾನ ಎನ್ನುವಂಥದ್ದು ಕೂಡ ಆಜ್ಞೆ ಎನ್ನುವಂಥದ್ದು ಯೇಸು ಕ್ರಿಸ್ತನ ಪುನರುತ್ಥಾನನಾಗಿ ಎದ್ದು ಬಂದ ಮೇಲೆ ಆತನ ಆಜ್ಞೆ ಕೊಟ್ಟಿರುವಂಥ ಕಾರಣ ಆತನು ಜೀವಂತವಾಗಿದ್ದಂಥ ಕಾಲದಲ್ಲಿ ಆಗಿರ್ಬೋದು, ಇಂದಿನ ಕಾಲದಲ್ಲಿ ಆಗಿರ್ಬೋದು, ಇವರೆಲ್ಲರೂ ಕೂಡ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋದ್ರಲ್ಲಿ ಇದ್ರೂ ಕೂಡ ಪರಲೋಕಕ್ಕೆ ಹೋಗ್ತಾರೆ ನೀತಿಯಿಂದ ಬದುಕಿದ್ರೆ. ಆದ್ರೆ ಆಜ್ಞೆ ಕೊಟ್ಟ ಮೇಲೆ ಕಂಪಲ್ಸರಿಯಾಗಿ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ಳೇಬೇಕು. ಕಳ್ಳನು ಶಿಲುಬೆ ಮೇಲೆ ಆತನು ದೀಕ್ಷಾಸ್ನಾನ ಮಾಡ್ಕೊಳ್ಳೋದ್ರಲ್ಲಿದ್ರು ಕೂಡ ಪರಲೋಕಕ್ಕೆ ಹೋಗ್ಬಿಡ್ತಾನೆ ಅಂತೇಳಿ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಪುನರುತ್ಥಾನನಾಗಿ ಎದ್ದು ಬಂದ ಮೇಲೆ ಆತನ ಏನು ಹೇಳ್ತಾ ಇದ್ದಾನೆ? ನೀವು ಸರ್ವಲೋಕಕ್ಕೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು. ಮುಂದೆ ಅದು ಓದಿಯಾಕ ಅದನ್ನ. ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ರಕ್ಷಣೆ ಹೊಂದುತ್ತಾನೆ. ಇಲ್ಲ ಅಂದ್ರೆ ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗಿ ಹೋಗ್ತಾನೆ. ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಮಾತ್ರವೇ ರಕ್ಷಣೆ, ಇಲ್ಲ ಅಂದ್ರೆ ರಕ್ಷಣೆ ಎನ್ನುವಂಥದ್ದು ಇಲ್ಲ. ನಾವಿಲ್ಲಿ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ 1 ಪೇತ್ರ 3:21 ಓದಿ. ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅನುರೂಪವಾದಂಥ ದೀಕ್ಷಾ ಸ್ನಾನ ಎನ್ನುವಂಥದ್ದು ಏನ್ ಮಾಡ್ತದಂತೆ? ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ನಮ್ಮನ್ನ ರಕ್ಷಿಸ್ತದಂತೆ. ಅಂದ್ರೆ ಅದ್ರ ಅರ್ಥ ಏನು? ದೀಕ್ಷಾ ಸ್ನಾನ ಎನ್ನುವಂಥದ್ದು ಕಂಪಲ್ಸರಿಯಾಗಿ ಬೇಕೇ ಬೇಕು. ಏನಪ್ಪ ನೀರಿನಲ್ಲಿ ಮುಳುಗುವಂಥದ್ದು ಮತ್ತೆ ಈಚೆಗೆ ಬರುವಂಥದ್ದು ಇದರಲ್ಲಿ ಏನಂತ ಪ್ರಾಮುಖ್ಯತೆ ಐತೆ ಅಂದ್ರೆ ಇದು ಪ್ರಾಮುಖ್ಯತೆ. ಒಬ್ಬ ಮನುಷ್ಯನು ಪಾಪದ ಪಾಲಿಗೆ ಸಾಯ್ತಾನೆ ಅಂದ್ರೆ ಯಾವ ಮನುಷ್ಯನ ತನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ತಾನೋ ಆವಾಗ ಅವನು ಏನ್ ಮಾಡಿದಾನೆ? ಪಾಪದ ಪಾಲಿಗೆ ಸತ್ತಿದ್ದಾನೆ. ಪಾಪಗಳನ್ನ ತೆಗೆದಾಕ್ತಾನಲ್ಲ ಅವನ ಹೃದಯದಿಂದ, ಆವಾಗ ಅವನು ಪಾಪದ ಪಾಲಿಗೆ ಸತ್ತ ಅಂತ ಅರ್ಥ. ಇವತ್ತು ನಾವು ನಮ್ಮ ತಂದೆ ತಾಯಿಗಳನ್ನ ಆಲೋಚನೆಗಳನ್ನ ಬಿಟ್ಬಿಟ್ಟು ಅಂದ್ಕೊಳ್ಳಿ, ನಮ್ಮ ತಂದೆ ತಾಯಿಗಳನ್ನ ನಾವು ಸಾಕಲಿಲ್ಲ ಅಂದ್ಕೊಳ್ಳಿ, ಅವಾಗ ಅವ್ರು ಏನು ಹೇಳ್ತಾರೆ? ನಮ್ಮ ಪಾಲಿಗೆ ನೀನು ಸತ್ತೆ ಎಂಬುದಾಗಿ ಹೇಳ್ತಾರೆ. ಅರ್ಥ ಆಯ್ತಾ? ಆ ರೀತಿಯಾಗಿ ಪಾಪದ ಆಲೋಚನೆಗಳನ್ನ ನಾವು ಬಿಟ್ಬಿಟ್ಟು ಅಂದ್ಕೊಳ್ಳಿ, ನಾವು ಪಾಪದ ಪಾಲಿಗೆ ಸತ್ತು ಆಮೇಲೆ ಏನು ಮಾಡಬೇಕು? ನೀರಿನಲ್ಲಿ ಊಣಲ್ಪಡಬೇಕು. ಅಂದರೆ ನೀರಿನ ಒಳಗಡೆ ಹೋಗ್ಬೇಕು. ನೀರಿನಲ್ಲಿ ಊಣಲ್ಪಟ್ಟಾಗ ಸಮಾಧಿ ಮಾಡಲ್ಪಟ್ಟಿದ್ದೀವಿ. ಮತ್ತೆ ನೀರಿನಿಂದ ಈಚೆಗೆ ಎದ್ದು ಬಂದಾಗ ಏನಾಗಿದೆ? ಪುನರುತ್ಥಾನರಾಗಿ ಎದ್ದು ಬಂದಿದ್ದೀವಿ. ಅಂದರೆ ಯೇಸು ಕ್ರಿಸ್ತನ ಮರಣಕ್ಕೆ ಸದೃಶವಾದಂಥ ಮರಣವನ್ನು ಹೊಂದಿ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸದೃಶವಾದಂಥ ಪುನರುತ್ಥಾನಗಳು. ನೇರವಾಗಿ ಯೇಸು ಕ್ರಿಸ್ತನ ಮಾಡಿದಂಥ ರೀತಿಯಲ್ಲಿ ಮಾಡೋದಕ್ಕಾಗಲ್ಲ, ಆದರೆ ಅದಕ್ಕೆ ಸಾದೃಶವಾದಂಥವುಗಳನ್ನ ಮಾಡಲೇಬೇಕಿದ್ದು ಕಂಪಲ್ಸರಿಯಾಗಿ. ಮಾಡ್ದಲ್ಲಿದ್ರೆ ಪರಲೋಕ ಇಲ್ಲ ಎನ್ನುವಂಥದ್ದು. ಅಪೊಸ್ತಲರ ಕೃತ್ಯಗಳು 2:38 ಓದಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38 ವಚನ.
ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಹಾ. ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ದೀಕ್ಷಾಸ್ನಾನ ಎನ್ನುವಂಥದ್ದು ಏನಕ್ಕೋಸ್ಕರ ಬೇಕು ಅಂತ ನಾವು ನೋಡ್ಕೊಳ್ತಾ ಇದ್ದೀವಲ್ಲ, ಮನುಷ್ಯನ ಪಾಪ ನಿವಾರಣೆಗಾಗಿ. ಮನುಷ್ಯನ ಪಾಪ ಎನ್ನುವಂಥದ್ದು ನಿವಾರಣೆ ಆಗದೇ ಇಲ್ಲ ದೀಕ್ಷಾಸ್ನಾನ ಮಾಡಿಸ್ಕೊಂಡಲ್ಲೇ ಇದ್ರೆ. ದೀಕ್ಷಾಸ್ನಾನ ಎನ್ನುವಂಥದ್ದು ಮಾಡಿಸ್ಕೊಂಡ್ರೆ ಮನುಷ್ಯನ ಪಾಪ ನಿವಾರಣೆ ಆಗುತ್ತೆ. ಇವತ್ತು ನಾನು 1000 ವರ್ಷ ನಾನು ಚರ್ಚಿಗೆ ಹೋಗ್ಬಿಟ್ಟು 1000 ಗಟ್ಟಲೆ ನಾನು ಕಾಣಿಕೆಗಳನ್ನು ಕೊಟ್ಬಿಟ್ಟು 1000 ಪ್ರಾರ್ಥನೆಗಳನ್ನು ಮಾಡಿಬಿಟ್ಟು 1000 ದಿನಗಳು ನಾನು ಚರ್ಚಲ್ಲಿ ಕೂತ್ಕೊಂಡು ಎದ್ದು ಬಂದರು, ದೀಕ್ಷಾಸ್ನಾನ ಒಂದಿಲ್ಲ ಅಂದ್ಕೊಳ್ಳಿ, ನರಕ ಎನ್ನುವಂಥದ್ದು ಕಾಯಂ. ಚೆನ್ನಾಗಿದ್ದನ್ನು ಅರ್ಥ ಮಾಡ್ಕೋ, ನರಕ ಎನ್ನುವಂಥದ್ದು ಕಾಯಂ. ಇದರಲ್ಲಿ 2 ಮಾತು ಇಲ್ಲವೇ ಇಲ್ಲ. ಇವತ್ತು ನಾನು ಇಷ್ಟೆಲ್ಲ ಬೋಧನೆಯನ್ನು ಮಾಡಿಬಿಡ್ತೀನಿ, ದೀಕ್ಷಾಸ್ನಾನ ಇದ್ರೆ ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ ಅಂದರೆ ಅದು ನಡೆಯಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಬಾಯಿಂದ ಬಂದಿರುವಂಥ ಒಂದೊಂದು ಮಾತುಗಳು ಕೂಡ ಜೀವವುಳ್ಳಂಥವು. ಆ ಸಾಕ್ಷಾತ್ ಸೃಷ್ಟಿಕರ್ತನ ಹೇಳಿರುವಂಥ ಮಾತುಗಳು ಯಾವ ಕೂಡ ವ್ಯರ್ಥವಾದಂಥವುಗಳಲ್ಲ. ಈ ಮತ್ತೇನು ಬರುತ್ತೆ ಸುವಾರ್ತೆ 5:18 ಅದನ್ನೊಂದು ಸರಿ ಓದಿಸ್ಬೋದು ಬೇಗ. ಮತ್ತೇನು ಬರ್ತದೆ ಸುವಾರ್ತೆ 5:18 ವಚನವನ್ನ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವವರೆಗೂ ಕೂಡ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು, ಧರ್ಮಶಾಸ್ತ್ರ ಅಂದ್ರೆ ಯಾವುದು? ಬೈಬಲೇ ಧರ್ಮಶಾಸ್ತ್ರ. ಇದೆಲ್ಲ ನೆರವೇರಿದ ಹೊರತು ಸೊನ್ನೆ ಆದ್ರೂ ಗುಡ್ಸಾದ್ರೂ ಬಿದ್ದೋಗಲ್ಲ. ಅಂದ್ರೆ ಅಷ್ಟು ಸತ್ಯವಾದಂಥದ್ದು ಬೈಬಲ್. ಇದಕ್ಕೆ ಸಮಾನವಾದಂಥದ್ದು ಗ್ರಂಥ ಇನ್ನೊಂದು ಯಾವುದು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಅಂದ್ರೆ ಸಾಕ್ಷಾತ್ ದೇವರೇ ಬರೆಸಿರುವಂಥ ಗ್ರಂಥ. ನಾಸಾ ವಿಜ್ಞಾನಿಗಳಿದಾರಲ್ಲ, ಈ ನಾಸಾ ವಿಜ್ಞಾನಿಗಳಂದ್ರೆ ಯಾರು ಅಂದ್ರೆ ಅಮೆರಿಕ ದೇಶದಲ್ಲಿರುವಂಥ ದೊಡ್ಡ ಪ್ರಪಂಚಕ್ಕೆ ದೊಡ್ಡ ಸೈಂಟಿಸ್ಟ್ಗಳು ಇವರು. ಇವ್ರಿಗೂ ತಿಳಿಯದೇ ಇರುವಂಥ ಸಂಗತಿಗಳು ಬೈಬಲಲ್ಲೇ ಐತಿ. ಅಂತ ಶ್ರೇಷ್ಠವಾದಂಥದ್ದು ದೇವರ ಜ್ಞಾನ. ಇದು ಯಾವುದೇ ಕಾರಣಕ್ಕೂ ಸುಳ್ಳಾದಂಥದ್ದಲ್ಲ. ದೀಕ್ಷಾಸ್ನಾನದ ವಿಷಯದಲ್ಲಿ ದೇವರ ಆಜ್ಞೆ ಕೊಟ್ಟಿದೆ ಅಂದ್ರೆ ಖಂಡಿತವಾಗ್ಲೂ ಅದನ್ನು ಪಾಲಿಸಲೇಬೇಕು. ಅಪೊಸ್ತಲರ ಕೃತ್ಯಗಳು 22:16 ಓದಿ. ಅಪೊಸ್ತಲರ ಕೃತ್ಯಗಳು 22:16. ಈಗ ನೀನೇಕೆ ಸವಕಾಶ ಮಾಡುತ್ತಿ ಎಂದು ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ. ಅಂದ್ರೆ ನೀ ದೀಕ್ಷಾಸ್ನಾನ ಮಾಡಿಸ್ಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ. ಅಂದ್ರೆ ದೀಕ್ಷಾಸ್ನಾನ ಇಲ್ದಲ್ಲಿದ್ರೆ ಪಾಪಗಳು ತೊಳೆಯಲ್ಪಡಲ್ವಾ? ಇಲ್ಲ. ಅದೆಲ್ಲಿರುವಂಥ ಮಾತು. ನೀನು ಈಗ ಹೇಗೆ ಸಾವಕಾಶ ಮಾಡುತ್ತಿ, ಎದ್ದು ನೀನು ಯೇಸು ಕ್ರಿಸ್ತನ ಹೆಸರುಗಳನ್ನು ಹೇಳಿಕೊಳ್ಳುವಂಥವನಾಗಿ ನೀನು ದೀಕ್ಷಾಸ್ನಾನವನ್ನು ಮಾಡಿಕೊಂಡು ನಿನ್ನ ಪಾಪವನ್ನು ತೊಳೆದುಕೋ. ಅಂದರೆ ಪಾಪವನ್ನು ತೊಳ್ಕೋಬೇಕು ಅಂದರೆ ದೀಕ್ಷಾಸ್ನಾನ ಎನ್ನುವಂಥದ್ದು ಕಂಪಲ್ಸರಿಯಾಗಿ ಬೇಕೇ ಬೇಕು. ದೀಕ್ಷಾಸ್ನಾನ ಎನ್ನುವಂಥದ್ದು ಇಲ್ದಲೇ ಇದ್ದರೆ ಪರಲೋಕಕ್ಕೆ ಹೋಗೋದಕ್ಕೆ, ಅಂದರೆ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆಂತಂದರೆ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ದೀಕ್ಷಾಸ್ನಾನದಕ್ಕಿಂತ ಮೊದಲು ನಡೆಯಲ್ಲ. ದೀಕ್ಷಾಸ್ನಾನದಕ್ಕಿಂತ ಮೊದಲು ನಡೆಯಲ್ಲ. ದೀಕ್ಷಾಸ್ನಾನದ ತರುವಾಯವೇ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ನಡೀತದೆ. ಇಲ್ಲ ಅಂತಂದ್ರೆ ದೇವರಾಜ್ಞೆಗಳು ವ್ಯರ್ಥವಾಗಿ ಹೋಗ್ಬಿಡ್ತಾ ಇತ್ತು. ಏನೋ ನಾವು ಮಾಡಲೇಬೇಕು ಮಾಡಲೇಬಾರದು ಅಂತೇಳಿ ಲೇಜಿ ಮಾಡಂಗಿಲ್ಲ. ಯಾಕೆಂದ್ರೆ ಇದು ಆಜ್ಞೆಯೇ ಹೊರತು ಆಚಾರವೂ ಅಲ್ಲ. ಅಪೊಸ್ತಲರ ಕೃತ್ಯಗಳು 5:32 ಓದಿ. ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಅಂತ ಐತೆ. ಅಂದ್ರೆ ಏನಾಗುತ್ತೆ, ದೀಕ್ಷಾಸ್ನಾನ ಏನಕ್ಕೋಸ್ಕರ ದೀಕ್ಷಾಸ್ನಾನ ಪಡಿಸ್ಕೋಬೇಕು? ಪವಿತ್ರಾತ್ಮನ ದಾನವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ. ಚೆನ್ನಾಗಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ಅಪೊಸ್ತಲರ ಕೃತ್ಯಗಳು 2:38 ಏನಿದೆ? ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಆಗ ಪವಿತ್ರಾತ್ಮನ ದಾನವನ್ನು ಹೊಂದುತ್ತೀರಾ ಎಂಬುದಾಗಿದೆ. ಅಂದ್ರೆ ದೀಕ್ಷಾಸ್ನಾನ ಎನ್ನುವಂಥದ್ದು ಪಾಪವನ್ನು ತೊಳೆದುಕೊಳ್ಳುವುದಕ್ಕೆ ಮಾತ್ರವೂ ಅಲ್ಲ, ಪವಿತ್ರಾತ್ಮನ ದಾನವನ್ನು ತೆಗೆದುಕೊಳ್ಳೋದಕ್ಕೆ. ಅಂದ್ರೆ ಪವಿತ್ರಾತ್ಮ ನಮ್ಮೊಳಗೆ ಬರ್ತಾನೆ. ನಾವು ಯಾವಾಗ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ತೀವೋ ಪವಿತ್ರಾತ್ಮನು ನಮ್ಮೊಳಗೆ ಬರ್ತಾನೆ. ಆತನು ಸದಾಕಾಲಕ್ಕೂ ನಮ್ಮನ್ನು ನಡೆಸ್ತಾನೆ. ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಯಾಕೆಂದ್ರೆ ದೀಕ್ಷಾಸ್ನಾನವನ್ನ ನಾವು ಕ್ಷಮಿಸಿ ಸಭೆಗಳಲ್ಲಿ ಪವಿತ್ರಾತ್ಮನೇ ಬಾ ಎಂಬುದಾಗಿ ನಾವು ಕೆಲವೊಂದು ಸಮಯದಲ್ಲಿ ಕಿರ್ಚಾಡುವಂಥದ್ದನ್ನ ನೋಡ್ತೀವಿ. ವಾಕ್ಯವು ಸ್ಪಷ್ಟವಾಗಿ ಏನು ಹೇಳುತ್ತೆ? ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಆಗಿದೆ ಎಂಬುದಾಗಿ ಇದೆ. ಅರ್ಥ ಆಯ್ತಾ? ಗೊತ್ತಿದೆಯಾ ಈ ರೆಫರೆನ್ಸ್? ಗೊತ್ತಿದೆಯಾ? ನಿಮ್ಮೊಳಗೆ ನೆಲೆಗೊಂಡಿರುವಂತ ಅಂದ್ರೆ ನಮ್ಮೊಳಗೆ ಪವಿತ್ರಾತ್ಮ ನೆಲೆಗೊಳ್ತಾನೆ ಯಾವಾಗ? ದೀಕ್ಷಾಸ್ನಾನ ಮಾಡಿಸ್ಕೊಂಡಾಗ. ಅಪೊಸ್ತಲರ ಕೃತ್ಯಗಳು 2:38 ಆ ಮಾತಿದೆ. ಒಂದ್ಸರಿ ಅದನ್ನ ಬೇಗ ಓದ್ಬಿಡಿ. ಯಾಕಂದ್ರೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರಿ. ಆಗ ಪವಿತ್ರಾತ್ಮನ ದಾನವನ್ನು ಹೊಂದಿತೀರ ಎಂಬುದಾಗಿದೆ. ಅಂದ್ರೆ ದೀಕ್ಷಾಸ್ನಾನ ಮಾಡಿಸ್ಕೊಂಡಾಗ ಏನಾಗುತ್ತೆ? ಪವಿತ್ರಾತ್ಮನ ದಾನವಾಗುತ್ತೆ. ಅಂದ್ರೆ ಪವಿತ್ರಾತ್ಮ ನಮ್ಮೊಳಗೆ ಬರ್ತಾನೆ. ನಮ್ಮೊಳಗೆ ಬಂದು ಏನ್ ಮಾಡ್ತಾನೆ? ಹೊರಟೋಗ್ಬಿಡ್ತಾನ? ಹೊರಟೋಗಲ್ಲ. ಯೋಹಾನ ಸುವಾರ್ತೆ 16ನೇ 2ನೇ ವಚನ 3ನೇ ವಚನಗಳಲ್ಲೆಲ್ಲ ಬರೆಯಲ್ಪಟ್ಟಂತ ರೀತಿಯಲ್ಲಿ ಆತನು ನಮ್ಮಲ್ಲಿದ್ದುಕೊಂಡು ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ. ಆತನ ನಾವು ಈ ಲೋಕವನ್ನು ಬಿಡುವವರೆಗೂ ಕೂಡ ಆತನ ನಮ್ಮನ್ನು ಬಿಟ್ಟು ಹೋಗಲ್ಲ. ಈಗ ನಮ್ಮೊಳಗಿರುವಂಥ ಪವಿತ್ರಾತ್ಮನ ಸಭೆಗಳಲ್ಲಿ ನಾವು ಪವಿತ್ರಾತ್ಮನೇ ಬಾ ಅಂತ ಕರಿತಾ ಇದ್ದೀವಿ ಅಂದ್ರೆ ಏನ್ ಅರ್ಥ? ಈಗ ನಾನು ಇಲ್ಲಿ ಬಂದಿದ್ದೀನಿ, ಇಲ್ಲಿ ಕೂತ್ಕೊಂಡಿದ್ದೀನಿ,
ನಾನು ಇಲ್ಲಿ ಕೂತ್ಕೊಂಡಿದ್ರು ಕೂಡ ನೀವು ಎಲ್ಲನ ಆಚೆಗಡೆಗೆ ನಾನು ಇದ್ದೀನೇನೋ ಅನ್ನೋಂಥ ಲೆಕ್ಕದಲ್ಲಿ ಒಳಗೆ ಬಾ ಅಂದ್ರೆ ಏನಂತಾರೆ ನಮ್ಮನ್ನ? ಅದು ಯಾವ ಲೆಕ್ಕ? ಆಲೋಚನೆ ಮಾಡಿ ಒಂದ್ಸರಿನ. ಪವಿತ್ರಾತ್ಮ ನಮ್ಮೊಳಗಿದ್ದಾನೆ ಆಲ್ರೆಡಿ. ನಮ್ಮೊಳಗಿರುವಂಥ ಪವಿತ್ರಾತ್ಮನನ್ನು ಎಲ್ಲೋ ಈಚೆಗೆ ಹೋಗ್ಬಿಟ್ಟಿದ್ದಾನೇನೋ, ಇಲ್ಲ ಎಲ್ಲೋ ಇದ್ದಾನೇನೋ ಅಂತ ಲೆಕ್ಕದಲ್ಲಿ ನಾವು ಬಾ 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 ಅಂತ ಹೇಳಿ ಕರಿತಾ ಇದ್ದೀವಿ ಅಂತಂದ್ರೆ ತಪ್ಪದು. ಪವಿತ್ರಾತ್ಮ ನಮ್ಮೊಳಗೆ ಇರ್ತಾನೆ. ಆತನು ನಾವು ಪಾಪ ಮಾಡಿದಾಗ ನಮಗೋಸ್ಕರ ಬೇಡ್ಕೊಳ್ತಾನೆ. ರೋಮಪುರದವ್ರಿಗೆ ಬರೆದ ಪತ್ರಿಕೆ 8ನೇ 26ನೇ ವಚನಕ್ಕೆ ಅನುಸಾರವಾಗಿ ಇದನ್ನೆಲ್ಲ ನೀವು ಬರ್ಕೊಂಡಿದ್ದು ನೋಡ್ಕೊಳ್ಬೇಕಾರೆ ಆಮೇಲೆ ಒಂದು ಓದ್ಬಿಡ್ಯಾಕ ಅದೊಂದು ಜಸ್ಟ್ ಬೇಗ. ರೋಮಪುರದವ್ರಿಗೆ ಬರೆದ ಪತ್ರಿಕೆ 8ನೇ 26ನೇ ವಚನವನ್ನ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ತಾನಂತೆ. ಅಂದ್ರೆ ಪವಿತ್ರಾತ್ಮ ನಾವು ಯಾವಾಗ ತಪ್ಪನ್ನ ಮಾಡ್ತೀವೋ ಅವಾಗ ನಮ್ಮನ್ನು ಬಿಟ್ಬಿಟ್ಟು ದೂರ ಹೋಗ್ಬಿಡಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಏನ್ ಹೇಳಿದಾನೆ? ನಾನು ನಿಮ್ಮನ್ನು ಅನಾಥರಾಗಿ ಬಿಡಲ್ಲ ಎಂಬುದಾಗಿ ಹೇಳಿದ್ದಾನೆ. ಆತನು ಈ ಲೋಕವನ್ನು ಬಿಟ್ಟು ಹೋಗಿರ್ಬೋದು, ಆದ್ರೆ ಯೇಸು ಕ್ರಿಸ್ತನು ಆತನು ಈ ಲೋಕವನ್ನ ಬಿಟ್ಟು ಪರಲೋಕಕ್ಕೆ ಹೋದಂಥ ಸಮಯದಲ್ಲಿ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನು ನಮ್ಮ ಒಂದು ಕೊನೆಯವರೆಗೂ ಅದು ನಾವು ಸಾಯುವಂಥ ಸಮಯದವರೆಗೂ ಕೂಡ ಆತ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಎಲ್ಲ ವಿಷಯದಲ್ಲೂ ಕಾಪಾಡಿ ನಡೆಸ್ತಾನೆ. ಅಂದ್ರೆ ಆತನು ನಾವೇನು ಬೇಡ್ಕೋಬೇಕು ಅದು ಗೊತ್ತಿಲ್ಲದಲ್ಲೇ ಇರುವಂಥ ಕಾರಣ ದೇವರಿಗೆ ನಮ್ಮ ಪರವಾಗಿ ವಿಜ್ಞಾಪನೆಯನ್ನ ಮಾಡ್ಕೊಳ್ತಾ, ನರಳುತ್ತಾ, ಬೇಡಿಕೊಳ್ತಾ ವಿಜ್ಞಾಪನೆಯನ್ನ ಮಾಡ್ತಾ ಇರ್ತಾನೆ. ಆತನು ಬಿಟ್ಟು ಹೋಗಲ್ಲ. ಅಂದ್ರೆ ನಮ್ಮೊಳಗೆ ಇದ್ದಾನೆ. ನಮ್ಮೊಳಗಿರುವಂಥ ಪವಿತ್ರಾತ್ಮನ ನಾವು ಬಾ 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 ಎಂಬುದಾಗಿ ನಾವು ಕರಿತೀವಿ ಅಂತಂದ್ರೆ ಅದೇನು ಅರ್ಥ ಆಗ್ತಾ ಇತ್ರಾ? ನಾವು ಬಾಬಾ ಎಂಬುದಾಗಿ ಕರೆಯುವಂಥದ್ದು ತಪ್ಪು, ಕರಿಬಾರ್ದು ಆ ರೀತಿಯಾಗಿ. ಪವಿತ್ರಾತ್ಮ ನಮ್ಮೊಳಗಿದ್ದಾನೆ. ಮತ್ತೆ ಪವಿತ್ರಾತ್ಮನ ಬಂತು ಹೇಳಿ ಕಿರ್ಚಾಡುವಂಥದ್ದು, ಕೂಗಾಡುವಂಥದ್ದು ಇದೇನು? ಇವೆಲ್ಲವೂ ಕೂಡ ವಾಕ್ಯಕ್ಕೆ ವ್ಯತಿರೇಕವಾಗಿರುವಂಥವು. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವಿಡಿಯೋಗಳು ನೀವು ನೋಡ್ತಾ ಇದ್ದೀರಾ? ಎಲ್ಲರೂ ನೋಡ್ತಿದ್ದೀರಾ? ಯೂಟ್ಯೂಬ್ ಚಾನಲ್ ಇದೆ, ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನೋಡಿ. ನಾನು ಎಲ್ಲ ವಿಡಿಯೋಗಳಲ್ಲಿ ನನ್ನ ನಂಬರನ್ನು ಹಾಕಿದ್ದೆ. ನಾನು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಈ ಮಾತುಗಳನ್ನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಲೋಕ ಎಲ್ಲ ಕಿರ್ಚಾಡುತ್ತೆ, ಇವ್ರು ನೋಡ್ರಿ ಕಿರ್ಚಾಡುವಂಥದ್ದು ತಪ್ಪು ಎಂಬುದಾಗಿ ಹೇಳ್ತಾ ಇದ್ದಾರೆ ಎಂಬುದಾಗಿ ನೀವು ಏನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಹೋಗಬೇಡಿ. ಯಾವಾಗ ಯಾವ ಸಮಯದಲ್ಲಿ ಎಲ್ಲಿ ಪ್ರಶ್ನೆ ಬಂದರೂ ಕೂಡ ನನ್ನ ವಾಟ್ಸಪ್ ನಂಬರ್ ಇದೆ, ಅದರಲ್ಲಿ ನೀವು ವಾಯ್ಸ್ ಮೆಸೇಜ್ ಹಾಕಿಲ್ಲ, ಫೋನ್ ಮಾಡಿ ಧೈರ್ಯವಾಗಿ. ಇಲ್ಲ ನನ್ನ ನಂಬರ್ನ ಯಾರಿಗೆಲ್ಲ ಕೊಟ್ಟು ಬೇಕಾದ್ರೆ ಫೋನ್ ಮಾಡಿಸಿ. ನಾನು ಯಾವತ್ತಿಗೂ ಮಾತಾಡೋದಕ್ಕೆ ರೆಡಿ. ಯಾಕಂದ್ರೆ ನಾನು ಎಲ್ಲೋ ಕತೆಗಳನ್ನು ಹೇಳ್ತಾ ಇಲ್ಲ, ನಾನು ಇರುವಂಥ ನಿಜ. ಯಾಕಂದ್ರೆ ಕೂಗಾಡಿ ಕಿರ್ಚಾಡುವಂಥದ್ದು ತಪ್ಪು. ಯಾಕಂದ್ರೆ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ ಎಂಬುದಾಗಿದೆ. ಪವಿತ್ರಾತ್ಮನ ಬಂದಂಥ ಸಮಯದಲ್ಲಿ ಯಾರು ಎಲ್ಲೂ ಬೈಬಲಲ್ಲಿ ಕೂಗಾಡಿ ಕಿರ್ಚಾಡಿ ಒದ್ದಾಡಿ ಹಾರಾಡಿರುವಂಥ ಸಂಗತಿಗಳು ಎಲ್ಲೂ ಇಲ್ಲ. ಅರ್ಥ ಆಗ್ತಾಯ್ತಾ? ಎಲ್ಲೂ ಇಲ್ಲ ಅವೆಲ್ಲನ. ಅವರು ಒಂದು ಭಾಷೆ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಒಂದು ಭಾಷೆಯಲ್ಲಿ ಅವರು ಮಾತನಾಡಿದ್ದಾರೆ ಅಪೊಸ್ತಲರು. ಅದು ಬೇರೆ ಬೇರೆ ಭಾಷೆಗಳಲ್ಲಿ ದೇವರು ತರ್ಜಮೆ ಮಾಡಿದ್ದಾರೆ. ಅಂದ್ರೆ ಅವರು ಇಬ್ರಿಯ ಭಾಷೆಯಲ್ಲಿ ಮಾತಾಡಿದ್ರೆ, ಅದು ನಾನು ಕನ್ನಡ ಮಾತಾಡ್ತಾ ಇದ್ದೇನೆ, ನನಗೆ ಕನ್ನಡ ಭಾಷೆಯಲ್ಲಿ ಕೇಳಿಸಿದೆ. ತೆಲುಗು ಭಾಷೆ ಮಾತನಾಡುವಂಥವನು ಬಂದಿದ್ದಾನೆ, ಅವರು ಮಾತಾಡುವಂಥದ್ದು ಇಬ್ರಿಯ ಭಾಷೆಯಲ್ಲಿ ಆದರೂ ಕೂಡ ತೆಲುಗು ಭಾಷೆಯಲ್ಲಿ ದೇವರ ವಾಕ್ಯಗಳು ಅವರಿಗೆ ಕೇಳಿಸಿದೆ. ಈ ರೀತಿಯಾದಂಥ ತರ್ಜಮೆ ಕೆಲಸ ನಡೆದಿದೆ ಬಿಟ್ರೆ ಕೂಗಾಡಿ ಕಿರ್ಚಾಡಿ ಆಗಿರುವಂಥದ್ದು ಅಲ್ಲೂ ಕೂಡ ನಡೆದಿಲ್ಲ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಅರ್ಥವಿಲ್ಲದಂಥ ಭಾಷೆಗಳನ್ನ ಅವ್ರು ಮಾತನಾಡಿಲ್ಲ. ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಚಾರ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ ಧೈರ್ಯವಾಗಿ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಶಕಾರಿಬಿ ರಬಾ ಬಬಾ ಅಂತ ಏನು ಮಾತಾಡ್ತಾರಲ್ಲ ಆ ರೀತಿಯಾಗಿ ಅವ್ರು ಮಾತಾಡಿಲ್ಲ. ಅಲ್ಲಿ ನಡೆದಿರುವಂಥ ಸಂಗತಿನೇ ಬೇರೆ, ಇವ್ರು ಮಾತನಾಡುವಂಥ ಕಾರ್ಯವೇ ಬೇರೆ. ಯಾಕೆಂದ್ರೆ ಇವತ್ತು ಪ್ರಪಂಚದಲ್ಲಿ 7139 ಭಾಷೆಗಳಿದೆ. ಈ ಭಾಷೆಗಳಿಗೆ ಎಲ್ಲ ಭಾಷೆಗಳಿಗೂ ಕೂಡ ಅರ್ಥಗಳಿದೆ. ಯಾವುದು ಕೂಡ ಅರ್ಥಹೀನವಾಗಿಲ್ಲ, ಅರ್ಥ ಇಲ್ಲದಂಥ ರೀತಿಯಲ್ಲಿ ಯಾವ ಭಾಷೆಗಳು ಕೂಡ ಇಲ್ಲ. ಮತ್ತೆ ಇವರಾಡುವಂಥ ಭಾಷೆಗಳಿಗೆ ಏನು ಅರ್ಥ ಇದೆ? ಶಕಾರಿಬಿ ಬಾ ಅಂತಂದ್ರೆ ಇದಕ್ಕೆ ಅರ್ಥ ಏನು? ಬರಬರ ಬರಬರ ರಬ ರಬ ಅಂದ್ರೆ ಇದು ಏನು ಅರ್ಥ? ಇದು ಅರ್ಥವಿಲ್ಲದಂಥ ಭಾಷೆ ಯಾವುದೂ ಇಲ್ಲ. ಯಾಕಂದ್ರೆ 1 ಕೊರಿಂಥ 14ನೇ 8ನೇ ವಚನದಲ್ಲಿ ಏನಿದೆ? ಪ್ರಪಂಚದಲ್ಲಿ ನಾನಾ ವಿಧವಾದಂಥ ಭಾಷೆಗಳಿದ್ರೂ ಕೂಡ ಯಾವುದು ಅರ್ಥವಿಲ್ಲದಾಗಿರೋದಲ್ಲ ಎಂಬುದಾಗಿದೆ. ಅದನ್ನು ಓದಿ ಒಂದ್ಸರಿ ಅದನ್ನು. 14:8 ಅಪೊಸ್ತಲ ಕೃತ್ಯ, ಕ್ಷಮಿಸಿ, 1 ಕೊರಿಂಥದವರೆಗೆ 14ನೇ 8ನೇ ವಚನವನ್ನು. ಹಾ, ತುತ್ತೂರಿಯು ಗೊತ್ತಿಲ್ಲದ ಶಬ್ದವನ್ನು ಕೊಟ್ಟರೆ ಯಾರು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವರು? ಹಾಗೆಯೇ ನೀವು ತಿಳಿಯಬಹುದಾದ ಭಾಷೆಯನ್ನು ಬಾಯಿಂದ ಆಡದೆ ಹೋದರೆ ನಿಮ್ಮ ಮಾತಿನ ಅರ್ಥವನ್ನು ಹೇಗೆ ತಿಳಿಯುವುದು? ನೀವು ಗಾಳಿಯ ಸಂಗಡ ಮಾತಾಡಿದ ಹಾಗಿರುವುದಷ್ಟೇ. ಲೋಕದಲ್ಲಿ ಎಷ್ಟೋ ವಿಧವಾದಂತ ಭಾಷೆಗಳಿದ್ರೂ ಕೂಡ ಅವುಗಳಲ್ಲಿ ಒಂದಾದ್ರೂ ಕೂಡ ಅರ್ಥವಿಲ್ಲದೆ ಇರುವಂತ ರೀತಿಯಲ್ಲಿ ಇಲ್ಲ. ಇವತ್ತು ನಮಗೆ ಬೇರೆ ಭಾಷೆ ಬರದಲ್ಲೇ ಇರ್ಬೋದು. ಈಗ ಕೊಂಕಣಿ ಭಾಷೆ ಇದೆ, ಕೊಂಕಣಿ ಭಾಷೆ ನಮಗೆ ಬರದಲ್ಲೇ ಇರ್ಬೋದು. ಆದ್ರೆ ಅವರ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಇದೆ. ಆ ಕೊಂಕಣಿ ಮಾತನಾಡುವಂಥವ್ರಿಗೆ ನಮ್ಮ ಕನ್ನಡ ಭಾಷೆ ಅರ್ಥ ಆಗದಲ್ಲೇ ಇರ್ಬೋದು. ನಮ್ಮ ಕನ್ನಡ ಭಾಷೆಯಲ್ಲಿ ಎಲ್ಲ ಮಾತುಗಳಿಗೂ ಅರ್ಥ ಇದೆಯಾ ಇಲ್ವಾ? ಅರ್ಥ ಇರೋದಕ್ಕೆ ತಾನೇ ನಾವೆಲ್ಲ ಸಂಭಾಷಣೆ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಾಯ್ತಾ?
ಹಂಗೆ ಎಲ್ಲ ಭಾಷೆಗಳಿಗೂ ಅರ್ಥ ಇದೆ. ಇವರಾಡುವಂಥ ಶಕರೇಪೆ ಪರಬರ ಇದ್ಯಾವ ಅರ್ಥ ಇದೆ, ಅದು ನೀವು ತೀರ್ಮಾನ ಮಾಡ್ಕೊಳ್ಳಿ. ಆದರೆ ಇವ್ರು ಆಡುವಂಥ ಮಾತಿಗೂ ಬೈಬಲ್ಗೂ ಸಂಬಂಧ ಇಲ್ಲ. ನಾನು ಇದನ್ನು ಹೇಳ್ತೀನಿ, ಬೈಬಲ್ಗೂ ಬೈಬಲ್ ಇರುವಂಥ ಮಾತುಗಳಿಗೂ ಇವರಾಡುವಂಥ ಮಾತುಗಳಿಗೂ ಸಂಬಂಧ ಇಲ್ಲ. ಇದನ್ನ ತಂದು ಅದಕ್ಕೆ ಜೋಡ್ಸಕ್ಕೆ ಹೋಗಬೇಡಿ. ತೀತ 3:5 ಓದಿ. ತೀತ 3:5. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕ. ಅಂದ್ರೆ ಈ ದೀಕ್ಷಾ ಸ್ನಾನ ಎನ್ನುವಂಥದ್ದು ಏನ್ ಮಾಡುತ್ತೆ, ಪುನರ್ಜನ್ಮವನ್ನು ಸೂಚಿಸ್ತದಂತೆ. ಯಾವ ರೀತಿಯಾಗಿ, ನೀರಿನಲ್ಲಿ ಒಳಗೆ ಹೋಗಿ ನೀರಿನಿಂದ ಎದ್ದು ಈಚೆಗೆ ಬರ್ತೀವಲ್ಲ, ಈಗ ಸಮಾಧಿ ಮಾಡಲ್ಪಟ್ಟಂತವನು ಮತ್ತೆ ಜೀವಂತವಾಗಿ ಎದ್ದು ಬಂದ್ಬಿಟ್ರೆ ಯಾವ ರೀತಿಯಾಗಿರ್ತದೆ, ಇವನು ಪುನರ್ಜೀವವನ್ನು ಹೊಂದ್ಬಿಟ್ಟ ಎಂಬುದಾಗಿರ್ತದೆ. ಮತ್ತೆ ಒಂದು ಜೀವಂತವಾಗಿ ಎದ್ದು ಬಂದ್ಬಿಟ್ಟ ಎಂಬುದಾಗಿ ನೋಡ್ತೀವಿ ನಾವು. ಯಾಕೆಂದ್ರೆ ಯೇಸು ಕ್ರಿಸ್ತನ ಆ ರೀತಿಯಾಗಿ ಎದ್ದು ಬಂದಿದ್ದಾನೆ. ಯೇಸು ಕ್ರಿಸ್ತನೇನು ಪುನರುತ್ಥಾನನಾಗಿ ಎದ್ದು ಬಂದಿದ್ದಾನೆ. ಅವ್ನು ಸಾವನ್ನು ಜಯಿಸ್ಕೊಂಡ್ ಬಂದಿದ್ದಾನೆ. ಇವತ್ತು ಸಮಾಧಿ ಒಳಗಿಂದ ಯಾರೇ ಬಂದ್ರು ಹಂಗೆ ಅಂತೀವ, ಹಂಗೆ ಅನ್ಬೇಕಾಗುತ್ತೆ. ಸಾವನ್ನು ಜಯಿಸ್ಕೊಂಡ್ ಬಂದ್ಬಿಟ್ಟ ಕಣಪ್ಪ ತನ್ನ ಸತ್ತೋಗಿದ್ದಂಥವನು ಅಂತಾನ. ಅಂದ್ರೆ ಆ ರೀತಿಯಾಗಿ ನಾವು ನೀರಿನಲ್ಲಿ ಮುಚ್ಚಲ್ಪಟ್ಟಿದ್ದಂಥವ್ರು ನೀರಿಂದ ಮತ್ತೆ ನಾವು ಎದ್ದು ಬಂದಿದ್ದೀವಿ ಅಂದ್ರೆ ಏನರ್ಥ, ಪುನರುತ್ಥಾನರಾಗಿದ್ದೀವಿ. ಅದೇ ಇಲ್ಲಿರುವಂಥದ್ದು ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ದೀಕ್ಷಾ ಸ್ನಾನ ಎನ್ನುವಂಥದ್ದು ಪುನರ್ಜನ್ಮವನ್ನು ಸೂಚಿಸುತ್ತೆ. ಖಚಿತವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಮೊದಲು ಪಾಪ ಕ್ಷಮಾಪಣೆ ಎನ್ನುವಂಥದ್ದು, ಅನಂತರ ಪವಿತ್ರಾತ್ಮ ಎನ್ನುವಂಥದ್ದು, ಆಮೇಲೆ ರಕ್ಷಣೆ ಎನ್ನುವಂಥದ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೊದಲು ಪಾಪ ಕ್ಷಮಾಪಣೆ ದೊರಕುತ್ತೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಾಗ, ಆಮೇಲೆ ಪವಿತ್ರಾತ್ಮನ ದಾನವಾಗುತ್ತೆ, ಆಮೇಲೆ ರಕ್ಷಣೆ ಆಗುತ್ತೆ. ಕಡೆವರೆಗೂ ತಾಳ್ಕೊಂಡಾಗ ರಕ್ಷಣೆ ಎನ್ನುವಂಥದ್ದಾಗುತ್ತೆ. ಗಲಾತ್ಯ 3:27 ಓದಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ಸಭೆಯಲ್ಲಿ ಸೇರೋದಕ್ಕೋಸ್ಕರವೋ, ಮೆಂಬರ್ಶಿಪ್ಗೋಸ್ಕರವೋ, ಮದುವೆಗೋಸ್ಕರವೋ, ಮಕ್ಕಳಿಗೋಸ್ಕರ, ಇದಕ್ಕೆಲ್ಲ ದೀಕ್ಷಾ ಸ್ನಾನ ಏನಕ್ಕೋಸ್ಕರ ಬೇಕು? ಯೇಸು ಕ್ರಿಸ್ತನನ್ನು ಸೇರುವುದಕ್ಕೆ, ಅಂದ್ರೆ ಪರಲೋಕವನ್ನು ಸೇರೋದಕ್ಕೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವಂತ ನಾವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀವಿ. ಓದಿ ಯಾಕದನ್ನ. ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀವಿ ಅಂತ ನಾವೆಲ್ಲರನ್ನ. ಏನಕ್ಕೋಸ್ಕರ ದೀಕ್ಷಾ ಸ್ನಾನ ಬೇಕು? ಕ್ರಿಸ್ತನನ್ನು ಧರಿಸಿಕೊಳ್ಳುವುದಕ್ಕೋಸ್ಕರ. ಕ್ರಿಸ್ತನನ್ನು ಧರಿಸಿಕೊಳ್ತೀವ ಯಾವ ರೀತಿಯಾಗಿ? ಬಟ್ಟೆ ಧರಿಸ್ಕೊಳ್ಳುವಂಥದ್ದು ಗೊತ್ತು, ಕ್ರಿಸ್ತನನ್ನು ಧರಿಸ್ಕೊಳ್ಳೋದಕ್ಕಾಗುತ್ತಾ? ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಗುಣಗಳು ನಮ್ಮಲ್ಲಿ ಬರಬೇಕು. ಅರ್ಥ ಆಗ್ತೈತರ? ಎಫೆಸ 4:11 ಪ್ರಕಾರವಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಮಟ್ಟ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ದೈವತ್ವದ ಒಂದು ಪರಿಶುದ್ಧತೆ ಎನ್ನುವಂಥದ್ದಿತ್ತು, ನಾವು ಪರಿಶುದ್ಧರಾಗಿರ್ಬೇಕು. ಆತನಲ್ಲಿ ಸತ್ಯತೆ ಎನ್ನುವಂಥದ್ದಿತ್ತು, ನಾವು ಕೂಡ ಸತ್ಯವಂತರಾಗಿ ನಡಿಬೇಕು. ಆತನು ದಯುಳ್ಳಂತವನಾಗಿದ್ದ, ನಾವು ಕೂಡ ದಯುಳ್ಳಂತವರಾಗಿರ್ಬೇಕು. ಆತನು ಸಮಾಧಾನ ಪುರುಷನಾಗಿದ್ದನು, ನಾವು ಕೂಡ ಸಮಾಧಾನ ಆಗಿರ್ಬೇಕು. ಅದೇ ಯೇಸು ಕ್ರಿಸ್ತನ ಧರಿಸಿಕೊಳ್ಳುವಂಥದ್ದು. ಅಂದ್ರೆ ಯೇಸು ಕ್ರಿಸ್ತನ ಧರಿಸ್ಕೋಬೇಕು ಅಂದ್ರೆ ಏನೋ ಬಟ್ಟೆ ತಂದ್ಬಿಟ್ಟು, ಈಗ ಅಲ್ಲೆಲ್ಲ ಜರ್ಮನಿಯಲ್ಲೋ ಎಲ್ಲೋ ಇದೆ ಆತನು ಧರಿಸ್ಕೊಂಡಿದ್ದಂಥ ಬಟ್ಟೆ, ಅದನ್ನು ತೆಗೆದುಕೊಂಡ್ಬಂದು ನಾವು ಹಾಕಬೇಕಂತಾನ? ಆ ರೀತಿಯಾಗಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ 2 ಕೊರಿಂಥ 5:17 ಓದಿ. 2 ಕೊರಿಂಥ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿನಂತೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಯಾವನೇ ಇದ್ರೂ ಕೂಡ, ಯಾವ ಒಬ್ಬ ಪಾಪಿ ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಆತನ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು ಕೂಡ ಆತನು ನೂತನ ಸೃಷ್ಟಿ. ಅಂದ್ರೆ ನೂತನ ಸೃಷ್ಟಿ ಅಂದ್ರೆ ಏನು? ಆತನಲ್ಲಿ ಪಾಪ ಎನ್ನುವಂಥದ್ದು ಇನ್ನಿಲ್ಲ. ಪಾಪದಲ್ಲೇ ಬದುಕಿ ಪಾಪವನ್ನು ಹೊಂದಿಕೊಂಡು ಬಂದಂಥವನು ಇನ್ಮೇಲೆ ಪಾಪ ಆತನ ಮೇಲೆ ಇಲ್ಲ. ಯಾವಾಗ ದೀಕ್ಷಾಸ್ನಾನ ಮಾಡಿಸ್ಕೊಂತಾನೋ, ಕೇಳಿ ಇಲ್ಲಿ, ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ತಾನೋ, ಆ ದೀಕ್ಷಾಸ್ನಾನ ಮಾಡಿಸ್ಕೊಂಡ ಸಮಯದಲ್ಲಿ ಅವನಿಗೆ ಎಲ್ಲ ಪಾಪಗಳು ಪರಿಹಾರವಾಗಿ ಹೋಗುತ್ತೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊ. ದೀಕ್ಷಾಸ್ನಾನ ಎನ್ನುವಂಥದ್ದು ಇಲ್ಲ ಅಂತಂದ್ರೆ ಪಾಪ ಪರಿಹಾರ ಎನ್ನುವಂಥದ್ದಿಲ್ಲ. ಪಾಪ ಪರಿಹಾರ ಎನ್ನುವಂಥದ್ದು ಇಲ್ದಲ್ಲ ಇದ್ರೆ ಪರಲೋಕ ಎನ್ನುವಂಥದ್ದಿಲ್ಲ. ಅರ್ಥ ಆಯ್ತಾ? ದೀಕ್ಷಾಸ್ನಾನ ಎಂಥ ಪ್ರಾಮುಖ್ಯವಾದಂಥದ್ದು. ಈಗ ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ನಾನವನ್ನು ಕೊಡ್ಬೇಕಾ? ದೀಕ್ಷಾಸ್ನಾನ ಚಿಕ್ಕ ಮಕ್ಕಳಿಗೆ ಕೊಡ್ಬೇಕಾ? 1 ಪೇತ್ರ 2:1-2 ಓದಿ. 1 ಪೇತ್ರ 2ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನ. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು. ಅಂದ್ರೆ ಇವು ಪಾಪಗಳು. ಈ ಲೀಸ್ಟ್ ಏನು ಅಂದ್ರೆ ಪಾಪ, ಎಲ್ಲಾ ತರದ ಹೊಟ್ಟೆ ಕಿಚ್ಚು, ನಿಂದೆ, ಇವೆಲ್ಲ ಏನು ಪಾಪಗಳಿವು. ಹಸು ಮಕ್ಕಳಂತೆ ಇವೆಲ್ಲವನ್ನ ಬಿಟ್ಟು ಓದಿ ಅದನ್ನ ಸರಿಯಾಗಿ. ಹಸು ಮಕ್ಕಳಂತೆ ಹಿಂದಿಂದ ಓದಿನ ಸ್ವಲ್ಪ. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಅನ್ನೋದೇನೇನು? ಬಿಟ್ಬಿಟ್ಟು, ತೆಗೆದಾಕಿ, ಇವೆಲ್ಲವನ್ನ ತೆಗೆದಾಕಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನ ಬಯಸುವಂತವರಾಗಿರ್ರಿ. ಅರ್ಥ ಆಗ್ತದೆ? ಅಂದ್ರೆ ಹಸು ಮಕ್ಕಳಲ್ಲಿ ಯಾವುದೇ ಪಾಪಗಳಿಲ್ಲ ಅಂತನ ಅರ್ಥ.
ಇವ್ಯಾವ ಪಾಪಗಳು ಇಲ್ಲ ಅಂತ ಇದ್ರ ಅರ್ಥ. ಅರ್ಥ ಆಗ್ತೈತರ? ಇವ್ಯಾವ ಪಾಪಗಳು ಮಕ್ಕಳಲ್ಲಿ ಇಲ್ಲ. ಪಾಪವಿಲ್ಲದಲ್ಲೇ ಇರುವಂಥ ಮಕ್ಕಳುಗಳಿಗೆ ದೀಕ್ಷಾಸ್ನಾನ ಬೇಕಾ? ಈಗ ನಮಗೆ ದೀಕ್ಷಾಸ್ನಾನ ಎನ್ನುವಂಥದ್ದು ಏನಕ್ಕೋಸ್ಕರ ಬೇಕು? ನಾವೆಲ್ಲರೂ ಪಾಪಿಗಳು, ಅದಕ್ಕೋಸ್ಕರ ದೀಕ್ಷಾಸ್ನಾನ ಬೇಕು. ಪಾಪ ಇಲ್ಲದಲ್ಲೇ ಇರುವಂಥ ಮಕ್ಕಳಿಗೆ ದೀಕ್ಷಾಸ್ನಾನ ಬೇಕಾ? ಅಗತ್ಯತೆ ಇಲ್ಲ. ಮತ್ತಾಯ 18:3 ಓದಿ. ಮತ್ತಾಯ 18:3 ಬೇಗ 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 ಓದಿ, ಯಾಕೆ ಲೇಟ್ ಆಗ್ತದೆ. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ. ಎಲ್ಲರೂ ಚಿಕ್ಕ ಮಕ್ಕಳಂತೆ ಆಗ್ಬೇಕಂತಂದ್ರೆ ನಾವು ದೊಡ್ಡ ವಯಸ್ಸಿನಿಂದ ಆ ವಯಸ್ಸಿಗೆ ಹೋಗಕ್ಕಾಗತ್ತಾ? ಹಂಗಲ್ಲ. ಈ ದೇವರ ಕ್ಷಮಿಸಿ ಮಕ್ಕಳಲ್ಲಿರುವಂಥ ಗುಣಗಳು ನಮ್ಮಲ್ಲಿ ಬರಬೇಕು. ಮಕ್ಕಳಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಪಾಪ ಪುಣ್ಯ ಯಾವುದು ಎನ್ನುವಂಥ ರೀತಿಯಲ್ಲಿ ತಿಳುವಳಿಕೆ ಇಲ್ಲದಂಥ ರೀತಿಯಲ್ಲಿ ಇರ್ತಾವೋ, ಪಾಪದ ಅರಿವು ಇಲ್ಲದಂಥ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಕೇಡು ಮಾಡಬೇಕು ಅಂತೇಳಿ ಚಿಕ್ಕ ಮಗು ಬಯಸುತ್ತಾ? ಕಳತನ ಮಾಡ್ಬೇಕು ಎಂಬುದಾಗಿ ಬಯಸುತ್ತಾ? ಬೈಬೇಕು ಎಂಬುದಾಗಿ ಬಯಸುತ್ತಾ? ಆದ್ರೆ ತಂದೆ ತಾಯಿಗಳು ಕಲಿಸಿದಂಥ ಗುಣಗಳಿಗೆ ಅನುಸಾರವಾಗಿ ಮಕ್ಕಳು ಕಲಿಬೋದೇನೋ, ಆದರೆ ಉದ್ದೇಶ ಮಕ್ಕಳಲ್ಲಿ ಅದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳು ಏನೋ ದೊಡ್ಡವ್ರನ್ನ ಬಾಯಿಗೆ ಬಂದಂಗೆ ದೊಡ್ಡವ್ರು ಹೇಳ್ಕೊಟ್ಟಂಥ ರೀತಿಯಲ್ಲಿ ಮಾತಾಡ್ಬೋದು, ಆದರೆ ಮಕ್ಕಳಲ್ಲಿ ಆ ಉದ್ದೇಶ ಇಲ್ಲ. ಅಂದರೆ ಮಕ್ಕಳಲ್ಲಿ ಪಾಪ ಇಲ್ಲ. ಮತ್ತೇನು ಬರ್ದ ಸುವಾರ್ತೆ 19:13 ಓದಿ. ಮತ್ತಾಯ 19:13-14. ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು, ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂದು. ಪರಲೋಕ ರಾಜ್ಯ ಇಂಥವ್ರದಂತಂದ್ರೆ ಚಿಕ್ಕ ಮಕ್ಕಳದು ಪರಲೋಕದಲ್ಲಿ ಮಕ್ಕಳುಗಳು ಯಾವತ್ ಸತ್ರು ಕೂಡ ಪರಲೋಕಕ್ಕೆ ಹೋಗ್ಬಿಡ್ತವೆ. ಮಕ್ಕಳಿಗೆ ಯಾವ ಒಂದು ಸಮಯದಲ್ಲಿ ಅಂದರೆ ಅವು ಬುದ್ಧಿ ಬರೋದಕ್ಕಿಂತ ಮೊದಲು, ಪಾಪದ ಅರಿವು ಬರೋದಕ್ಕಿಂತ ಮೊದಲು, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎನ್ನುವಂಥ ತೀರ್ಮಾನ ಮಾಡುವಂಥ ಅವಸ್ಥೆಗೆ, ಅಂದ್ರೆ ಆ ಬಾಲ್ಯಾವಸ್ಥೆಗೆ, ಅಂದ್ರೆ ಆ ಬುದ್ಧಿ ಬರೋದಕ್ಕಿಂತ ಮೊದಲು ಯಾವಾಗ ಸತ್ರು ಪರಲೋಕ ಫಿಕ್ಸ್ ಅವ್ರಿಗೆ. ಪಾಪದ ಅರಿವು ಬಂದ ಮೇಲೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎನ್ನುವಂಥ ತೀರ್ಮಾನ ಮಾಡುವಂಥ ಶಕ್ತಿ ಬಂದ ಮೇಲೆ ಅವು ಪಾಪ ಮಾಡಿದ್ರೆ ಅವು ಪಾಪ ಅಂತೇಳಿ ಎಣಿಸಲ್ಪಡ್ತವೆ. ಅರ್ಥ ಆಯ್ತರ? ಪ್ರಸಂಗಿ 7:29 ಓದ್ಬಿಡಿ. ಪ್ರಸಂಗಿ ಗ್ರಂಥ 7:29 ವಚನ. ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಬಹು ಯುಕ್ತಿಗಳನ್ನ ಕಲ್ಪಿಸಿಕೊಂಡಿದ್ದಾರೆ ಅಂತ. ಅಂದ್ರೆ ದೇವರು ಮನುಷ್ಯನನ್ನು ಹುಟ್ಟುವಾಗ ತಾಯಿಯ ಗರ್ಭದಿಂದ ಮಗು ಯಾವ ರೀತಿಯಾಗಿ ಪರಿಶುದ್ಧವಾಗಿ ಬರುತ್ತೋ ಆ ರೀತಿಯಾದಂಥ ಪರಿಸ್ಥಿತಿಯಲ್ಲೇ ದೇವರು ಹುಟ್ಟಿಸ್ತಾ ಇದ್ದಾನೆ. ಆದ್ರೆ ಹುಡ್ತಾ ದೊಡ್ಡವಾಗ್ತಾ ಮಕ್ಕಳುಗಳು ಪಾಪವನ್ನು ಕಲಿತವೆ. ಅಂದ್ರೆ ಮಕ್ಕಳಿಗೆ ಪಾಪ ಎನ್ನುವಂಥದ್ದಿಲ್ಲ, ಆದ್ರೆ ದೊಡ್ಡರಾದ್ಮೇಲೆ ಪಾಪ ಎನ್ನುವಂಥದ್ದಿದೆ. ಅರ್ಥ ಆಯ್ತಾ? ಅಂದ್ರೆ ದೀಕ್ಷಾಸ್ಥಾನ ಅನ್ನುವಂಥದ್ದು ಪ್ರಾಮುಖ್ಯವಾಗಿ ಬೇಕೇ ಬೇಕು. ದೀಕ್ಷಾಸ್ಥಾನ ಎನ್ನುವಂಥದ್ದು ಇಲ್ದಲೇ ಇದ್ರೆ, ಇಲ್ಲ ನಾನು ಮುಂದಿನ ವರ್ಷ ತಗೊಂತೀನಿ, 10 ವರ್ಷ ತಗೊಂತೀನಿ, 10 ಮುಂದಿನ ವರ್ಷ ತಗೊಂತೀನಿ ಅಂದ್ರೆ ಆ ಸಮಯದಲ್ಲಿ ಪ್ರಾಣ ಹೋದರೆ ನರಕಕ್ಕೆ ಹೋಗ್ಬೇಕಾ? ಖಚಿತವಾಗಿ ನರಕಕ್ಕೆ ಹೋಗ್ಲೇಬೇಕು. ನರಕ ಎನ್ನುವಂಥದ್ದು ಕಾಯಂ. ಒಬ್ಬ ಮನುಷ್ಯನು ದೀಕ್ಷಾಸ್ಥಾನವನ್ನು ಮಾಡಿಸ್ಕೊಳ್ಳೋದಲ್ಲೇ ಇದ್ರೆ, ಅಂದ್ರೆ ವಾಕ್ಯಕ್ಕೆ ಅನುಸಾರವಾಗಿ ದೀಕ್ಷಾಸ್ಥಾನ ಮಾಡಿಸ್ಕೊಳ್ಳೋದಲ್ಲೇ ಇದ್ರೂ ಕೂಡ ನರಕ ಎನ್ನುವಂಥದ್ದು ಕಾಯಂ. ಅರ್ಥ ಆಯ್ತಾ? ಕೊನೆಯದಾಗಿ 1 ಯೋಹಾನ 1:7 ವಚನವನ್ನು ಓದ್ಬಿಡಿ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡಿ, ನಾವು ಒಂದು ವೇಳೆ ದೇವರನ್ನ ತಪ್ಪು ಮಾಡಿದೀವಿ ಮೇಲಿಂದ ವಚನ ಓದಿಯಾಕ ಅದನ್ನ ನಾವು ದೇವರ ಸಂಗಡ ಇನ್ನೂ ಮೇಲಿಂದ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನ ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಮುಂದೆ ಓದಿ. ನಮ್ಮಲ್ಲಿ ಪಾಪವಿಲ್ಲವೆಂದು ಇದು ಇಂಪಾರ್ಟೆಂಟ್. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸ್ಕೊಂತೀವಿ. ನಾನೇನು ಪಾಪ ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂತ ಹೇಳಿ ಅಂದ್ರೆ ನಮ್ಮನ್ನ ನಾವೇ ಮೋಸಪಡಿಸ್ಕೊಂಡ್ಬಿಡ್ತೀವಿ. ಆದ್ರಿಂದ ನಾವೆಲ್ಲರೂ ಕೂಡ ತಪ್ಪು ಮಾಡಿದಂಥವ್ರೆ. ಯಾವಾಗ ನಮ್ಮ ಪಾಪ ಕ್ಷಮಾಪಣೆ ಆಗುತ್ತೆ? ಯಾವಾಗ ದೇವ್ರನ್ನ ನಾವು ನಂಬಿ ದೀಕ್ಷಾದಾನ ಮಾಡಿಸ್ಕೊಂಡು ದೇವ್ರನ್ನ ನನಗೆ ಕ್ಷಮಿಸು ಅಂತೀವೋ, ದೇವರು ಸಕಲ ಅನೀತಿಯನ್ನು ಪರಿಹಾರ ಮಾಡ್ತಾನಂತೆ. ಆಯ್ತಾ? ಈ ದೀಕ್ಷಾಸ್ಥಾನ ವಿಷಯದಲ್ಲಿ ಖಚಿತವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ದೀಕ್ಷಾಸ್ಥಾನ ಅಂತೂ ಪ್ರಾಮುಖ್ಯವಾಗಿ ಬೇಕೇ ಬೇಕು. ದೀಕ್ಷಾಸ್ಥಾನ ಅಂದರೆ ನೀರಿನಲ್ಲಿ ಹೋಗಿ ಈಚೆಗೆ ಬರುವಂಥದ್ದೇ ಬಿಟ್ಟರೆ ಬೇರೆ ಇನ್ನೇನೋ ದೊಡ್ಡ ವಿಚಾರ ಏನೂ ಅಲ್ಲ. ಆದರೆ ಇಂಥ ಚಿಕ್ಕ ವಿಚಾರವೇ ಪರಲೋಕಕ್ಕೆ ಸೇರಿಸುವಂಥದ್ದು. ಪರಲೋಕಕ್ಕೆ ಇದನ್ನು ಮಾಡದಲ್ಲಿದ್ರೆ ಸೇರೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಕಣ್ಮುಚ್ಚಿಗಳು ಪ್ರಾರ್ಥನೆ ಮಾಡ್ತೀವಿ. ಭೂಮಿ ಆಕಾಶಗಳನ್ನು ಮಾತ್ರದಿಂದಲೇ ಉಂಟು ಮಾಡಿದಂಥ ಮಹಾಶಕ್ತನೇ,
ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಒಂದು ಅಮೂಲ್ಯವಾದಂಥ ಸಮಯದಲ್ಲಿ ತಂದೆ, ನಿನ್ನ ಅಮೂಲ್ಯವಾದಂಥ ಸಂಗತಿಯನ್ನು, ವಿಚಾರಗಳನ್ನು, ಜ್ಞಾನವನ್ನು ನೋಡಿಕೊಂಡಿದ್ದೇವೆ. ಈ ಮಾತುಗಳನ್ನು ಎಲ್ಲರೂ ಕೂಡ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಅವರಿಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ, ಈ ನಾನು ಹೇಳಿರುವಂಥ ಮಾತುಗಳು ಹೌದೋ ಏನೋ ಎನ್ನುವಂಥ ವಿಚಾರದಲ್ಲಿ ಸತ್ಯವಿಧವನ್ನು ತೆಗೆದು ಅವರು ಹುಡುಕಿ ಅವರು ದೇವರೇ ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ಬದುಕಲು ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದ ಮರ್ತಪಟ್ಟಂಥ ಕಾರ್ಯಗಳನ್ನು ಅನುಗ್ರಹಿಸಿ ಕಾಪಾಡಿ ನಡೆಸೆಂದು ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಕೂಡ ಪವಿತ್ರಾತ್ಮನ ಸಹಾಯಗಳನ್ನು ಅನುಗ್ರಹಿಸಿ ಅವರವರಿಗೆ ಬೇಕಾದಂಥ ಸಹಾಯಗಳನ್ನು ಕೊಟ್ಟು ಕಾಪಾಡಿ ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರ. ನನಗೂ ಕೂಡ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನನ್ನ ಒಂದು ಅಕ್ಕ ತಂಗಿಯರ ಮಧ್ಯದಲ್ಲಿ, ತಂದೆ ತಾಯಿಗಳ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಈ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಕೊಟ್ಟಂಥ ಭಾಗ್ಯಕ್ಕಾಗಿ ನಿನ್ನ ನಾಮಕ್ಕೆ ಮಹಿಮೆ. ನೀನು ಮೆಚ್ಚುವಂಥ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ನಿನ್ನ ವಾಕ್ಯವನ್ನು ಹೇಳಲು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಮುಂಬರುವಂಥ ದಿನಮಾನಗಳಲ್ಲಿ ದೇವರೇ ನಮ್ಮ ಜೀವಿತಗಳಲ್ಲಿ ಬದಲಾವಣೆಯನ್ನು ಹೊಂದಿ ಇತರರನ್ನು ನಾವು ಬದಲಾಯಿಸಿ ಈ ಲೋಕದಲ್ಲಿ ಜಯಶಾಲಿಗಳಾಗಿ ಹೊಳೆಯುವ ಜ್ಯೋತಿರ್ಮಂಡಲಗಳಾಗಿ ಜೀವಿಸಲು ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದ ಮರೆತಪಟ್ಟಂಥ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸಿ ದೇವ. ಈ ಸಭೆಯಲ್ಲಿ ಸೇರಿ ಬಂದಿರುವಂಥ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ದೇವ. ಈ ಲೋಕದಲ್ಲಿ ಏನಾದರೂ ಒಂದು ಬಿಕ್ಕಟ್ಟುಗಳಿದ್ದಲ್ಲಿ ಮತ್ತೇನು ಬರೆದ ಸುವಾರ್ತೆ 6:33 ಬರೆಯಲ್ಪಟ್ಟಂಥ ವಚನವನ್ನು ಅವರು ಜ್ಞಾಪಕಕ್ಕೆ ತಂದುಕೊಂಡು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಅವರು ತವಕ ಪಡುತ್ತಾ ನಿನ್ನ ಒಂದು ರಾಜ್ಯಕ್ಕಾಗಿ ಅವರು ಆತುರ ಪಡುವಂತೆ ಸಹಾಯ ಮಾಡಿ. ಒಂದು ವೇಳೆ ಏನಾದರೂ ಕಷ್ಟಗಳು, ಇಬ್ಬಂದಿಗಳು, ಅಸ್ವಸ್ಥತೆಗಳಿದ್ದಲ್ಲಿ ದೇವ ಅವ್ರನ್ನ ಸಹಾಯ ಮಾಡಿ, ಕಾಪಾಡಿ, ಕ್ಷಮಿಸಿ ನಡೆಸಿ. ಈ ವಿಷಯಗಳಲ್ಲಿ ಕೇಳಿದ ಮರೆತಪಟ್ಟಂಥ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸಿ. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯೇ, ಆಮೆನ್.